ಸೊ ಅದನ್ನ ತಪ್ಪದೆ ಸೊ ಅದನ್ನ ನೋಡ್ಬೇಕಾಗುತ್ತೆ. ಸೊ ದಿಸ್ ವಿಡಿಯೋ ಇಸ್ ಅ ವೆರಿ ಇಂಪಾರ್ಟೆಂಟ್. ನಾವು ಆಲ್ರೆಡಿ ಹೇಳಿದ್ದೀನಿ ಒರಿಜಿನ್ ಎಲ್ ಜಿ ಎನ್ ಎಸ್ ನ ಉದ್ದೇಶ. ಸೊ ಏನಕ್ಕೋಸ್ಕರ ಅನುಬಿಸ್ ಬ್ಲಾಕ್ ಚೈನ್ ಬರ್ತಾ ಇದೆ, ಸೊ ಅನುಬಿಸ್ ಕಾಯಿನ್ ನ ಉದ್ದೇಶ ಏನು, ಸೊ ಒರಿಜಿನ್ ಯಾವ ಮಟ್ಟದಲ್ಲಿ ಯಾವ್ದ್ರಿಂದ ಜರ್ನಿ ಶುರುವಾಯಿತು, ಯಾವ ಹಂತಕ್ಕೆ ಮುಂದಿನ ದಿನದಲ್ಲಿ ತಲುಪಲಿದೆ, ಯಾವುದೇ ಒಂದು ಟೋಕನ್ ಆಗಿ ಶುರುವಾದಂತ ಒಂದು ಟೋಕನ್ ಯಾವ ತರ ಒಂದು ಡಿಜಿಟಲ್ ಅಸೆಟ್ ಆಗಿ, ಯಾವುದೇ ಒಂದು ಏನೋ ಒಂದು ರ್ಯಾಂಡಮ್ ಟೋಕನ್ ಇದೆ, ಯಾವುದೋ ಒಂದು ಟೋಕನ್ ಏನೋ ಪ್ರಾಫಿಟ್ ಕೊಡ್ತಾ ಇದೆ, ಜನ ಏನೋ ಒಂದು ಒಂದು ಟ್ರೆಂಡಿಂಗ್ ಅಲ್ಲಿ ಇದನ್ನ ಖರೀದಿ ಮಾಡ್ತಾ ಇದಾರೆ, ಇದರದ್ದು ಯಾವುದೇ ರೀತಿಯ ಒಂದು ಒಂದು ಬೆಲೆ ಇಲ್ಲ. ಬಟ್ ಯಾವ ತರ ಈ ತರ ಒಂದು ಜರ್ನಿ ಶುರು ಆಗಿರ್ತಕ್ಕಂಥ ಒಂದು ಎಲ್ ಜಿ ಎನ್ ಎಸ್ ನ ಒಂದು ಟೋಕನ್ ಅಂತಕ್ಕಂಥದ್ದು, ಸೊ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಯಾವ ತರ ಅದು ಡಿಜಿಟಲ್ ಅಸೆಟ್ ರೂಪದಲ್ಲಿ ಅದು ಕನ್ವರ್ಟ್ ಆಗುತ್ತೆ. ಆಲ್ರೆಡಿ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ಎಲ್ ಜಿ ಎನ್ ಎಸ್ ಅಲ್ಲಿ ಲಾಸ್ಟ್ 10 months ಇಂದ ಇನ್ವಾಲ್ವ್ ಆಗಿದ್ದೀರಾ ಅವ್ರ ಬಗ್ಗೆ ಕಂಟಿನ್ಯೂಟಿ ನಾನು ಪ್ರತಿ ಮೀಟಿಂಗ್ ಅಲ್ಲೂ ಕೂಡ ಹೇಳ್ತೀನಿ. ಸೊ ನಮ್ಮ ಸಿಸ್ಟಮ್ ಅಲ್ಲಿ ಎರಡು ತರ ಜನ ಸಿಸ್ಟಮ್ ಅಲ್ಲಿ ಸಕ್ಸಸ್ ಕಂಡಿದ್ದಾರೆ. ಒಂದು, ಸಿಸ್ಟಮ್ ಅಲ್ಲಿ ಆಸಕ್ತಿ ಹೊಂದ್ಕೊಂಡು, ಅಂದ್ರೆ ಏನೋ ಒಂದು ತಿಳ್ಕೋಬೇಕು, ಟೆಕ್ನಿಕಲಿ ಇದು ತುಂಬಾ ಒಂದು ಮುಂದುವರೆದಿರ್ತಕ್ಕಂಥ ಸಿಸ್ಟಮ್ ಇದೆ, ಅಥವಾ ಸಾಕಷ್ಟು ಫಿನಾನ್ಷಿಯಲ್ ಸಿಸ್ಟಮ್ ನಾವು ನೋಡಿದೀವಿ, ಅದಕ್ಕಿಂತ ಒಂದು ಏನೋ ವಿಭಿನ್ನ ಇದೆ, ಸೊ ನಮ್ಮ ಫಂಡ್ ನಮ್ಮ ಕಂಟ್ರೋಲ್ ಇದೆ, ಅಥವಾ ನಮ್ಮ ಹಣ ಏನಾಗ್ತಿದೆ ಅಂತ ಇಲ್ಲಿ ಕಾಣ್ತಕ್ಕಂಥ ಒಂದು ವಿಚಾರ ಇದೆ, ಅಥವಾ ಸಿಸ್ಟಮ್ ಅಲ್ಲಿ ಯಾವ ತರ ಎಷ್ಟು ಒಂದು ಮೊತ್ತ ಆದಂತ ಒಂದು ಲಿಕ್ವಿಡಿಟಿ ಹೊಂದಿರತಕ್ಕಂಥದ್ದು ಅಂತ ವಿಚಾರ ಇಲ್ಲಿ ತಿಳ್ಕೊಂಡಿದೀವಿ. ಪ್ರತಿದಿನ ಎಷ್ಟು ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಪ್ರತಿದಿನ ಎಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಖರೀದಿ ಆಗುತ್ತೆ, ಸೊ ಯಾವ ಮಟ್ಟದಲ್ಲಿ ಇದನ್ನ ಖರೀದಿ ಮಾಡ್ಲಿಕ್ಕೆ ಜನ ಇಲ್ಲಿ ಬರ್ತಾ ಇದ್ದಾರೆ, ಪ್ರತಿ ಒಂದನ್ನು ಕೂಡ ಇಲ್ಲಿ ಓಪನ್ ಸೋರ್ಸ್, ಓಪನ್ ಬುಕ್ ಇದೆ. ಸೀರಿಯಸ್ಲಿ ಈ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ, ಪ್ರತಿ ಲಾಸ್ಟ್ ಒಂದು 6 ತಿಂಗಳು 1 ವರ್ಷದಿಂದ ಹೇಳ್ತಾ ಇದ್ದೀನಿ. ಈ 6 ರಿಂದ 10 ಪಾಯಿಂಟ್ಸ್ ಯಾರು ತಿಳ್ಕೊಂಡು ಆಸಕ್ತಿ ಇಡ್ಕೊಂಡು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವರು ಸಿಸ್ಟಮ್ ಅಲ್ಲಿ ಸಕ್ಸಸ್ ಆಗಿದ್ದಾರೆ. ನಮ್ಮ ಅಸೆಟ್ ನಮ್ಮ ಕಂಟ್ರೋಲು, ನಮ್ಮ ಅಸೆಟ್ ಏನಾಗ್ತಿದೆ ಅಂತಕ್ಕಂಥದ್ದು ಇದೆ, ಡೈಲಿ ಎಷ್ಟು ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಟ್ರಾನ್ಸಾಕ್ಷನ್ ಯಾವ ತರ ಸಿಸ್ಟಮ್ ಅಲ್ಲಿ ಆಗ್ತಾ ಇದೆ, ಅಂಡ್ ದೆನ್ ಯಾವ ಮಟ್ಟದಲ್ಲಿ ಎಲ್ ಜಿ ಎನ್ ಎಸ್ ಒಂದು ಪ್ರೊಡಕ್ಟಿವಿಟಿ ಬೇಸ್ಡ್ ಮೇಲೆ ಹೋಗ್ತಾ ಇದೆ, ಇದನ್ನ ಯಾವ ಮಟ್ಟದಲ್ಲಿ ಇದನ್ನ ಒಂದು ಟ್ರಸ್ಟ್ ಬೇಸ್ಡ್ ಅಲ್ಲಿ ಜನ ಲೈಕ್ ಕಂಟ್ರೋಲ್, ಇದು ಸಿಸ್ಟಮ್ ಯಾರೋ MD ಪರ್ಸನ್ ಕಂಟ್ರೋಲ್ ಮಾಡ್ತಾ ಇಲ್ಲ. ಒಂದ್ ಅರ್ಥ ಮಾಡ್ಕೊಳ್ಳಿ, ಓನ್ಲಿ ದ ಸಿಸ್ಟಮ್ ಇನ್ ದ ವರ್ಲ್ಡ್ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಕಮ್ಯುನಿಟಿ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥದ್ದು ಸಿಸ್ಟಮ್ ಅಂತ ಹೇಳಿದ್ರೆ ಅದು ಒರಿಜಿನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಸಿಸ್ಟಮಿನ ಒಂದು ಪ್ರೊಡಕ್ಟಿವಿಟಿ, ಸಿಸ್ಟಮಿನ ಒಂದು ವಿಷನ್ ಥಿಂಕ್ ಜನಗಳಿಗೆ ಗೊತ್ತಾಗ್ಬೇಕು ಅಂದ್ರೆ ಅದು ರಿಯಾಲಿಟಿ ಗೊತ್ತಾದಾಗೆ ಮಾತ್ರ. ಅಂದ್ರೆ ಸೊ ಅದಕ್ಕೆ ಗೊತ್ತಾಗ್ಲಿಕ್ಕೆ ಟೈಮ್ ಬೇಕಾಗುತ್ತೆ. ಒಂದು ಒಂದು ವಿಚಾರ ಜಗತ್ನಲ್ಲಿ ನಮ್ಗೆ ಹೊಸದಾಗಿ ಬಂದಾಗ ಅದು ತುಂಬಾ ಟಫ್ ಅನ್ಸುತ್ತೆ. ಎಕ್ಸಾಂಪಲ್ ನೀವು ಯಾವುದೇ ವಿಚಾರ ತಗೊಳ್ಳಿ, ಫೋನ್ ಪೇ ಬಿಗಿನಿಂಗ್ ಬಂದಾಗ ಇದು ಇಂಡಿಯಾದಲ್ಲಿ ಇದನ್ನ ಜನಗಳು ಬಳಸಕ್ಕೆ ಸಾಧ್ಯನಾ ಅಂತ ನಾವು ಅನ್ಕೊಂಡಿರ್ತೀವಿ, ಬಟ್ ಈಗ ಅದು ನಾರ್ಮಲ್ ಆಗಿರುತ್ತೆ. ಅಥವಾ ಫೇಸ್ಬುಕ್ ಅಂತಕ್ಕಂಥದ್ದು ಸೋಷಿಯಲ್ ಮೀಡಿಯಾ ಫಸ್ಟ್ ಗೆ ಬಂದಾಗ ಇದನ್ನ ಎಲ್ಲರೂ ಬಳಸ್ತಾರ ಅಂತ ನಾವು ಥಿಂಕ್ ಮಾಡಿರ್ತೀವಿ, ಬಟ್ ಅದು ನಾರ್ಮಲ್ ಆಗಿರುತ್ತೆ. ಅಥವಾ ಮೊಬೈಲ್ ಅಂತಕ್ಕಂಥದ್ದು ಒಂದು ಇಂಡಸ್ಟ್ರಿ ಬಂದಾಗ ಅದನ್ನ ಮೊಬೈಲ್ ಇದು ಎಲ್ಲಾ ಇಡೀ ಜಗತ್ತಲ್ಲಿ ಇರ್ತಕ್ಕಂಥವ್ರು ಅಥವಾ ಇಂಡಿಯಾದಲ್ಲಿ ಇರ್ತಕ್ಕಂಥವ್ರು ಯೂಸ್ ಮಾಡ್ತಾರ ಅಂತ ನೋಡಿದಾಗ ಇದು ಕಾಮನ್ ಆಗ್ತಿರುತ್ತೆ. ಅಂದ್ರೆ ಯಾವುದೇ ಒಂದು ವಿಚಾರ ಅಥವಾ ಸಿಸ್ಟಮ್ ನಮಗೆ ಗೊತ್ತಾಗದೆ ಮುಂದಿನ ವಿಚಾರನ ತಿಳ್ಕೊಂಡು ಅಥವಾ ತಿಳಿಸ್ಲಿಕ್ಕೆ ಯಾವುದೇ ಒಂದು ವಿಚಾರ ಬಂದ್ರು ಕೂಡ ನಾವೆಲ್ಲರೂ ಕೂಡ ಏನ್ ಮಾಡ್ತೀವಿ, ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ, ಅದನ್ನ ಶಾರ್ಟ್ ಟರ್ಮ್ ಅದಾಗಲ್ಲ ಅದನ್ನ ನಾವು ಬಹಳ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ. ಓಕೆ, ಸೊ ಆ ನೆಗೆಟಿವಿಟಿನ ದಾಟಿ ಸಿಸ್ಟಮ್ ದಾಟಿರ್ತಕ್ಕಂಥದ್ದು ಒರಿಜಿನ್, ಆ ಪ್ರೋಟೋಕಾಲ್ ಆ ಪ್ರೊಡಕ್ಟಿವಿಟಿನ ಶೋ ಮಾಡಾಗಿದೆ, ಜಗತ್ತಿನಾದ್ಯಂತ ಒಂದು ಕಮ್ಯುನಿಟಿನ ರೀಚ್ ಮಾಡಾಗಿದೆ. ಸೊ ಡೇ ಬೈ ಡೇ ವಾಲ್ಯೂಮ್ ಅಲ್ಲಿ ಆಗಿರ್ಬೋದು ಅಥವಾ ಡೇ ಬೈ ಡೇ ಕಮ್ಯುನಿಟಿಯಲ್ಲಿ ಆಗಿರ್ಬೋದು ಬರ್ತಕ್ಕಂಥ ಜನ ಇದನ್ನ ಆಲ್ರೆಡಿ ಸ್ವೀಕಾರ ಮಾಡ್ತಕ್ಕಂಥದ್ದು ಆಲ್ರೆಡಿ ಏನಾಗಿದೆ, ಮಾರ್ಕೆಟ್ ಅಲ್ಲಿ ಒಂದು ಟ್ರೆಂಡ್ ಸೆಟ್ ಆಗಿದೆ, ಕಮ್ಯುನಿಟಿ ಬಿಲ್ಡ್ ಮಾಡಿದೆ, ಅದು ಅದರದೇ ಆದಂತ ಒಂದು ಸ್ಟ್ರೆಂತ್ ಅನ್ನ ಸಿಸ್ಟಮ್ ಕ್ರಿಯೇಟ್ ಮಾಡಿದೆ. ಓಕೆ, ಯಾವ ವಿಚಾರದಲ್ಲೂ ಕೂಡ ಒರಿಜಿನ್ ಬಿಹೈಂಡ್ ದ ಲ್ಯಾಕ್ ಅಂದ್ರೆ ಒಂದು ಸ್ಟೆಪ್ ಹಿಂದೆ ಹಿಂದೆ ಹೋಗ್ತಾ ಇರತಕ್ಕಂಥದ್ದಲ್ಲ. ಇವತ್ತು ಕೂಡ ನನಗೆ ಆಶ್ಚರ್ಯ ಆಯ್ತು, ಸಾಕಷ್ಟು ಜನ ಸಿಸ್ಟಮ್ ಇಂದ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಕೂಡ ಹೇಳ್ತೀನಿ, ಇನ್ನ 2 ರಿಂದ 3 ತಿಂಗಳ ನಂತರ ಲಾಸ್ಟ್ 8 ತಿಂಗಳ ಜರ್ನಿಲಿ ಯಾರೆಲ್ಲ ಸಿಸ್ಟಮ್ ಇಂದ ಎಲ್ ಜಿ ಎನ್ ಎಸ್ ನ ಸೇಲ್ ಮಾಡಿ ತಮ್ಮಲ್ಲ ಇರ್ತಕ್ಕಂಥ ಎಲ್ ಜಿ ಎನ್ ಎಸ್ ನ ತುಂಬಾ ಅಂದ್ರೆ ಕಂಪ್ಲೀಟ್ಲಿ ಸೇಲ್ ಮಾಡ್ಕೊಂಡು ಸಿಸ್ಟಮ್ ಇಂದ ಯಾರೆಲ್ಲ ಎಕ್ಸಿಟ್ ಆಗಿದ್ದಾರೆ, ಇನ್ನ 2 ರಿಂದ 3 ತಿಂಗಳ ನಂತರ ಅವರು ಸಿಸ್ಟಮ್ಗೆ ಆಟೋಮೆಟಿಕ್ಲಿ ಬರ್ತಾ ಹೋಗ್ತಾರೆ. ಆ ತರ ಸಿಸ್ಟಮ್ ಟ್ರೆಂಡ್ ಆಗಿರ್ತಕ್ಕಂಥದ್ದು. ಸೊ ಇವತ್ತು ನಾನು ಹೇಳ್ತಾ ಇದ್ದೀನಿ, ಯಾವ ತರ ನಾವು 2010ರಲ್ಲಿ ಬಿಟ್ಕಾಯಿನ್ ಅಂತಕ್ಕಂಥದ್ದು ಸಾಕಷ್ಟು ಒಂದು cryptoದಲ್ಲಿ ಒಂದು ವ್ಯವಹಾರಿಕವಾಗಿ ನಾವು ಮಿಸ್ ಮಾಡ್ಕೊಂಡಿದೀವಿ. ಪಬ್ಲಿಕ್ ಅಂತಕ್ಕಂಥದ್ದಕ್ಕೆ ಸಾಕಷ್ಟು ಒಂದು ಆಪರ್ಚುನಿಟಿ ಸಿಕ್ಕೇ ಇಲ್ಲ. ಬಿಟ್ಕಾಯಿನ್ ಅಂತಕ್ಕಂಥದ್ದು ನಾವು ಬರೀ ಸ್ಟೋರಿಲಿ ಅಥವಾ ಯಾರ್ದೋ ಬಾಯಲ್ಲಿ ಒಂದು ವಿಚಾರನ ಕೇಳಿದ್ವಿ, ಆ ಪ್ರೈಸ್ ಅಲ್ಲಿ ನಾವು ಬೈ ಮಾಡ್ಬೇಕಿತ್ತು, ನಮ್ಮ ಹತ್ರ ಇನ್ಫಾರ್ಮೇಶನ್ ಬಂದಿತ್ತು, ನಮ್ಗೆ ಹಂಗ್ ಗೊತ್ತಿತ್ತು, ನಮ್ಮ ಹತ್ರ ಇತ್ತು, ನಾವು ಸೇಲ್ ಮಾಡಿದ್ವಿ.
ಸೊ ಇದೇ ಸ್ಟೋರಿ LGNS ಅಲ್ಲೂ ರಿಪೀಟ್ ಆಗ್ತಾ ಇದೆ. ಸೊ ಲಾಸ್ಟ್ 1 ತಿಂಗಳಿಂದ ನನಗೆ ಆಲ್ರೆಡಿ ಎಕ್ಸಾಂಪಲ್ ಶುರು ಆಗಿದೆ. ಸೊ ನನ್ನ ಹತ್ರನೂ ಮುಂಚೆ ನಾನು 1 ವರ್ಷ ಯಾರೋ ಹೇಳಿದ್ರು ಸರ್, ನಾ LGNS ನ ಹಾಗೆ ಹೋಲ್ಡ್ ಮಾಡಿದ್ರೆ ಅಟ್ಲೀಸ್ಟ್ 3-4 ಟೈಮ್ಸ್ ಆಗ್ತಾ ಇತ್ತು. ಸೊ ಆಲ್ರೆಡಿ LGNS ನ ನಾನು ಪ್ರತಿ ತಿಂಗಳು ಪ್ರೈಸ್ ನ ಹೊರತಾಗಿ $19-20 $18 ಪ್ರೈಸ್ ನ ಹೊರತಾಗಿ ಬರೀ ಕಾಂಪೌಂಡಿಂಗ್ ಅಂತಕ್ಕಂಥದ್ದು ಸಿಂಪಲ್ ಸಬ್ಜೆಕ್ಟ್. ನೋಡಿ, ಕಾಂಪೌಂಡಿಂಗ್ ಅಂತಕ್ಕಂಥದ್ದು ಸಿಂಪಲ್ ಸಬ್ಜೆಕ್ಟ್, ಬಟ್ ಜಗತ್ತಿನ 8ನೇ ಅದ್ಭುತ ಏನು ಅಂದ್ರೆ ಕಾಂಪೌಂಡಿಂಗ್ ಎಫೆಕ್ಟ್. ಅದನ್ನೇ ನಾವು ತಿಳ್ಕೊಳಕ್ ಇವತ್ತು ತಯಾರಿಲ್ಲ. ಬಟ್ ಯಾಕೆ ಅಂದ್ರೆ ನಾವು ಥಿಂಕ್ ಮಾಡೋದು ಓನ್ಲಿ ದ ಶಾರ್ಟ್ ಟರ್ಮ್, ಓನ್ಲಿ ದ ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಕ್ಷಣಿಕದ ವಿಚಾರ ಅಷ್ಟೇ ಮಾಡ್ತೀವಿ. ಸೊ ಬಟ್ ದ ಸ್ಟ್ರೆಂತ್ ಆಫ್ ದ ಕಾಂಪೌಂಡಿಂಗ್ ಅಂತಕ್ಕಂಥದ್ದು ಯಾರಿಗೆ ಅರ್ಥ ಆಗಿದೆ, ಇವತ್ತು ಸಿಸ್ಟಮ್ ಅಲ್ಲಿ ಎಷ್ಟು ಸ್ಟಿಕ್ ಆನ್ ಆಗಿದ್ದಾರೆ. ಇವತ್ತು ಕೂಡ ನಮ್ಮ ಸಿಸ್ಟಮ್ ಅಲ್ಲಿ ಸಾಕಷ್ಟು ಉದಾಹರಣೆ ಇದೆ. ಇವತ್ತು ಈವನ್ ಪ್ರೈಸ್ $4 ಏನ್ ನಡೀತಾ ಇದೆ ಇವತ್ತು, ಐ ಕ್ಯಾನ್ ಶೋ ಯು ದ ಪೋರ್ಟ್ಫೋಲಿಯೋ ವಿತ್ ಇನ್ ದ ಜಸ್ಟ್ 22 to 24 lakhs. ಆಲ್ರೆಡಿ ಒಂದು 3 months ಬಿಫೋರ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಇವತ್ತು ಆ ವ್ಯಕ್ತಿ ನಾನು ಬೇಕಿದ್ರೆ, ಸೊ ಆ ವ್ಯಕ್ತಿ ಮುಂದೆ ಬರ್ಲಿಕ್ಕೆ ರೆಡಿ ಇಲ್ಲ. ಇವತ್ತು ಆ ವ್ಯಕ್ತಿಯ ಪೋರ್ಟ್ಫೋಲಿಯೋ 65 to 70 lakhs ಇದೆ. ವಿತ್ ಇನ್ ಜಸ್ಟ್ 22 to 25 ಅನ್ಕೊಂತೀನಿ, ಎಕ್ಸಾಕ್ಟ್ಲಿ ನಂಗೆ ಗೊತ್ತಿಲ್ಲ. ಸೊ 25 lakhs ಇವತ್ತು ಅವ್ರದ್ದು ಪೋರ್ಟ್ಫೋಲಿಯೋ 70 lakhs ರನ್ನಿಂಗ್ ಇದೆ ನಮ್ಮ ಟೀಮ್ ಅಲ್ಲಿ. ನಾಟ್ ಇವನ್ ಒನ್ LGNS ಕೂಡ ವಿಡ್ರಾ ಮಾಡಿಲ್ಲ. ಅದು ಕೂಡ ನಾರ್ಮಲ್ ಸ್ಟೇಕಿಂಗ್ ಅಲ್ಲಿ, ಬಾಂಡ್ ಅಲ್ಲಿ ಏನಾದ್ರು ಆ ಫಂಡ್ ಇದ್ದಿದ್ರೆ ಸೊ ಅದಿನ್ನೂ ಕೂಡ ಗ್ರೋತ್ ಆಗ್ತಾ ಇತ್ತು. ಓಕೆ, ಸೊ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಸಿಸ್ಟಮ್ ಯಾವ ಹಂತದಲ್ಲಿ ಟೆಕ್ನಿಕಲಿ ಇದು ಹೋಗ್ತಾ ಇದೆ, ಯಾರ ಬಿಹೈಂಡ್ ಇಲ್ಲ, ಲೈಕ್ ಯಾರು ಕೂಡ ಇದಕ್ಕೆ ಅಂದ್ರೆ ಕಂಟ್ರೋಲ್ ಇಲ್ಲ. ಆಲ್ರೆಡಿ ಕಮ್ಯುನಿಟಿ ಜನಗಳ ಮಧ್ಯೆ ಹೋಗಾಗಿದೆ. ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾರೆ ಟೆಕ್ನಿಕಲಿ, ನಾ ಹೇಳ್ತೀನಿ ಹೌದು 100% ರಿಸ್ಕ್ ಇದೆ, ರಿಸ್ಕ್ ಇಲ್ಲ ಅನ್ನೋದಿಲ್ಲ. ಬಟ್ ಟೆಕ್ನಿಕಲಿ ರಿಸ್ಕ್ ನ ದೇರ್ ಆರ್ 2 types ಆಫ್ ರಿಸ್ಕ್, ಜೆನ್ಯೂನ್ ರಿಸ್ಕ್ ಅಂಡ್ ಕ್ಯಾಲ್ಕುಲೇಟಿವ್ ರಿಸ್ಕ್. ಸೊ ಇದನ್ನ ನಾವು ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ರಿಸ್ಕ್ ಅಂದ ತಕ್ಷಣ ನೋಡಿ, 2 ರೀತಿ. ನಮಗೆ ಏನೋ ಆ ವಿಚಾರದ ಬಗ್ಗೆ ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲ, ತಿಳ್ಕೊಳ್ತಕ್ಕಂಥ ಆಸಕ್ತಿನೂ ಇಲ್ಲ. ಯಾರಿಗೋ ಬರ್ತಾ ಇದೆ, ಬಂದಿದೆ, ನನಗೆ ಅದನ್ನ ತಿಳ್ಕೊಳಕ್ ಆಸಕ್ತಿ ಇಲ್ಲ ಅಂತ ಸುಮ್ಮನೆ ಆಗ್ತೀವಿ ಅನ್ಕೊಳ್ಳಿ. ರಿಸ್ಕೆ, ಓಕೆ ಫೈನ್, ಇಲ್ಲ ಅನ್ನಲ್ಲ. ಬಟ್ ಆ ರಿಸ್ಕ್ ಅಲ್ಲಿ ಏನೋ ತಿಳಿದೆ ನಾವ್ ಅದ್ರ ಬಗ್ಗೆ ವಿಚಾರನೆ ಗೊತ್ತಿಲ್ಲದೆ ಆಗ್ತೀವಿ ಅಂದ್ರೆ ರಿಸ್ಕ್ ಅಂತಕ್ಕಂಥದ್ದು ಎಲ್ಲಿ ತಗೋಬೇಕು? ಓಕೆ, ಅದನ್ನ ತಿಳ್ಕೊಳ್ತಕ್ಕಂಥ ಆಸಕ್ತಿಯಲ್ಲಿ ಅದಕ್ಕೆ ಒಂದು ಜೆನ್ಯೂನಿಟಿ ಇರಬೇಕು, ಅದು ಒಂದು ಪ್ರೊಡಕ್ಟಿವಿಟಿ ಇರಬೇಕು. ಆ ನಿರ್ಧಾರ ನೋಡಿ, ಸಾಕಷ್ಟು ರಿಸ್ಕ್ ಅಂದ ತಕ್ಷಣ ನಾವೇನ್ ಅನ್ಕೊಬಿಡ್ತೀವಿ, ಅದನ್ನ ಬೇರೆ ಒಂದೇ ಅರ್ಥದಲ್ಲಿ ನೋಡ್ತೀವಿ, ಅದನ್ನ ನಾವು ಬೇರೆ ಬೇರೆ ವಿಧಾನದಲ್ಲಿ ನೋಡಲ್ಲ. ಓಕೆ, ಮತ್ತೆ ಜನಗಳ ನಾನು ಸಾಕಷ್ಟು ಆಲ್ರೆಡಿ ನಾನು ನೋಡಿದ್ದೀನಿ, ಈ MLM ಅಥವಾ ಕ್ರಿಪ್ಟೋನ ಓನ್ಲಿ MLM ರೂಪದಲ್ಲಿ ಅಥವಾ MLM ಫ್ಯಾಕ್ಟರ್ ಅಲ್ಲಿ ಅಷ್ಟೇ ನಾವು ನೋಡ್ತಾ ಇದೀವಿ ಹೊರತು ಇದಕ್ಕಿನ ಹೊರತಾಗಿ ನಿಜವಾಗ್ಲೂ ಕ್ರಿಪ್ಟೋ ಯಾವ ತರ ವರ್ಕ್ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ತಿಳ್ಕೊಳಕ್ಕೆ ಮುಂದೆ ಹೋಗ್ತಿಲ್ಲ. ಯಾಕೆ? ಬರೀ ನಾವು ಇಷ್ಟು ವರ್ಷಗಳ ಕಾಲ ಮಾಡಿರೋದು ಯಾವ ತರ ಕಾನ್ಸೆಪ್ಟ್ ಅಂದ್ರೆ ಡೈಲಿ 1%, ಮಂತ್ಲಿ 10%, 12 ಮಂತ್ಸ್ ಲಾಕಿಂಗು, 24 ಮಂತ್ಸ್ ಲಾಕಿಂಗು, ಅವಾರ್ಡು, ರಿವಾರ್ಡು, ರಾಯಲ್ಟಿ, ಇದನ್ನಷ್ಟೇ ನಾವು ಒಂದು ಕ್ರಿಪ್ಟೋ ಅಥವಾ ಇದಷ್ಟೇ ಒಂದು ಇನ್ವೆಸ್ಟ್ಮೆಂಟ್ ಅಂತ. ಇದನ್ನ ಹೊರತಾಗಿ ಇದು ಯಾವುದು ಕೂಡ ಬಿಟ್ಕಾಯಿನ್ ಆಗಿರ್ಲಿ, ಇಥೀರಿಯಮ್, ಸೊಲಾನಾ, ಗಾಲ, ಮಾನ ಅಥವಾ ಸಾಕಷ್ಟು ಕ್ರಿಪ್ಟೋ ಏನೆಲ್ಲ ಬಂದಿದೆ, ತನ್ನ ಒಂದು ಯುಟಿಲಿಟಿ, ತನ್ನ ಉದ್ದೇಶ ಹಿಡ್ಕೊಂಡು ಮಾರ್ಕೆಟ್ ಅಲ್ಲಿ ಬಂದು ಸ್ಟಿಕ್ ಆನ್ ಆಗಿರ್ತಕ್ಕಂಥ ಕಾಯಿನ್ಗಳೇ ಹೊರತು ಯಾವುದು ಕೂಡ ಬಿಟ್ಕಾಯಿನ್ ಆಗ್ಲಿ ಒಂದು ಉದ್ದೇಶ ಇಲ್ಲದೆ ಯಾರೋ ಜನಗಳ ಮಧ್ಯೆ ಅದನ್ನ ಒಂದು ROE ಕೊಡಬೇಕು, ಜನಗಳಿಗೆ ಯಾವ್ದೋ ರೆಫರಲ್ ಕೊಡಬೇಕು, ರಿವಾರ್ಡ್ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಬಂದಿರತಕ್ಕಂಥದ್ದಲ್ಲ. ಓಕೆ, ಸೊ ನಾ ಹೇಳ್ತೀನಿ ಸಾಕಷ್ಟು, ನಾನು ಇವತ್ತು ಕೂಡ LGNS ನ ನೀವು ಏನೆಲ್ಲ ಮಾರ್ಕೆಟಿಗೆ ಇರ್ತಕ್ಕಂಥ ಸಿಸ್ಟಮ್ ಆಗಿ ಕಂಪೇರ್ ಮಾಡ್ಕೊಂಡು ಇದರಲ್ಲಿ ಇನ್ವಾಲ್ವ್ ಆದ್ರೆ 100% ಹೇಳ್ತೀನಿ ಈ ಸಿಸ್ಟಮ್ ನಿಮ್ಗಲ್ಲ. ಓಕೆ, ಯಾರೆಲ್ಲ ಒರಿಜಿನ್ ಒಂದು ಉದ್ದೇಶ, ಟೆಕ್ನಿಕಲಿ ಥಿಂಗ್ಸ್ ವಿಚಾರ ಇಟ್ಕೊಂಡು ಇನ್ವಾಲ್ವ್ ಆಗಿದ್ರ ಅವರಿಗೆ ಒರಿಜಿನ್. ಓಕೆ, ಈ ಸಿಸ್ಟಮ್ ನ ನೀವು ಯಾವ್ದೋ 1% ಡೈಲಿ 1%, ತಿಂಗಳ 30% ಅಥವಾ ಯಾವ್ದೋ ಒಂದು ಬೇರೆ ಕಾನ್ಸೆಪ್ಟ್ ತರ ನೀವು ಥಿಂಕ್ ಮಾಡಿದ್ರೆ ಈ ಕಾನ್ಸೆಪ್ಟ್ ಅವರಿಗೆಲ್ಲ. ಓಕೆ, ಯಾರೆಲ್ಲ ಬೇರೆ ಕಾನ್ಸೆಪ್ಟ್ ತರ ಏನೋ 3 ಮಂತ್ಸ್ ಡಬಲ್, 5 ತಿಂಗಳಿಗೆ ಡಬಲ್, 10 ತಿಂಗಳಿಗೆ ಡಬಲ್ ಆತಕ್ಕಂತ ಆ ಉದ್ದೇಶ ಇಟ್ಕೊಂಡು ಅದಕ್ಕಿನ ಸೂಪರ್ ಆಗಿ ನಾವು ತುಂಬಾ ನೆಕ್ಸ್ಟ್ 2-3 ಪಟ್ಟು ಒಂದು ಒಳ್ಳೆ ಪ್ರೊಡಕ್ಟಿವಿಟಿನ ನಾವು ಈ ಸಿಸ್ಟಮ್ ಅಲ್ಲಿ ನೋಡಿದೀವಿ. ಅಂದ್ರೆ ಅಲ್ಲಿಗಿನ 2-3 ಪಟ್ಟು ಒಳ್ಳೆ ರಿಸಲ್ಟ್ ನ ಇಲ್ಲಿ ನೋಡಿದೀವಿ. ಆದ್ರೂ ಕೂಡ ಈ ಸಿಸ್ಟಮ್ ನ ಆ ರೀತಿ ನೋಡಬಾರ್ದು ಅಂತಕ್ಕಂಥದ್ದು ವಿಚಾರ ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ಲಾಸ್ಟ್ 1 year ಜರ್ನಿ ನೋಡೋದಾದ್ರೆ ನಮ್ಮ ಸಿಸ್ಟಮ್ ಇಂದ ಸಾಕಷ್ಟು ಜನ ಇವತ್ತಿಗೂ ಕೂಡ ಏನಾದ್ರೂ ಪ್ರೈಸ್ ಇಂಪ್ಯಾಕ್ಟ್ ಆಗ್ಲಿ, ಇವತ್ತೇನೋ ಪ್ರೈಸ್ ಸ್ಟೆಬಿಲಿಟಿ ಇದೆ, ಎಲ್ಲರೂ ಹ್ಯಾಪಿ ಆಗಿದ್ದೀವಿ, ಅಥವಾ
ಏನೋ ಏನೋ ಒಂದು ಪ್ರೈಸ್ ಒಂದು ಸ್ಟೆಬಲ್ ಆಗಿ ನಿಂತಿದೆ ಅಂತ ವಿಚಾರ ಇದ್ದಾಗ ನಾವು ಸ್ವಲ್ಪ ಸ್ಟೆಬಿಲಿಟಿ ಇರ್ತೀವಿ. ಎಷ್ಟೇ ನಾವು ವಿಚಾರಗಳನ್ನ ಇವತ್ತಲ್ಲ, ಇವತ್ತೇನ್ ಜೂಮ್ ಮೀಟಿಂಗ್ ನಾವು ತಿಳಿಸ್ತಾ ಇದ್ದೀವಿ, ಇದನ್ನ ಲಾಸ್ಟ್ ಒಂದು 10 ತಿಂಗಳಿಂದ ಇವತ್ತು ಕೂಡ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು 10 ತಿಂಗಳದ ಹಿಂದ್ಗಡೆದು ಕೂಡ ಪ್ಲಾನ್ ಪ್ರೆಸೆಂಟೇಶನ್ ಓಪನ್ ಮಾಡಿ ಅವತ್ತೇನ್ ಹೇಳಿದೀನಿ ಪ್ರೆಸೆಂಟೇಶನ್ ಅಲ್ಲಿ ಇವತ್ತು ಕೂಡ ನಾನು ಅದೇ ವಿಚಾರನ ತಿಳಿಸ್ತಾ ಇರೋದು. ಓಕೆ, ಯಾವ್ದಾದ್ರು ಒಂದು ಸಿಸ್ಟಮ್ ನೀವೆಷ್ಟು ದಿನ ಇಷ್ಟು ಮುಂಚೆ ಏನ್ ಇನ್ವಾಲ್ವ್ ಆಗಿದ್ದೀರಾ, ಯಾವ್ದಾದ್ರು ಒಂದು ಸಿಸ್ಟಮ್ 1 ವರ್ಷದ ಮುಂಚೆ ಇರ್ತಕ್ಕಂಥ ಪ್ಲಾನ್ ನ ಇವತ್ತು ಅದೇ ರೀತಿ ಪ್ಲಾನ್ ಇರ್ತಕ್ಕಂಥದ್ದು, ಅದೇ ರೀತಿ ಒಂದು ವಿಚಾರ ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಯಾವುದೇ ರೀತಿಯ ಬದಲಾವಣೆ 2.0 3.0 ವರ್ಷನ್ ಅಂತಕ್ಕಂಥದ್ದು ಉದಾಹರಣೆ ಯಾವ್ದಾದ್ರು ಇದ್ರೆ. ಸೊ ನಾವು ಯಾಕೆ ನಾನು ಸಿಸ್ಟಮ್ ಹೇಳ್ತಾ ಇದ್ದೀನಿ, ಜಗತ್ತು ಬದಲಾಗಿದೆ. ಓಕೆ, ಯಾವ್ದು ಕೂಡ ಈಗ ಮುಕ್ತ ಅಂದ್ರೆ ನಾವು ಕ್ಲೋಸ್ಡ್ ಆಗಿ ಇಡ್ತಕ್ಕಂಥ ವಿಚಾರಗಳಿಲ್ಲ. ನಾನು ಇವತ್ತು ಓಪನ್ ಆಗಿ ಹೇಳ್ತೀನಿ, ನಮ್ಮ ಸಿಸ್ಟಮ್ ಅಲ್ಲಿ ಎಲ್ಲರೂ ಕೂಡ ತುಂಬಾ ಯಾರು ಕೂಡ ನಾನು ಅನ್ಕೊಂಡಿದ್ದೀನಿ ನಮ್ಮ ಟೀಮ್ ಅಲ್ಲಿ ಬೇರೆ ಯಾವ್ದು ಪ್ಲಾನ್ ಬಂದ್ರು ಕೂಡ ಯಾರು ಕೂಡ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡಲ್ಲ ಅಂತ. ಆದ್ರೂ ಕೂಡ ಅದ್ರ ಮಧ್ಯದಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟಿಗೆ ಇದಕ್ಕಿನ ಚೆನ್ನಾಗ್ ಬರುತ್ತೆ, ಇದಕ್ಕಿನ ಒಳ್ಳೆ ಗ್ರೋತ್ ಇದೆ. ಸೊ ನಾನು ಇವತ್ತಿಗೂ ಹೇಳ್ತೀನಿ, ನಾವು LGNS ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ನಮ್ಮ ಫ್ಯೂಚರ್ ಜನರೇಷನಲ್ ಪ್ಲಾನಿಗೆ. ಯಾವುದೇ ತರದ 2x 3x ಡಬಲ್ ಆಯ್ತು, ಪ್ರಾಫಿಟ್ ತಗೊಂಡ್ವಿ, ಎಕ್ಸಿಟ್ ಆದ್ವಿ, ನಮ್ ದುಡ್ಡು ನಮಗ್ ಬಂತಪ್ಪ ಪ್ರಾಫಿಟ್ ಅಂದ್ರೆ ಈ ವಿಚಾರದಲ್ಲಿ ಮಾತ್ರ ಇದು ಸಿಸ್ಟಮ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದಲ್ಲ. ಆ ತರ ಕ್ರಿಯೇಟ್ ಆಗಿರ್ತಕ್ಕಂಥದ್ದೇ ನಿಜ ಆಗಿದ್ರೆ ಇದಕ್ಕೆ ನಿಜವಾಗ್ಲೂ ಇವತ್ತಿಗೂ ಕೂಡ ಖರೀದಿದಾರರು ಬರ್ತಾ ಇರ್ಲಿಲ್ಲ. ಇದರದ ಉದ್ದೇಶ ತುಂಬಾ ದೊಡ್ಡದಾಗಿದೆ. ಸಿಸ್ಟಮ್ ನ ಉದ್ದೇಶ ನೋಡಿ, ಟೆಕ್ನಿಕಲಿ ನಾನು ಆಲ್ರೆಡಿ ಹೇಳ್ದೆ. ಸೊ ಸಿಸ್ಟಮಿನ ವಿಷನ್ ತಿಳ್ಕೋಬೇಕು, ರಿಸ್ಕ್ ಫ್ಯಾಕ್ಟರ್ ಸೆಕೆಂಡ್ರಿ. ಆ ರಿಸ್ಕ್ ಫ್ಯಾಕ್ಟರ್ ನ ಯಾವ ತರ ಮಿನಿಮಲ್ ಮಾಡ್ಬೇಕು, ಯಾವ ಮಿನಿಮಲ್ ಮಾಡುತ್ತಾ ನಮ್ಮ ಪೋರ್ಟ್ಫೋಲಿಯೋನ ನಾವು ಪ್ರಾಫಿಟಬಲ್ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೋಬೇಕು ಅಂತಕ್ಕಂಥ ಉದ್ದೇಶ ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ದಟ್ಸ್ ಅ ವೆರಿ ರಾಂಗ್ ಥಿಂಗ್. ಓಕೆ, ಸೊ ನಮ್ಮ ಸಿಸ್ಟಮ್ ಅಲ್ಲಿ ನಾನು ಹೇಳಿದ್ದೀನಿ, ಅದನ್ನ ನಾನು ಇವತ್ತು ಅದನ್ನ ನಿಮಗೆ ತಿಳಿಸ್ಬೇಕು ಅಂತಾನೆ ಇವತ್ತು ನಾನು ಮೀಟಿಂಗ್ ಇಟ್ಕೊಂಡಿರೋದು. ಇವತ್ತು ಯಾವುದೇ ತರದ ಪ್ರೆಸೆಂಟೇಶನ್ ಇರೋಲ್ಲ, ಟೆಕ್ನಿಕಲಿ ಥಿಂಗ್ಸ್ ಬಗ್ಗೆನೂ ಕೂಡ ವಿಚಾರ ಇರೋದಿಲ್ಲ. ನಾರ್ಮಲಿ ನಮ್ಮ ಪೋರ್ಟ್ಫೋಲಿಯೋನ ಮುಂದೆ ಬರ್ತಕ್ಕಂಥ ಭವಿಷ್ಯಕ್ಕೆ ಯಾವ ತರ ನಾವು ಉಳಿಸ್ಕೋಬೇಕು, ನಾವು ಯಾವ ತರ ಪ್ರಾಫಿಟಬಲ್ ಅಲ್ಲಿ ಸಿಸ್ಟಮ್ ಅಲ್ಲಿ ಇರಬೇಕು, ನಾವು ಪ್ರಾಫಿಟಬಲ್ ಅಲ್ಲಿ ಇದ್ರೂ ಕೂಡ ಓಕೆ ಸಿಸ್ಟಮ್ ಅಲ್ಲಿ ಯಾವ ತರ ಮುಂದೆ ಬರ್ತಕ್ಕಂಥ ಒಂದು ಪ್ರೊಡಕ್ಟಿವಿಟಿ, ಮುಂದೆ ಬರ್ತಕ್ಕಂಥ ವಿಚಾರಗಳಿಗೆ ನಾವು ಯಾವ ತರ ರೆಡಿ ಆಗ್ಬೇಕು ಅಂತಕ್ಕಂಥದ್ದು ಇವತ್ತು ನಾನು ಒಂದು 10 ರಿಂದ 20 ನಿಮಿಷದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಾದ ನಂತರ ಸಾಕಷ್ಟು ಇವತ್ತಿನ ಇಡೀ ಇಂಡಿಯಾದಲ್ಲೇ ಆಲ್ರೆಡಿ 2 ಲಕ್ಷ 3 ಲಕ್ಷ ಟೀಮ್ ಹೊಂದಿರ್ತಕ್ಕಂಥವ್ರು ಕೂಡ ಇವತ್ತು ನಮ್ಮ ಝೂಮ್ ಮೀಟಿಂಗ್ ಅಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಆಲ್ರೆಡಿ ಅವ್ರಿಗೆ ನಾನು ಮೆಸೇಜ್ ಪಾಸ್ ಮಾಡಿದ್ದೀನಿ. ಸೊ ಇನ್ ಕೇಸ್ ಫ್ರೀ ಇದ್ರು ಅಂದ್ರೆ ಅವರು ಕೂಡ ಇವತ್ತು ನಮ್ಮ ಮೀಟಿಂಗ್ ಅಲ್ಲಿ ಅವರ ಅನುಭವ. ಓಕೆ, ಸಾಕಷ್ಟು ಬಾರಿ ಏನಾಗುತ್ತೆ, ನನ್ನ ಮಾತೆ ಅಥವಾ ನಂದೇ ವಿಚಾರ ಕೇಳಿ ಮೇ ಬಿ ಬೋರ್ ಆಗಿರುತ್ತೆ. ಓಕೆ, ಸೊ ಸಾಕಷ್ಟು ಇಂಡಿಯಾದಲ್ಲಿ ಸಾಕಷ್ಟು ವೇ ಅಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಥಿಂಗ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ದೆನ್ ನಾನು ಆಲ್ವೇಸ್ ಹೇಳ್ತೀನಿ, ಒರಿಜಿನ್ ಅಂತಕ್ಕಂಥದ್ದು LGNS ಏನಿದೆ ಒಂದು ಕ್ವಿಕ್ ಅಪ್ಡೇಟಿಗೆ ಯಾವುದೇ ತರದ ವಿಚಾರಗಳನ್ನ ತಿಳ್ಕೋಬೇಕು ಅಂತಂದ್ರೆ ಸೊ ಅದ್ರದ್ದು ಎಕ್ಸ್ ಹ್ಯಾಂಡಲ್ ಪೇಜ್ ನ ಪ್ಲೀಸ್ ಫಾಲೋ ಮಾಡಿ. ಓಕೆ, ನಾವೆಲ್ಲರೂ ನಾವು ಈಗ ಇನ್ವಾಲ್ವ್ ಆಗಿದ್ದೀವಿ. ಪ್ರತಿದಿನ ನಮಗೆ ಟೋಕನ್ಸ್ ಬರ್ತಾ ಇದೆ. ಆ ಟೋಕನ್ಸ್ ಏನ್ ಬರ್ತಾ ಇದೆ ಯಾವುದೋ ಯೂಸ್ಲೆಸ್ ವಸ್ತು ಅಲ್ಲ ನಮಗೆ ಬರ್ತಾ ಇರೋದು. ಅದಕ್ಕೆ ಆದಂತ ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂನ ನಾವು ನಮಗೆ ಬೇಕಾದಂತ ರೂಪದಲ್ಲಿ ಕನ್ವರ್ಟ್ ಮಾಡ್ತಾ ಇದೀವಿ ನಮ್ಮ ಅವಶ್ಯಕತೆಗೆ. ಅದು ಬರ್ತಾ ಇದೆ ಅಂದ್ರೆ ಅದನ್ನ ನಿಮ್ಮ ವೈಯಕ್ತಿಕವಾಗಿ ಅದನ್ನ ತಿಳ್ಕೊಳ್ಳಿಕ್ಕೆ ನಿಮ್ಗೆ ಆಸಕ್ತಿ ಇಲ್ಲ ಅಂತಂದ್ರೆ ನಿಜವಾಗ್ಲೂ ನಾವು ಏನೂ ಮಾಡ್ಲಿಕ್ಕೆ ಅಂದ್ರೆ ನೀವು ಗ್ರೋತ್ ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗಲ್ಲ. ನಾನು ಎಷ್ಟೇ ಹೇಳಿದ್ರು ಕೂಡ ಸರ್ ನನಗೆ ಟೆಕ್ನಿಕಲಿ ಅರ್ಥ ಆಗಲ್ಲ ಸರ್, ನನಗೆ ಆ ವಿಚಾರದ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್, ದುಡ್ಡು ಹಾಕಿದ್ರೆ ಬಂದು ಬಿಡುತ್ತಾ ಹೇಳಿ ಸರ್. 99% ಇವತ್ತು ಪರಿಸ್ಥಿತಿ ಇರ್ತಕ್ಕಂಥ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ನೀವು ಯಾರೇ ಒಂದು 5 ವರ್ಷದಿಂದ ಯಾವುದೇ ಫೈನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಅವರು ಟ್ರೇಡಿಂಗ್ ಆಗಿರ್ಲಿ ಹೋಲ್ಡಿಂಗ್ ಆಗಿರ್ಲಿ ಯಾರನ್ನಾದ್ರೂ ಕೇಳಿ LGNS ಅಲ್ಲಿ ಸ್ಟೆಬಲ್ ಆಗಿ ಪ್ರಾಫಿಟ್ ಮಾಡ್ತಾ ಇರ್ತಕ್ಕಂಥವ್ರನ್ನ ಹೊರತಾಗಿ ನನ್ನ ಪ್ರಕಾರ ಮೇ ಬಿ 20% ಇರ್ಬೋದು, 80% ಶೇಕಡ 80% ಈ ತರ ಅಫಿಲಿಯೇಟು ಅಥವಾ MLM ಮಾರ್ಕೆಟ್ ಅಲ್ಲಿ ಅಂತ ಹೇಳ್ತೀವಿ, ಶೇಕಡ 80 ರಿಂದ 90% ಅಷ್ಟು ಕೂಡ ಲಾಸ್ ಅಲ್ಲಿ ಇರ್ತಕ್ಕಂಥವ್ರು. ಪ್ರತಿಯೊಬ್ರದ್ದು ಕೂಡ ಸಿಸ್ಟಮ್ ಅಲ್ಲಿ ಲಾಸ್ ಅಂತ ಏನ್ ಇನ್ವೆಸ್ಟರ್ ಆಗ್ತಾರೆ ಅವ್ರಿಗೆ ಯಾವುದೇ ರೀತಿಯ ಸೊಲ್ಯೂಷನ್ ಅಥವಾ ಪ್ರೋಗ್ರೆಸ್ ಯಾವ್ದು ಇಲ್ಲ. ಒಂದು 6 ತಿಂಗಳು ಸಿಸ್ಟಮ್ಯಾಟಿಕ್ಲಿ ಹೇಳ್ತಕ್ಕಂಥದ್ದು ಬರುತ್ತೆ. ಅದಾದ್ಮೇಲೆ ಲೈಕ್ ಸೊ ಅಂದ್ರೆ ಮೇಂಟೆನೆನ್ಸ್ ಅಥವಾ ಬರ್ತೀವಿ ಕೊಡ್ತೀವಿ ಏನೋ ಅಂತಕ್ಕಂಥದ್ದು ಸ್ಟೋರಿ ರೂಪದಲ್ಲಿ, ಕತೆ ಒಂದ್ಸಲ ನೋಡಿ ಯಾವ್ದು ಕೂಡ ಬಿಲೀವ್ ಮಾಡಲ್ಲ. ಆಲ್ರೆಡಿ ಜನನು ಕೂಡ ಅಡಾಪ್ಟ್ ಆಗ್ಬಿಟ್ಟಿದ್ದಾರೆ. ಎಲ್ಲ ಕೂಡ ವಿಡ್ರಾಲ್ ಸ್ವಲ್ಪ ಚೇಂಜಸ್ ಆಯ್ತಾ, ಇದು ರೈಟ್ ಟೈಮ್ ಅಲ್ಲಪ್ಪ, ಸ್ವಲ್ಪ 4 ತಿಂಗಳಾಯ್ತಾ ಇದು ರೈಟ್ ಟೈಮ್ ಅಲ್ಲಪ್ಪ ಅಂದ್ರೆ ನಾವ್ ಏನ್ ಮಾಡಿದೀವಿ, ನಾವೇ ಜಡ್ಜ್ ಮಾಡಿದೀವಿ. ನಾವ್ ಅನ್ಕೊಳ್ತಾ ಇದೀವಿ ಸಿಸ್ಟಮ್ ಏನ್ ಮಾರ್ಕೆಟಿಗೆ ಬಂದಿದೆ
ನಾವು ಸ್ಮಾರ್ಟ್ ಇದೀವಿ. ನಾವು ಅಯ್ಯೋ ಒಂದ್ 3 ತಿಂಗಳಲ್ಲಿ ನಮ್ ದುಡ್ಡು ನಾವು ತಗೊಂಡು ಬಂದಿದ್ ನಾವು ಪ್ರಾಫಿಟ್ ಅನ್ಕೊಂಡ್ಬಿಡೋಣ, ಪ್ರಾಫಿಟ್ ಅಲ್ಲಿ ನಾವು ಎಕ್ಸಿಟ್ ಆಗ್ಬೋಣ ಅಂತಕ್ಕಂಥದ್ದು ಉದ್ದೇಶ ನಾವ್ ಇಟ್ಕೊಂಡಿದೀವಿ. ಬಟ್ ತಪ್ಪು ತಿಳ್ಕೊಂಡಿದೀವಿ. ನಮ್ ಉದ್ದೇಶಕ್ಕಿನ ಅದನ್ನ ಏನ್ ಸಿಸ್ಟಮ್ ನ ಕ್ರಿಯೇಟ್ ಮಾಡಿರ್ತವೆ ಅವ್ರ ಉದ್ದೇಶ 1 ತಿಂಗಳು ಇರುತ್ತೆ. ಓಕೆ. ಅಂದ್ರೆ ನಾನ್ ಹೇಳ್ತಿರೋದು ಉದ್ದೇಶನೇ ಕ್ಲಿಯರ್ ಇಲ್ಲದೆ ನೀವು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೇಡಿ. ನಾನು ಇವತ್ತು LGNS ಅಲ್ಲಿ ಸಾಕಷ್ಟು ಜನ ಪ್ರಾಫಿಟ್ ಅಲ್ಲಿ ಇದ್ದಾರೆ. ನಾನು ಇವತ್ತು ಹೇಳಿದ್ದೀನಿ ಆ ಪ್ರಾಫಿಟ್ ಅನ್ನ ನೀವು ಬೇರೆ ಸಿಸ್ಟಮ್ ಅಲ್ಲಿ ಅಥವಾ ನಿಮ್ಮ ಅಸೆಟ್ ಇವತ್ತು ಕೂಡ ಎಲ್ಲರೂ ಕೂಡ ನಿಮ್ ಕಂಟ್ರೋಲ್ ಇದೆ. ಇಲ್ಲಿ ಯಾರಿಗೂ ಕೂಡ ನಾನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ನನಗೆ ಸಿಸ್ಟಮ್ ಅಲ್ಲಿ ಏನ್ ನಾಲೆಡ್ಜ್ ಇದೆ, ನನಗೆ ಏನ್ ಅರ್ಥ ಆಗಿದೆ ಅದನ್ನ ನಾನು ನಿಮಗೆ ಎಜುಕೇಟ್ ಮಾಡ್ತಾ ಇದ್ದೀನಿ. ನಾನು ಇನ್ಸಿಸ್ಟ್ ಮಾಡ್ತಾ ಇಲ್ಲ ಇದನ್ನೇ ಮಾಡಿ ಹೀಗೆ ಮಾಡಿ. ಯಾಕಂದ್ರೆ ಐ ಆಮ್ ನಾಟ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್. ನಾನು ನಿಮ್ಮ ವ್ಯವಹಾರಗಳ ಅದಕ್ಕೆ ನಾನು ಅಂದ್ರೆ ನನಗೆ ತಿಳಿದಿರ್ತಕ್ಕಂಥ ವಿಚಾರಗಳನ್ನ ತಿಳಿಸ್ಬೋದೇ ಹೊರತು ಡಿಸಿಷನ್ ಕೊನೆಗೆ ನಿಮ್ದೇ ಆಗಿರುತ್ತೆ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ ಸಾಕಷ್ಟು ಜನ LGNS ಅಲ್ಲಿ ನನಗೆ ತುಂಬಾ ಒಂದೊಂದ್ಸಲ ಏನಾಗುತ್ತೆ, ಯಾವ್ದೋ ಒಂದು ಅರ್ಥ ಇರದೇ ಇರ್ತಕ್ಕಂಥ ವಿಚಾರಗಳಿಗೆ ಎಲ್ಲಿ ಬಂದಿರತಕ್ಕಂಥ ಪ್ರಾಫಿಟ್ ನ 20 ಲಕ್ಷ 10 ಲಕ್ಷ 5 ಲಕ್ಷನ ಹೂಡಿಕೆ ಮಾಡಿ ಲಾಸ್ ಆಗಿರ್ತಕ್ಕಂಥ ಉದಾಹರಣೆನ ನಾವು ಈ ಸಿಸ್ಟಮ್ ಇಂದ ನೋಡಿದೀವಿ ಜನಗಳು. ಅಂದ್ರೆ ಇಲ್ಲಿ ಪ್ರಾಫಿಟಬಲ್ ಅಥವಾ ಹೋಲ್ಡ್ ಆನ್ ಅಥವಾ ಸ್ಟಿಕ್ ಆನ್ ಇರುತ್ತೆ. ಎಲ್ಲೋ ಎಲ್ಲೋ ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಸಿಮಿಲರ್ ನಂಬರ್ನ ನೋಡ್ತೀವಿ ಅಷ್ಟೇ. ಅದು ಹೆಂಗ್ ಬರುತ್ತೆ, ಎಷ್ಟ್ ದಿನ ಬರುತ್ತೆ, ಯಾವ ರೂಪದಲ್ಲಿ ಬರುತ್ತೆ. ನೋಡಿ, ಜೆನ್ಯೂನಿಟಿಗೆ ಕ್ವಶನ್ಸ್ ತುಂಬಾ ಜಾಸ್ತಿ. ಅಂದ್ರೆ ಜೆನ್ಯೂನಿಟಿ ಅಂದ್ರೆ ಒಳ್ಳೆ ಉದ್ದೇಶ ಇರತಕ್ಕಂತ ವಸ್ತು ಅಥವಾ ವ್ಯಕ್ತಿ ಏನೇ ಆಗ್ಲಿ ಅದಕ್ಕೆ ಕ್ವಶನ್ಸ್ ಜಾಸ್ತಿ. ಬಣ್ಣ ಹಚ್ಚಿರೋದು ಅಥವಾ ಏನೋ ಅದಕ್ಕೆ ಯೂಸ್ ಇಲ್ದೇ ಇರೋದು, ಅದು ವ್ಯವಹಾರಿಕವಾಗಿ ಏನೇ ಇಲ್ದೇ ಇರ್ತಕ್ಕಂಥದ್ದು ವಿಚಾರಗಳಿದ್ರೆ ಅದಕ್ಕೆ ಜನಗಳಿಗೆ ಏನೋ ಪಾಲಿಶ್ ಅಂದ್ರೆ ಅದೇ ಪಾಲಿಶು. ಆ ಪಾಲಿಶ್ಗೆ ನಾವೇನೋ ಮಾಡ್ಬಿಡ್ತೀವಿ, ಮರಳಾಗ್ಬಿಡ್ತೀವಿ. ಅಂದ್ರೆ ನಾನ್ ಹೇಳ್ತಿರೋ ಉದ್ದೇಶ, ನೀವು LGNS ಅಲ್ಲಿ ನಿಮ್ಮ ಅಸೆಟ್ ನ ಇವತ್ತೇ ವಿಡ್ರಾ ಮಾಡಿದ್ರು ಕೂಡ ಪರವಾಗಿಲ್ಲ. ಬಟ್ ಸಿಸ್ಟಮ್ ನ ಬೇರೆ ಸಿಸ್ಟಮ್ಗೆ ನೀವು ಇನ್ವಾಲ್ವ್ ಹಾಕಿನ ಮುಂಚೆ 100 ಸಲ ವಿಚಾರ ಮಾಡಿ ತಿಳ್ಕೊಳ್ಳಿ. ನಾವು ಇನ್ವಾಲ್ವ್ ಆಗ್ತಾ ಇರ್ತಕ್ಕಂಥದ್ದು ಒಂದು ಟ್ರೆಂಡ್ ಯಾವುದು ಅಂದ್ರೆ ಮಾರ್ಕೆಟ್ ಲಿಕ್ವಿಡಿಟಿ, ಕಾಯಿನ್ ಮಾರ್ಕೆಟ್ ಕ್ಯಾಪ್ ಸಿಸ್ಟಮ್ ನ ಬೈಯರ್ಸ್ ಯಾವ ತರ ವೇಲಿ ಸಿಸ್ಟಮ್ಯಾಟಿಕ್ ಸಿಸ್ಟಮ್ ನಡೀತಾ ಇದೆ ಅಂತಕ್ಕಂಥ ಒಂದು ಟೆಕ್ನಾಲಜಿ ಬೇಸ್ಡ್ ಹೋಗ್ತಾ ಇದೀವಿ. ಯಾರಾದ್ರೂ ನಿಮಗೆ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದಾರೆ ಅಂದ್ರೆ ಸಿಸ್ಟಮ್ ನ ಪ್ರೂಫ್ಸ್ ತೆಗೀರಿ, ಬ್ಲಾಕ್ ಚೈನ್ ಅಲ್ಲಿ ತಗೊಳ್ಳಿ. ಕಮ್ಯುನಿಟಿ ಯಾವ ತರ ಬರ್ತಾ ಇದೆ, ನಿಜವಾಗ್ಲೂ ಕಮ್ಯುನಿಟಿ ಕನ್ಸಿಸ್ಟೆನ್ಸಿ ಬೈಯಿಂಗ್ ನಡೀತಾ ಇದೆನಾ, ನಿಜವಾಗ್ಲೂ ಟ್ರೆಂಡ್ ಆಸ್ ಪರ್ ಟ್ರೆಂಡ್ ಫಾಲೋ ಆಗ್ತಾ ಇದೆನಾ. ಪ್ರೈಸ್ ವೇರಿ ಆಗ್ಲಿ, ಇವತ್ತು LGNS ಬೆಲೆ $4 ಇರ್ಬೋದು, ನಾಳೆ 3 ಆಗ್ಬೋದು, 5 ಆಗ್ಬೋದು, ಅದು ಮಾರ್ಕೆಟ್ ಡಿಪೆಂಡೆನ್ಸಿ. ನಾನು ಅದನ್ನ ಹೇಳ್ತಾ ಇಲ್ಲ. ಬಟ್ ಸಿಸ್ಟಮ್ ಕನ್ಸಿಸ್ಟೆನ್ಸಿ, ಒಂದು ಪ್ರೊಡಕ್ಟಿವಿಟಿಗೆ ಒಂದು ಟ್ರಾನ್ಸ್ಪರೆನ್ಸಿ ವಿಚಾರ ನಿಮ್ಗೆ ತಿಳ್ಕೊಳ್ಳೆ ಆಗ್ತಾ ಇರ್ತಕ್ಕಂಥದ್ದು ವಿಚಾರ ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಬೇರೆ ಸಿಸ್ಟಮ್ ಅಲ್ಲಿ ಕ್ಷಣಿಕಕ್ಕೋಸ್ಕರ ಡೈಲಿ 1% ಮಂತ್ಲಿ ಏನೋ ಏನೋ 45 days ಡಬಲ್ ಈ ಬೇಸ್ಡ್ ಮೇಲೆ ನೀವು ಇನ್ವಾಲ್ವ್ ಆಗ್ಬೇಡಿ. 99% ಜನಗಳಿಗೆ ಸಿಸ್ಟಮ್ ಮಾರ್ಕೆಟ್ ಅಲ್ಲಿ ಏನ್ ಬರ್ತಾ ಇದೆ ಉದ್ದೇಶ, ಜನಗಳಿಗೆ ಟ್ರಸ್ಟ್, ಒಂದು ಜಸ್ಟಿಸ್ ಕೊಡಬೇಕು, ಜನಗಳಿಗೆ ಒಂದು ಏನೋ ಒಂದು ಲೈಕ್ ಒಂದು ಕನೆಕ್ಟಿವಿಟಿ ಪ್ರೊಡಕ್ಟಿವಿಟಿ ಸಿಸ್ಟಮ್ ನ ತರಬೇಕು ಅಂತಕ್ಕಂಥ ವಿಚಾರಗಳು ಮಾರ್ಕೆಟ್ ಅಲ್ಲಿ ಬರ್ತಾ ಇರ್ತಕ್ಕಂಥದ್ದು ವೆರಿ ರೇರ್. ಬಟ್ ನಾನು ಇವತ್ತು ಯಾಕೆ ಇಷ್ಟು ಹೇಳ್ತಾ ಇದ್ದೇನೆ ಅಂದ್ರೆ LGNS ಅಲ್ಲಿ ಆಲ್ರೆಡಿ 25 months ಇಂದ ಅದು ಪ್ರೂವನ್ ಆಗಿದೆ. ಸೊ ಆತರ ಯಾವ್ದಾದ್ರು ಸ್ಕ್ಯಾಮ್ ಫ್ರಾಡ್ ಸಿಸ್ಟಮ್ ಎಕ್ಸಿಟ್ ಆಗ್ಬೇಕು ಅಂತಕ್ಕಂಥ ಉದ್ದೇಶ ಇದ್ದಿದ್ರೆ ಬರೀ 1 ದಿನದ್ದು ಟ್ರೇಡಿಂಗ್ ವ್ಯಾಲ್ಯೂಮ್ ಬಸ್. ಅಥವಾ ನಾನು ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸಿಸ್ಟಮ್ ಅಲ್ಲಿ ನಾನು ಲಾಸ್ಟ್ ಬಾಲಿ ಮೀಟಿಂಗ್ ಅಲ್ಲೂ ಕೂಡ ಅದನ್ನ ಕೇಳಿದ್ದೀನಿ. ಬಟ್ ಅದನ್ನ ಕಾಂಟ್ರಾಕ್ಟ್ ಅಲ್ಲಿ ನಾನು ಅದನ್ನ ವಾಚ್ ಮಾಡಿಲ್ಲ. ಏನು ಪ್ರತಿದಿನ 5% ಏನು ಡಿಡಕ್ಷನ್ ಆಗುತ್ತೆ, 5% ಏನ್ LGNS ಇಂದ ಜನಗಳು ಡೈ ಕನ್ವರ್ಟ್ ಮಾಡ್ತಾರೆ, ಅಲ್ಲಿ ಉಳಿದಿರ್ತಕ್ಕಂಥ 5% ಅಲ್ಲಿ 1% ಏನ್ ಕ್ರಿಯೇಟರ್ ಹೋಗುತ್ತೆ, ಅದೇ ಹತ್ತತ್ರ 10 ಮಿಲಿಯನ್, ಹತ್ತತ್ರ 1,000 ಕೋಟಿ ಒಂದೇ ವ್ಯಾಲೆಟ್ ಅಲ್ಲಿ ಇವತ್ತಿಗೂ ಇದೆ. ಕ್ರಿಯೇಟರ್ ₹1 ಕೂಡ ವಿಡ್ರಾ ಮಾಡಿಲ್ಲ. ನಾವು ಸಾಕಷ್ಟು ವಿಚಾರಗಳನ್ನ ನನಗೆ ಸಾಕಷ್ಟು ಕೇಳ್ತಾರೆ, ಬೇರೆ ಕಾನ್ಸೆಪ್ಟ್ ಗೆ ಕಂಪೇರ್ ಮಾಡ್ತಾರೆ. ಯಾವ್ದೋ ಇವತ್ತು LGNS ತರ ಸಾಕಷ್ಟು ಒಂದು 30 ರಿಂದ 40 ಕಂಪನಿಗಳು ಪ್ರತಿದಿನ ಬರ್ತಾ ಇದಾವೆ. ಅಲ್ಲಿ ಯಾವ್ದೋ ಒಂದು ಪಾಸಿಟಿವಿಟಿ ಇಟ್ಕೊಂಡು ಇಲ್ಲಿ ಯಾವ್ದೋ ಒಂದು LGNS ತ ಕೇಳ್ತಾರೆ, ಸರ್ LGNS ಅಲ್ಲಿ ಈ ಪಾಯಿಂಟ್ ಓಪನ್ ಇದೆ, ಅಥವಾ LGNS ಅಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಇದು ಶೋ ಆಗ್ತಾ ಇದೆ, ಅಥವಾ LGNS ಅಲ್ಲಿ ಲೈಕ್ ಲೈಕ್ ಇದು ವೆರಿಫೈ ಆಗಿಲ್ಲ ಅಂತ ತೋರಿಸ್ತಾ ಇದೆ, LGNS ಅಲ್ಲಿ ಇದನ್ನ ಕ್ರಿಯೇಟರ್ ಕಂಟ್ರೋಲ್ ಮಾಡ್ತಾ ಇದಾರೆ ಅಂತ ತೋರಿಸುತ್ತೆ. ಅರೆ ಯಾರ್ 25 ತಿಂಗಳು ಜರ್ನಿ ಕ್ಲಿಯರ್ ಮಾಡಿದೆ, 25 ಅದನ್ನ ನಾವು ಜನರಲಿ ಥಿಂಕ್ ಮಾಡಬೇಕು. ಒಂದು ವಿಚಾರ ನಾವು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಬೇಕಾಗುತ್ತೆ, ಒಂದೊಂದು ವಿಚಾರ ನಾವು ಅದನ್ನ ಜಸ್ಟಿಸ್ ನೋಡಕ್ಕೆ, ಒಂದೊಂದು ವಿಚಾರ ಅದರ ನಿರ್ಧಾರ ತಗೊಳ್ಳಿಕ್ಕೆ ಆ ಜರ್ನಿ ಬಿಗಿನಿಂಗ್ ಟೈಮ್ ಅಲ್ಲಿ ಅದಕ್ಕೆ ಯಾವುದು ಕೂಡ ಒಂದು ಡೇಟ್ ಫಸ್ಟ್ ಡೇ ಇಂದ ಶುರುವಾಗಿದೆ ಅಥವಾ ಫಸ್ಟ್ 2-3 months ಆಗಿದೆ, ಅದಕ್ಕೆ ಯಾವ ತರ ಅದನ್ನ ವೆರಿಫೈ ಮಾಡ್ಬೇಕು ಅಂತ ವಿಚಾರ ಹಂಗಂತ ಈಗ ನಾವು ನೋಡಬಾರ್ದು ಅಂತಿಲ್ಲ, ನೋಡ್ಬೇಕು. ಬಟ್ ಆಲ್ರೆಡಿ ಜರ್ನಿ ದ ಲಾಂಗ್ ಲಾಸ್ಟಿಂಗ್. ಅಂದ್ರೆ ನಾವು ಈಗ ಏನ್ ತಿಳ್ಕೊಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಜರ್ನಿಯಲ್ಲಿ ವೆರಿಫಿಕೇಶನ್ ಬೇಕು. ಇವಾಗ ಅದರದ್ದು ಟ್ರಾನ್ಸಾಕ್ಷನ್, ಜನ ಇನ್ವಾಲ್ವ್ ಆಗೋದು, ಮಾರ್ಕೆಟ್ ಬಿದ್ದಾಗ ಖರೀದಿ ಮಾಡ್ತಕ್ಕಂತ ಒಂದು ಹುಮ್ಮಸ್ಸು, ಅದನ್ನ ಮಾಡ್ತಕ್ಕಂಥ ಜನರಲಿ ನಮ್ಕಿನ ಜಾಸ್ತಿ ಇಂಟೆಲಿಜೆಂಟ್ ಇರ್ತಾರೆ ಅಥವಾ ನಮ್ಕಿನ ಟೆಕ್ನಿಕಲಿ ಮುಂದಿರ್ತಾರೆ. ಹಂಗಂತ ನಾವು ಟೆಕ್ನಿಕಲಿ ತಿಳ್ಕೊಬಾರ್ದು ಅಂತಲ್ಲ, ಈ ವಿಚಾರನೂ ಕೂಡ ಟೆಕ್ನಿಕಲಿನೇ. ಯಾಕೆ ಅಂದ್ರೆ ಅದನ್ನ ಖರೀದಿ ಮಾಡ್ತಾ ಇದಾರೆ ಅಂದ್ರೆ ಯಾರು ದಡ್ರಲ್ಲ.
ಓಕೆ, ಯಾವುದು ಕೂಡ ವಿಚಾರ ಇಲ್ಲದೆ ಯಾರು ಕೂಡ ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗಲ್ಲ. ಓಕೆ, ಸೊ ಎಕ್ಸ್ ಹ್ಯಾಂಡಲ್ ಪೇಜ್ ನ ಸೊ ಫಾಲೋ ಮಾಡಿ. ಆಲ್ರೆಡಿ ಅನುಬೀಸ್ ಬ್ಲಾಕ್ ಚೈನ್ ಕೂಡ ಸಿಸ್ಟಮ್ ಅಲ್ಲಿ ಆದಷ್ಟು ಬೇಗ ಸಿಂಕ್ರನೈಸಿಂಗ್ ಶುರು ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಓಕೆ, ಸೊ ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಓಕೆ, ಒರಿಜಿನ್ ಎಕ್ಸ್ಪೇಜ್ ಅಲ್ಲಿ ಟೆಕ್ನಿಕಲಿ ಒಂದು ಸಾಕಷ್ಟು ವಿಚಾರಗಳನ್ನ ಅಂದ್ರೆ ನಮಗೆ ಇಲ್ಲಿ ಸಾಕಷ್ಟು ವಿಚಾರಗಳು ಏನಾಗುತ್ತೆ, ಸೊ ಅಪ್ಡೇಟ್ಸ್ ಆಗ್ತಾ ಇರುತ್ತೆ. ಇಲ್ಲಿ ಯಾರು ಕೂಡ ಅಪ್ಲೈನು ಅಥವಾ ಇಲ್ಲಿ ಯಾರು ಕೂಡ ಕಂಪ್ಲೀಟ್ಲಿ ಸಿಸ್ಟಮ್ ಇಂದ ಅಪ್ಡೇಟ್ ಬರುತ್ತೆ ಮೇಲ್ ಮಾಡ್ತಾರೆ ಅಂತಕ್ಕಂಥದ್ದಿಲ್ಲ. ಇಟ್ಸ್ ಕಂಪ್ಲೀಟ್ಲಿ ಡಾವ್ ಕಮ್ಯುನಿಟಿ ಸಿಸ್ಟಮ್ ನ ಕಂಟ್ರೋಲ್ ಮಾಡ್ತಾ ಇದೆ. ಅದ್ರ ಲೈಕ್ ಸಿಸ್ಟಮ್ ನ ಕ್ರಿಯೇಟ್ ಮಾಡಿ ಪಬ್ಲಿಕ್ ಬಿಟ್ಟಿರ್ತಕ್ಕಂಥದ್ದು. ಯಾವುದೇ ತರದ ಅಪ್ಡೇಟ್ ಇದ್ರೂ ಕೂಡ ಕಂಪ್ಲೀಟ್ಲಿ origin.io ಅದು ವೆಬ್ಸೈಟ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಅಲ್ಲಿ ಏನೇ ಇನ್ಸೆಂಟಿವ್ ಪ್ರೋಗ್ರಾಮು ಸಿಸ್ಟಮ್ ಅಲ್ಲಿ ಯಾವುದೇ ತರದ ಅಪ್ಡೇಟ್ಸ್ ಇದ್ರೂ ಕೂಡ ಸಿಸ್ಟಮ್ ಅಲ್ಲಿ ಓಪನ್ ಲೈಕ್ ಪಾಪ್ ಅಪ್ ಕೊಡ್ತಕ್ಕಂಥದ್ದು. ಅಲ್ಲಿ ಬಂದಾದ್ಮೇಲೆ ನಮಗೆ ವಿಚಾರ ಗೊತ್ತಾಗ್ತಕ್ಕಂಥದ್ದು. ಇಲ್ಲಿ ಯಾವುದೇ ತರದ ವಿಚಾರ ಕೂಡ ನಮಗೆ ನಾಳೆ ಬರ್ತಕ್ಕಂಥದ್ದು, ಇವತ್ತೇ ಅಪ್ಡೇಟ್ ಆಗುತ್ತೆ, ಇವತ್ತೇ ಗೊತ್ತಾಗ್ಬಿಡುತ್ತೆ ಅಂತಕ್ಕಂಥದ್ದಿಲ್ಲ. ಬಂದಾದ್ಮೇಲೆ ವಿಚಾರ ಗೊತ್ತಾಗ್ತಕ್ಕಂಥದ್ದು. ಆಸ್ ಪರ್ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್, ಪಬ್ಲಿಕ್ ಇನ್ವಾಲ್ವ್ಮೆಂಟ್, ಸೊ ನಾವ್ ಯಾವ ತರ ಇನ್ವಾಲ್ವ್ ಆಗ್ತೀವಿ ಅಷ್ಟು ಈಸಿಯಾಗಿ ನಾವು ಸಿಸ್ಟಮ್ಗೆ ಕನೆಕ್ಟ್ ಆಗ್ತಾ ಹೋಗ್ತಕ್ಕಂಥದ್ದು. ಆಲ್ರೆಡಿ ಅನುಬೀಸ್ ಬ್ಲಾಕ್ ಚೈನ್ ಏನಿದೆ, ಸೊ ಅನುಬೀಸ್ ಬ್ಲಾಕ್ ಚೈನ್ ಸಾಕಷ್ಟು ವೇಯಲ್ಲಿ ಒಂದು ಪ್ರೊಡಕ್ಟಿವಿಟಿ ಥಿಂಗ್ಸ್ ಒಂದಿಗೆ ಸಿಸ್ಟಮ್ ಅಪ್ಡೇಟ್ ಆಗ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಸೊ ಆಲ್ರೆಡಿ ನಾವು ನೋಡ್ತಾ ಇದ್ವಿ. ನಾನು ನೆಕ್ಸ್ಟ್ ಪ್ರೋಟೋಕಾಲ್ ಬಗ್ಗೆ ಇವತ್ತು ಮೇಜರ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು. ಸೊ ಆಲ್ರೆಡಿ ಯಾವ ತರ ಸ್ಪೈಡರ್ ವೆಬ್ ಅನುಬೀಸ್ ಬ್ಲಾಕ್ ಚೈನ್ ಬರ್ತಕ್ಕಂಥ ದಿನಗಳಲ್ಲಿ ಯಾವ ತರ ಸ್ಟೇಕಿಂಗ್ ಶುರು ಆಗುತ್ತೆ, ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಏನೆಲ್ಲ ಸ್ಪೈಡರ್ ವೆಬ್ ರಿವಾರ್ಡ್ ಬರ್ತಾ ಇದೆ. ಓಕೆ, ಅದಕ್ಕೆ ಸಾಕಷ್ಟು ಹಿಂದಿ ವಿಡಿಯೋಸ್ ಇದೆ, ಕನ್ನಡದಲ್ಲಿ ಕೂಡ ನಾನು ಅದನ್ನ ಇವತ್ತು ನೈಟ್ ಅದು ಕಳ್ಸ್ಕೊಡ್ತೀನಿ. ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಬರ್ತಕ್ಕಂಥ ಸ್ಪೈಡರ್ ವೆಬ್ ರಿವಾರ್ಡ್ ಅಥವಾ ಡಾವ್ ರಿವಾರ್ಡ್ ಯಾವ ತರ ನಾವು ವಿಡ್ರಾ ಮಾಡಬೇಕು ಅಂತಕ್ಕಂಥದ್ದು ಕೂಡ ತಿಳಿಸ್ಕೊಡ್ತೀನಿ. ಬರ್ತಕ್ಕಂಥ ಅನುಬೀಸ್ ಬ್ಲಾಕ್ ಚೈನ್ಗೆ ಯಾವ ತರ ಪ್ರಿಪೇರ್ ಆಗಿರ್ಬೇಕು. ಸದ್ಯಕ್ಕೆ 2 ಬ್ಲಾಕ್ ಚೈನ್ ಅಲ್ಲೂ ಕೂಡ, ಸೊ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲೂ ಕೂಡ ಸಿಸ್ಟಮ್ ರನ್ನಿಂಗ್ ಇದೆ. ಸೊ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲೂ ಕೂಡ ಖರೀದಿ ಬೈ ಸೆಲ್ ಆಗ್ತಾ ಇರ್ತಕ್ಕಂಥದ್ನ ನಾವು ನೋಡಬಹುದು. ಓಕೆ, ಸೊ ಸಿಸ್ಟಮ್ನ ಉದ್ದೇಶ ಏನು ಅಂತಂದ್ರೆ, ಆಲ್ರೆಡಿ ಒಂದು ಪ್ರೊಡಕ್ಟಿವಿಟಿ ಒಂದಿಗೆ ಸಿಸ್ಟಮಿನ ಒಂದು ವೈಟ್ ಪೇಪರ್ ನಾವು ನೋಡಿದ್ವಿ. ಓಕೆ, ಸೊ ನಾನ್ ಸ್ಟೇಬಲ್ ಒಂದು ಯಾವುದೇ ತರದ ಸ್ಟೆಬಿಲಿಟಿ ಇರ್ತಕ್ಕಂಥ ಟೋಕನ್, ಇದಕ್ಕೆ LGNS ಗೆ ಯಾವುದೇ ತರದ ಸ್ಟೆಬಿಲಿಟಿ ಇಲ್ಲ. ಈ ಟೋಕನ್ಗೆ ಇಂತಿಷ್ಟ ಬೆಲೆ ಇಲ್ಲ. ಓಕೆ, ಅದು ಜನಗಳಿಗೆ ಕನೆಕ್ಟ್ ಆಗ್ಲಿ. ಒರಿಜಿನ್ ಒಂದು ಉದ್ದೇಶ ಹುಡ್ಕೊಂಡು LGNS ಶುರು ಮಾಡಿದ್ದು ಏನಕ್ಕೆ ಅಂದ್ರೆ, ಜನಗಳಿಗೆ ಸಿಸ್ಟಮ್ಗೆ ಬರಬೇಕು. ಒಂದು ಕ್ರಿಪ್ಟೋದಲ್ಲಿ ಒಂದು ಪಬ್ಲಿಕ್ಗೆ ಒಂದು ಜಸ್ಟಿಸ್ ಕೊಡಬೇಕು. ಪಬ್ಲಿಕ್ಗೆ ಮಾರ್ಕೆಟ್ ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ನೆಗೆಟಿವಿಟಿ, ಏನ್ ನೆಗೆಟಿವಿಟಿ ಇದೆ, ಬಿಟ್ ಕಾಯಿನ್ ನ ರೂಲ್ ಮಾಡ್ತಾ ಇರ್ತಕ್ಕಂಥವ್ರು ಬಿಗ್ ಪೀಪಲ್, ಇಥೀರಿಯಂ, ಸೊಲೋನಾ, ನೀವು ಯಾವುದೇ ಒಂದು ಟಾಪ್ ಟೋಕನ್ ನ ತಗೊಳ್ಳಿ, ಅಲ್ಲಿ ಯಾರು ದುಡ್ಡು ಮಾಡಿದ್ದಾರೆ ಅಂತ ನೀವು ನೋಡಿದ್ರೆ ಬೆರಳೆಣಿಕೆ ಅಷ್ಟು. ಅಥವಾ ಪಬ್ಲಿಕ್ ಈಗ LGNS ನ ತಗೊಳ್ಳಿ, ಎಷ್ಟು ವೆಲ್ತ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಗೊತ್ತಾ? ಓನ್ಲಿ ದ ಟೋಕನ್ ಇನ್ ದ ವರ್ಲ್ಡ್ ವಿಚ್ ಇಸ್ ಡಿಸ್ಟ್ರಿಬ್ಯೂಟಿಂಗ್ ಮನಿ ಲೈಕ್ ಎನಿಥಿಂಗ್. ಅಂದ್ರೆ ಈವನ್ ಪಬ್ಲಿಕ್, ಈವನ್ ಒಂದು ಟೋಕನ್ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗದವ್ರಿಗೂ ಕೂಡ ವೆಲ್ತ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಇದನ್ನ ನೀವು ಬಿಟ್ಕಾಯಿನ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯನಾ? ನೀವು ಇನ್ನೂ ಕೂಡ ಕ್ಯಾಲ್ಕುಲೇಟ್ ಮಾಡಿ, ಯಾರೆಲ್ಲ ಬಿಟ್ಕಾಯಿನ್ ಅಲ್ಲಿ ಲಾಸ್ಟ್ 2 to 3 years ಇಂದ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಇದ್ದಾರೆ, ಬಿಟ್ಕಾಯಿನ್ ನ ಖರೀದಿ ಮಾಡಿ ಹೋಲ್ಡ್ ಮಾಡಿದ್ದಾರೆ, ಅವ್ರಿಗೆ ಯಾವ್ದಾದ್ರು ಪ್ರಾಫಿಟ್ ಬರ್ತಾ ಇದೆನಾ? ಬೇರೆ ಇಥೀರಿಯಂ, ಗಾಲಾ, ಸೊಲೋನಾ, ಮಾನಾ, ನೀವು ಬೇರೆ ಬೇರೆ ಟಾಪ್ ಒಂದು 100-200 ಟೋಕನ್ ನ ಕರೆನ್ಸಿನ ತಗೊಳ್ಳಿ. 2-3 ವರ್ಷದ ಹಿಂದ್ಗಡೆ ನೀವು ಒಂದು ಟೋಕನ್ ನ ಖರೀದಿ ಮಾಡಿ ಬಿಟ್ಟಿದ್ರಿ ಅಂದ್ರೆ 20%, 30%, 50%, 70% ಅಷ್ಟು ಕೂಡ ಟೋಕನ್ ನ ಬೆಲೆ ಇಳಿದಿದೆ. ಆ ಟೋಕನ್ ಇಂದ ಯಾವುದೇ ತರದ ಗ್ರೋತ್ ಸಿಕ್ಕಿಲ್ಲ. ಈವನ್ ಬಿಟ್ಕಾಯಿನ್ ಟಾಪ್ ಮದರ್ ಕರೆನ್ಸಿ ಇನ್ ದ ವರ್ಲ್ಡ್. ಅದನ್ನ ಅಂದ್ರೆ ಒರಿಜಿನ್ ಉದ್ದೇಶ ಇವತ್ತು ಅರ್ಥ ಮಾಡ್ಕೊಳ್ಳಿ. ಪಬ್ಲಿಕ್ ಶುಡ್ ಬಿ ದ ಓನರ್, ಪಬ್ಲಿಕ್ ಶುಡ್ ಬಿ ದ ಇಶ್ಯೂಯನ್ಸ್. ಅಂದ್ರೆ ಇಲ್ಲಿ LGNS ನ ಹುಟ್ಟಾಕ್ತಿರೋದು ಯಾರು? ಪಬ್ಲಿಕ್. ಓಕೆ, ಪ್ರತಿಯೊಂದು LGNS ನ ಹುಟ್ಟುತ್ತಿರೋದು, ಬರ್ತ್ ಆಗ್ತಿರೋದಕ್ಕೆ ಕಾರಣ ಲೈಕ್ ಪಬ್ಲಿಕ್. ಈವನ್ ಒಂದು LGNS ನ ಹೋಲ್ಡ್ ಮಾಡಿರೋರು ಕೂಡ ಸಿಸ್ಟಮಿನ ಓನರ್ಶಿಪ್ ನ ಹೋಲ್ಡ್ ಮಾಡಿದ್ದಾರೆ. ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಸ್ಟೇಬಲ್ ಕಾಯಿನ್ ಏನ್ ಕ್ರಿಯೇಟ್ ಆಗ್ತಿದೆ ಅದಕ್ಕೂ ಕೂಡ ಓನರ್ಶಿಪ್ ಯಾರ್ದು? ಪಬ್ಲಿಕ್. ಅಂದ್ರೆ ಸಿಸ್ಟಮ್ ನ ಉದ್ದೇಶ ಪಬ್ಲಿಕ್ ಇಂದ ಅಂದ್ರೆ ಒಂದು ಟೆಕ್ನಾಲಜಿ ಕ್ರಿಪ್ಟೋ ಅಂತಕ್ಕಂಥದ್ದು ಏನಿದೆ ಅದರದ್ದು ರಿಯಲ್ ಪ್ರೋಟೋಕಾಲ್, ರಿಯಲ್ ಒಂದು ಸಿಸ್ಟಮ್, ಒಂದು ಬ್ಯಾಂಕಿಂಗ್ ಪ್ರೋಟೋಕಾಲ್ ಅಂತಕ್ಕಂಥದ್ದು, ಒಂದು ಯಾವ ತರ ಬ್ಯಾಂಕ್ ಅಂತಕ್ಕಂಥಕ್ಕೆ ಒಂದು 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 ಸಿಸ್ಟಮ್ಯಾಟಿಕ್ ಇದೆ. ಓಕೆ, ಸೊ ಅದೇ ರೀತಿ ಒಂದು ಫಿನಾನ್ಷಿಯಲ್ ಇಂಡಸ್ಟ್ರಿಯಲ್ಲಿ ಒಂದು ಡೆಫಿ ಪ್ರೋಗ್ರಾಮ್ ಅಲ್ಲಿ, ಡಿಸೆಂಟ್ರಲೈಸ್ಡ್ ಫೈನಾನ್ಸ್ ಪ್ರೋಗ್ರಾಮ್ ಅಲ್ಲಿ, ಸೊ ಯಾವ ತರ ಒಂದು ಪ್ರೋಟೋಕಾಲ್ ಬೇಸ್ಡ್ ಅಲ್ಲಿ ಪಬ್ಲಿಕ್ ಗೆ ಎವ್ರಿ ಬಡಿ ಶುಡ್, ಅಂದ್ರೆ ಎಲ್ಲರೂ ಕೂಡ ಅದಕ್ಕೆ ಓನರ್ಶಿಪ್ ಇರಬೇಕು. ಎವ್ರಿಬಡಿ ಶುಡ್ ಗೆಟ್ ದ ಬೆನಿಫಿಷಿಯಲ್, ಎಲ್ಲರೂ ಕೂಡ ಬೆನಿಫಿಟ್ಸ್ ನ ಅದರಿಂದ ತಗೋಬೇಕು. ಆ ಉದ್ದೇಶ ಹಿಡ್ಕೊಂಡು ಒರಿಜಿನ್ ಏನ್ ಶುರು ಮಾಡ್ತು? LGNS ಅಂತಕ್ಕಂಥದ್ದು ನಾನ್ ಸ್ಟೇಬಲ್ ಟೋಕನ್. ಅಂದ್ರೆ ಅದಕ್ಕೆ ಯಾವುದೇ ತರದ ಟೋಕನ್ಗೆ ಬೆಲೆ ಇಂತಿಷ್ಟೇ ಅಂತ ಇಲ್ಲ.
ಎಲ್ ಜಿ ಎನ್ ಶುರುವಾಗಿದ್ದೇನಕ್ಕೆ? ಜನ ಕನೆಕ್ಟಿವಿಟಿ ಆಗ್ಬೇಕು. ಒರಿಜಿನ್ ಉದ್ದೇಶಕ್ಕೆ ಏನ್ ಬೇಕು? ಜನ ಬೇಕು. ಜನ ಕನೆಕ್ಟ್ ಆಗ್ಬೇಕು ಅಂದ್ರೆ ಜನಗಳಿಗೆ ಏನಾದ್ರೂ ಪ್ರಾಫಿಟಬಲ್ ಇದ್ರೆ ಮಾತ್ರ ಕನೆಕ್ಟ್ ಆಗ್ತಾರೆ. ಆ ಕನೆಕ್ಟ್ ಆಗ್ಬೇಕು ಅಂತಕ್ಕಂಥದ್ದಕ್ಕೆ ವಸ್ತು ಯಾವ್ದು ಕ್ರಿಯೇಟ್ ಆಯ್ತು? ಟೋಕನ್ ಎಲ್.ಜಿ.ಎನ್.ಎಸ್ ಅಂತಕ್ಕಂಥದ್ದು ಶುರು ಆಯ್ತು. ಆ ಫಸ್ಟ್ ಫೇಸ್ ಕ್ಲಿಯರ್ ಮಾಡಿರ್ತಕ್ಕಂಥದ್ದು ಎಲ್.ಜಿ.ಎನ್.ಎಸ್. ಆಲ್ರೆಡಿ 25 ಲಕ್ಷ ಕಮ್ಯುನಿಟಿನ ಕ್ರಾಸ್ ಮಾಡಿರ್ತಕ್ಕಂಥದ್ದು ಎಲ್.ಜಿ.ಎನ್.ಎಸ್. ಪ್ರೈಸ್ ಬಿಡಿ, ಎಲ್ಲರೂ ಕೂಡ ಇವತ್ತು ಹೇಳ್ತೀನಿ, ಬರೀ ಪ್ರೈಸ್ ನ ಹೊರತಾಗಿ, ಪ್ರೊಡಕ್ಟಿವಿಟಿ ಹೊರತಾಗಿ, ಬೇರೆ ಸಿಸ್ಟಮ್ ನ ಹೊರತಾಗಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ತೀರಾ ಅನ್ನೋದೇ ಆದ್ರೆ ಇದಲ್ಲ. ಇವತ್ತು ಕೂಡ ನನಗೆ ಒಂದು ಕಾಲ್ ಬಂದಿತ್ತು, ಸಿಸ್ಟಮ್ ಅಲ್ಲಿ ಈವನ್ $12 ಕೆಳಗೆ ಯಾವ್ದೋ ವ್ಯಕ್ತಿ ಒಂದು 50,000 ಹಾಕಿ ಮರ್ತೇ ಬಿಟ್ಟಿದ್ದ. ಅವ್ರ ಮೇಲ್ಗಡೆ ಇರೋ ಅಪ್ಲೈನ್ ಎಲ್ಲಾ ವಿಡ್ರಾ ಮಾಡಿದ್ದ, ಒಂದ್ ಎಲ್.ಜಿ.ಎನ್.ಎಸ್ ಬಿಡದೆ ಪ್ಯಾನಿಕ್ ಆಗಿ ವಿಡ್ರಾ ಮಾಡಿದ್ದ. ಇವತ್ತು ಅದೇ ವ್ಯಕ್ತಿ 10 ಲಕ್ಷ, ಸರ್ ನಂದಲ್ಲ ಅಂತ ನಾನು ಸುಮ್ನೆ ಹಾಕ್ತೀನಿ ಅಂದ್ರೆ ವಿಚಾರ ತಿಳ್ಕೊಳ್ಳಿ. ಇಲ್ಲಿ ಯಾರಿಗೂ ಕೂಡ ನಾವು ಯಾರಿಗೂ ಮೋಟಿವೇಶನ್ ಮಾಡ್ತಿಲ್ಲ, ಯಾರ ಅವಶ್ಯಕತೆನೇ ಇಲ್ಲ. ನಾವ್ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಇಟ್ಸ್ ನಾಟ್ ಅ ಮೋಟಿವೇಶನಲ್ ಬಿಸ್ನೆಸ್, ಇಟ್ಸ್ ಅ ಕಂಪ್ಲೀಟ್ಲಿ ಎಜುಕೇಶನಲ್ ಬಿಸ್ನೆಸ್. ಯಾರಿಗೂ ಕೂಡ ಇಲ್ಲಿ ದುಡ್ಡಿಗೆ ದುಡ್ಡು ಬರುತ್ತೆ, ದುಡ್ಡು ಹಾಕಿ ಅಂತಕ್ಕಂಥ ಹೇಳ್ಕೊಂಡು ಬಿಸ್ನೆಸ್ ಮಾಡ್ತಕ್ಕಂಥ ಅನ್ಎಥಿಕಲ್ ಪ್ರಾಕ್ಟೀಸಸ್ ಇಲ್ಲಿ ಇಲ್ವೇ ಇಲ್ಲ. ಅವರ ನಿರ್ಧಾರ ಅವ್ರ ಕೈಲಿರುತ್ತೆ. ಅವರಿಗೆ ಇಲ್ಲಿ ಯಾರು ಕೂಡ ಸಿಸ್ಟಮ್ ಆಲ್ರೆಡಿ ನಾ ಪ್ರತಿ ಪ್ರೆಸೆಂಟೇಷನ್ ಅಲ್ಲಿ ಹೇಳಿದೀನಿ, ಯು ಕ್ಯಾನ್ ಸ್ಟಾರ್ಟ್ ವಿತ್ 10 ಟೋಕನ್, 20 ಟೋಕನ್, 30 ಟೋಕನ್. ಇಲ್ಲಿ ಯಾರು ಹೇಳಿದಾರೆ ಎಲ್ಲಿ ಒಂದು ಮಾಡೆಲ್ ಸಿಸ್ಟಮ್ ರೆಡಿ ಆಗಿದೆ 50, 100, 200 ಅಂತ? ಅಂಡ್ ದೆನ್ ಯಾಕೆ ನಿಮ್ ನಿರ್ಧಾರನ, ನಿಮ್ಮ ಭವಿಷ್ಯನ ನಾನ್ ಯಾಕೆ ಡಿಸೈಡ್ ಮಾಡ್ಲಿ 10 ಲಕ್ಷ, 20 ಲಕ್ಷ, 50 ಲಕ್ಷ ಅಂತ? ನಿಮ್ಮ ನಿರ್ಧಾರ, ನಿಮ್ಮ ಜಸ್ಟಿಫಿಕೇಶನ್, ನಿಮ್ಮ ರಿಸ್ಕ್ ಫ್ಯಾಕ್ಟರ್ ನೀವು ತಗೋಬೇಕು. ಓಕೆ, ನಾವ್ ಯಾವತ್ತೂ ಕೂಡ ಇವತ್ತಿನವರೆಗೂ ಕೂಡ ಯಾರು ಎಕ್ಸಿಟ್ ಆಗ್ತಾರೆ, ವಿಡ್ರಾಲ್ ಆಗ್ತಾರೆ ಅಂದ್ರೆ ನಾವು ಸಿಸ್ಟಮ್ ನ ಎಜುಕೇಶನ್ ಕೊಟ್ಟಿದ್ದೇವೆ ಹೊರತಾಗಿ ವಿಡ್ರಾ ಮಾಡ್ಲೇಬೇಡಿ ಅಂತ ಇನ್ಸಿಸ್ಟ್ ಮಾಡಿಲ್ಲ. ಯಾಕೆ ನಾವ್ ಇನ್ನೊಬ್ರದ್ದು ವಿಚಾರಗಳಿಗೆ ನಾವು ಕೈ ಹಾಕ್ಬೇಕು? ಅಂದ್ರೆ ನಾವ್ ಯಾಕೆ ಇನ್ಸಿಸ್ಟ್ ಮಾಡಬೇಕು? ಯಾಕಂದ್ರೆ ಸಿಸ್ಟಮ್ ಟೆಕ್ನಾಲಜಿ ನಂದ ಇಲ್ಲ. ಐ ಆಮ್ ಜಸ್ಟ್ ಅ ಗೈಡೆನ್ಸ್, ಐ ಆಮ್ ದ ಕನ್ವೇಯರ್ ಆಫ್ ಸಿಸ್ಟಮ್ ನ ಲೈಕ್ ಕನ್ವೆ ಮಾಡ್ತಾ ಇದ್ದೀನಿ. ಸೊ ನಾವು ಯಾಕೆ ಈ ಉದ್ದೇಶ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳೋ ಆಸಕ್ತಿ ಇಲ್ಲದೆ ಬೇರೆಯವ್ರ ಮಾತಿಗೆ ನೀವು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ತೀವಿ ಅಂತಂದಾಗ ಅದರದ್ದು ಇಂಪಾರ್ಟೆನ್ಸ್, ಸ್ಟ್ರೆಂತ್ ಗೊತ್ತಾಗಲ್ಲ. ಆಲ್ರೆಡಿ ಹೇಳೋದ್ ಮರ್ತೆ, ಎರಡು ರೀತಿ ಜನ ಇಲ್ಲಿ ನಮ್ಮ ಎಲ್.ಜಿ.ಎನ್.ಎಸ್ ಅಲ್ಲಿ ಪ್ರಾಫಿಟಬಲ್ ಅಲ್ಲಿ ಇದ್ದಾರೆ. ಆಲ್ರೆಡಿ ಒಂದ್ ಪಾರ್ಟ್ ಜನ ಅಂತ ಹೇಳಿದೆ, ಯಾರು ಆಸಕ್ತಿ ಇದೆ, ಟೆಕ್ನಾಲಜಿ ಇದೆ, ಏನಪ್ಪಾ ಇದು ನಮ್ ದುಡ್ಡು ಯಾವಾಗ ಬೇಕಾದ್ರೆ ವಿಡ್ರಾ ಮಾಡ್ಬೋದಾ, ಅಥವಾ ನಾವು ಕಾಂಪೌಂಡಿಂಗ್ ಅಂತಕ್ಕಂಥದ್ದು ಇದೇನೋ ಹೊಸದಾಗೈತಲ್ಲ ವಿಚಾರ, ಹೌದಲ್ಲ, ತಿಳ್ಕೊಬೋದಲ್ಲ. ಓಕೆ, ಏನಿದೆ ಎ ಸ್ಟೇಬಲ್ ಕಾಯಿನ್ USDT? ಒಂದು USDTಗೆ $1 ಬ್ಯಾಕಪ್ ಆಗಿ ಇಟ್ಟಿರ್ತಾರೆ. ಈಗ ನಾವು ನೋಟ್ ಚಲಾವಣೆ ಮಾಡ್ತೀವಿ ಮಾರ್ಕೆಟ್ ಅಲ್ಲಿ, 1,000 ರೂಪಾಯಿ, 500 ರೂಪಾಯಿ ನಾವು ನೋಟನ್ನ ಅಂದ್ರೆ ಯೂಸ್ ಮಾಡ್ತೀವಿ. ಆ ನೋಟಿಗೆ ಹೆಂಗ್ ಬೆಲೆ ಐತಿ? ಈಗ ನೋಟನ್ನ ನಾವು 1,000 ರೂಪಾಯಿನ ಯಾವ್ದೋ ಕೊಟ್ಟು ನಾವು ಖರೀದಿ ಮಾಡ್ತೀವಿ, ಜ್ಯೂಸು ಅಥವಾ ಫುಡ್ ಏನೋ. ಆ ನೋಟಿಗೆ ಬೆಲೆ ಆ 100 ರೂಪಾಯಿ ಆಗ್ಬೇಕು ಅಂದ್ರೆ ಏನಿದೆ ನಮ್ಮ ಇಂಡಿಯಾದಲ್ಲಿ ಬ್ಯಾಕಪ್? ಬಂಗಾರನ ಗೋಲ್ಡ್ ಪ್ಲೆಡ್ಜ್ ಆಗಿದೆ RBI ಅಲ್ಲಿ. ಓಕೆ, ಸೊ ಅದೇ ತರ ಒಂದು USDT ವ್ಯವಹಾರ ನೋಡ್ತಾ ಇದ್ದೀವಿ. ಪ್ರತಿ USDTಗೂ ಕೂಡ $1 ಏನಾಗಿದೆ, ಬ್ಯಾಕಪ್ ಇದೆ. ಇವ್ರೇನೋ ಎ ಸ್ಟೇಬಲ್ ಕಾಯಿನ್ ಅಂತಾರೆ. ಇದು ಎ ಸ್ಟೇಬಲ್ ಕಾಯಿನ್ ಅಂತಂದ್ರೆ ಇದಕ್ಕೂ ಕೂಡ ಬ್ಯಾಕಪ್ $1 ಇರ್ಬೇಕಲ್ಲ. ಓಕೆ, ಅಂದ್ರೆ ಈ ಸಣ್ಣ ಸಣ್ಣ ವಿಚಾರನ ಯಾರು ತಿಳ್ಕೊಂಡು ಇನ್ವಾಲ್ವ್ ಆಗಿದ್ದಾರೆ ಅವರು ಪ್ರಾಫಿಟಬಲ್ ಅಲ್ಲಿ ಇದ್ದಾರೆ. ಕಾಂಪೌಂಡಿಂಗ್ ನ ಎಫೆಕ್ಟ್ ಯಾರಿಗೆ ಗೊತ್ತಿದೆ ಅವರು ಪ್ರಾಫಿಟಬಲ್ ಇದ್ದಾರೆ. ಯಾರು ಟೆಕ್ನಾಲಜಿನ ಬೇರೆ ಬೇರೆ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿ ಅದರದ್ದು ಮೈನಸ್ ಇಲ್ಲಿ ಸ್ಟ್ರೆಂತ್ ನೋಡಿ ಇನ್ವಾಲ್ವ್ ಆಗಿರೋರು ಪ್ರಾಫಿಟಬಲ್ ಅಲ್ಲಿ ಇದ್ದಾರೆ. ಇದೊಂಥರ ಕ್ಯಾಟಗರಿ ಜನ. ಇನ್ನೊಂದು ಕ್ಯಾಟಗರಿ ಜನ, ಫ್ರಾಂಕ್ಲಿ ಹೇಳ್ತೀನಿ, ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ನೋಡೇ ಇಲ್ಲ, ಅವ್ರ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ, ಇವರು ಪ್ರಾಫಿಟಬಲ್ ಇದ್ದಾರೆ. ಇದ್ರ ಮಧ್ಯೆ ಇದಾರಲ್ಲ, ಆದ್ರೆ ನನಗೆ ಗೊತ್ತು, ಇಂಥವ್ ಬಾಳ ನೋಡಿದೀನಿ, ಇಂಥವ್ ಬಾಳ ಕಂಡಿದ್ದೀನಿ, ಇಂಥವ್ ಬಾಳ ಬಂದಿದ್ದಾವೆ. ಇದು ನಾಳೆ ಏನಾಗುತ್ತೆ ಅನ್ನೋದು ಗೊತ್ತು. ಅಥವಾ ನಾನು ಇದನ್ನ ತೆಗೆದು ಇದಕ್ಕಿನ ಯಾವ್ದೋ ತುಂಬಾ ಸ್ಟ್ರೆಂತ್ ಆಗಿ ತುಂಬಾ ಸಿಸ್ಟಮ್ ಬಂದಿದೆ, ಇಲ್ಲಿ ಏನೋ ಡಬಲ್ ಆಗ್ಲಿಕ್ಕೆ 3 ತಿಂಗಳಾಗುತ್ತೆ, ಅಲ್ಲಿ ಯಾವ್ದೋ ಸಿಸ್ಟಮ್ ಬಂದಿದೆ 1-2 ತಿಂಗಳಿಗೆ ಡಬಲ್ ಆಗುತ್ತೆ, ಈ ತರ ಉದ್ದೇಶ ಏನ್ ಮೈಂಡ್ ಸೆಟ್ ಪೀಪಲ್ ಇದಾರಲ್ಲ, ಅವರು ನಮ್ ಸಿಸ್ಟಮ್ ಅಲ್ಲಿ ಅಚೀವ್ ಆಗಿಲ್ಲ. ಒಂದು ಏನೋ ಗೊತ್ತಿಲ್ದಾರ ಪ್ರಾಫಿಟಬಲ್ ಇದ್ದಾರೆ, ತಿಳ್ಕೊಂಡು ಆಸಕ್ತಿ ಇರ್ತಕ್ಕಂಥವ್ರು ಬಂದಿದ್ದಾರೆ. ನೀವು ನಿರ್ಧಾರ ಮಾಡಿ ಈ ಸಿಸ್ಟಮ್ ಅಲ್ಲಿ ನಾವು ಪ್ರಾಫಿಟ್ ಅಲ್ಲಿ ಇರ್ಬೇಕು ಅಂದ್ರೆ ನಾವು ಯಾವ ಕ್ಯಾಟಗರಿಯಿಂದ ಸಿಸ್ಟಮ್ ಅನ್ನ ನೋಡ್ಬೇಕು ಅಂತಕ್ಕಂಥದ್ದು ನೀವೇ ವಿಚಾರ ಮಾಡಿ. ಓಕೆ, ಸೊ ಎಲ್.ಜಿ.ಎನ್.ಎಸ್ ಆಲ್ರೆಡಿ ಟಾಪ್ ಟ್ರೇಡಿಂಗ್ ಅಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ನೋಡಬಹುದು. ಆಲ್ರೆಡಿ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಟಾಪ್ 1 ಅಲ್ಲಿ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಓಕೆ, ಸೊ ಸ್ಟಿಲ್ ಸೊ ಲಾಟ್ ಆಫ್ ಸಿಸ್ಟಮ್ ಅಲ್ಲಿ ಅಪ್ಗ್ರೇಡೇಷನ್ ಅಂದ್ರೆ ಅರುಬೀಸ್ ಬ್ಲಾಕ್ ಚೈನ್ ಗೆ ಒಂದು ಸಿಂಕ್ರನೈಸೇಷನ್ ಆದ್ರೂ ಕೂಡ, ಸೊ ಲಿಕ್ವಿಡಿಟಿ ಮೇಂಟೈನ್ ಆದ್ರೂ ಕೂಡ ಪ್ರೈಸ್ ಒಂದು ಸ್ಟೆಬಿಲಿಟಿನ ನಾವು ನೋಡ್ತಾ ಇದೀವಿ. ಲಾಸ್ಟ್ 24 ಅವರ್ಸ್ ಅಲ್ಲಿ ಆಲ್ರೆಡಿ $50 ಮಿಲಿಯನ್ ಬೈಸೆಲ್ ಆಗಿರ್ತಕ್ಕಂಥದ್ನು ಕೂಡ ನಾವು ನೋಡಬಹುದು. ಓಕೆ, ಸೊ ಅಂಡ್ ದೆನ್ ಡೈ ರೂಪದಲ್ಲಿ ಡಾಲರ್ ಇರ್ತಕ್ಕಂಥದ್ದು ಲಿಕ್ವಿಡಿಟಿ ನಿಯರ್ ಅಬೌಟ್ $184 ಮಿಲಿಯನ್ ಅಷ್ಟು ಎಲ್.ಜಿ.ಎನ್.ಎಸ್ ಅಲ್ಲಿ ಏನಾಗಿದೆ, ಲಿಕ್ವಿಡಿಟಿ ಹೊಂದಿರತಕ್ಕಂಥದ್ದು ಡೈ ರೂಪದಲ್ಲಿ. ಅದ್ರದ್ದು ಇನ್ನೊಂದು 50% ಎಲ್.ಜಿ.ಎನ್.ಎಸ್ ರೂಪದಲ್ಲಿ ಇರುತ್ತೆ. ಸೊ ನೀವು ಅನುಬೀಸ್ ಬ್ಲಾಕ್ ಚೈನಿನ ಲಿಕ್ವಿಡಿಟಿ ನೋಡೋದಾದ್ರೆ
ಹತ್ತತ್ರ $157 million ಅಷ್ಟು ಲಿಕ್ವಿಡಿಟಿ ಅನುಬೀಸ್ ಡೈ ಮುಖಾಂತರ ಹೊಂದಿರತಕ್ಕಂಥದ್ನ ಕೂಡ ನಾವು ನೋಡಬಹುದು. ಓಕೆ, ಸೊ ಇದನ್ನು ಕೂಡ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ LGNS ಅಲ್ಲಿ ಇದೇನ್ ನಾವು ಲಿಕ್ವಿಡಿಟಿ ನೋಡ್ತಾ ಇದೀವಿ, ಲಿಕ್ವಿಡಿಟಿ ಏನ್ ನೋಡ್ತಾ ಇದೀವಿ, ಸೊ ಲಿಕ್ವಿಡಿಟಿ ಇಲ್ಲಿ ಏನ್ ನೋಡ್ತಾ ಇದೀವಿ, ಜನಗಳು ಪ್ರೊವೈಡ್ ಮಾಡಿರ್ತಕ್ಕಂಥ ಲಿಕ್ವಿಡಿಟಿ ಇದು. ಯಾವ ತರ LGNS ಜರ್ನಿ ಶುರುವಾಯ್ತಲ್ವಾ, ಪಾಲಿಗಾನ್ ಅಲ್ಲಿ LGNS ನ ಜರ್ನಿ ಶುರುವಾಗಿದ್ದು ಯಾವ ತರ ಅಂತಂದ್ರೆ, ಸೊ 70,000 ಟೋಕನ್ ಕ್ರಿಯೇಟರ್ ಸಿಸ್ಟಮ್ ಅಲ್ಲಿ ಇನ್ಪುಟ್ ಮಾಡಿದ್ರು. ಸೊ ಅದಕ್ಕೆ ಹೊರತಾಗಿ 2,80,000 ಅಷ್ಟು ಟೋಕನ್ ಅನ್ನ ಸಿಸ್ಟಮ್ ಅಲ್ಲಿ ಇನ್ಪುಟ್ ಮಾಡಿ, $2,80,000 ಇನ್ಪುಟ್ ಮಾಡಿ, ಅದಕ್ಕೆ ಹೊರತಾಗಿ ಪೇರ್ ಆಗೋ ರೀತಿ 70,000 LGNS ಅನ್ನ ಸಿಸ್ಟಮ್ ಅಲ್ಲಿ ಇನ್ಪುಟ್ ಮಾಡಿದ್ದು. $4 ಇಂದ ಇದ್ರ ಮುಖಾಂತರ ಪ್ರೈಸ್ ಶುರುವಾಯ್ತು. ಎಲ್ಲರೂ ಕೂಡ ಕನ್ಫ್ಯೂಸ್ ಆಗ್ತಾರೆ, ಸರ್ $4 ಇದ್ದಿದ್ದು $4 ಒಳಗೆ ಹೋಗಲ್ವಾ? ಯಾವುದೇ ತರದ ಒಂದು ಪ್ರೈಸ್ ಫ್ಯಾಕ್ಟರ್ಗೆ ಕ್ರಿಪ್ಟೋದಲ್ಲಿ ಬೇಸಿಕ್ ಪ್ರೈಸ್ ಅನ್ನ ಸೆಟ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಬೇಸಿಕ್ ಪ್ರೈಸ್ ಇಂದ ಒಂದು ಜರ್ನಿ ಶುರುವಾಗುತ್ತೆ, ಬಟ್ ಆ ಪ್ರೈಸ್ ಅದಕ್ಕಿಂತ ಕೆಳಗೆ ಇಳಿಯಲ್ಲ ಅಂತಕ್ಕಂಥದ್ನ ಹೇಳಲಿಕ್ಕೆ ಆಗಲ್ಲ. ಕ್ರಿಪ್ಟೋಗೆ ಈವನ್ ಬಿಟ್ಕಾಯಿನ್ ಗೋ ಟು ಝೀರೋ, ಅದು ಝೀರೋನು ಕೂಡ ಆಗ್ಬೋದು. ಓಕೆ, ಹಂಗಂತ ಬಿಟ್ಕಾಯಿನ್ ಯಾವ ತರ ಅಂದ್ರೆ ಅದು ಆಗೋದಿಲ್ಲ, ಏನಕ್ಕಾಗಲ್ಲ ಅನ್ನೋದಕ್ಕೆ ರೀಸನ್ಸ್ ಬಹಳ ಇದೆ, ಬಟ್ ಆಗುತ್ತೆ ಅನ್ನೋದಕ್ಕೂ ಕೂಡ ರೀಸನ್ ಇದೆ. ಯಾಕೆ ಇದು ಹೇಳಿದೆ ಅಂದ್ರೆ, ಸರ್ $4 ಇದೆ, ಇವನ್ $4 ಕೆಳಗೆ ಇದು ಪ್ರೈಸ್ ಹೋಗಿದೆ ಅಲ್ಲ ಅಂತ ನಾವು ಹೇಳ್ಬೋದು, ಬಟ್ ಅದಕ್ಕೆ ರೀಸನ್ ಇಲ್ಲ. ಅದು ಆಸ್ ಪರ್ ಪಬ್ಲಿಕ್ ಡಿಮ್ಯಾಂಡ್ ಪ್ರಕಾರ ಅದೇನಾಗುತ್ತೆ, ಸೊ ಪ್ರೈಸ್ ಇಟ್ ಕ್ಯಾನ್ ಗೋ ಎನಿವೇರ್. ಓಕೆ, ಸೊ ನಾನೇ ಏನಕ್ಕೆ ಇದು ಹೇಳಿದೆ ಅಂದ್ರೆ, $4 ಇಂದ ಜರ್ನಿ ಶುರುವಾಗಿದ್ದು, ಸೊ ಅದು ವೇರಿಯೇಷನ್ ಆಗಿ ಇವಾಗ ಕೂಡ ಪ್ರೈಸ್ ನಿಯರ್ ಅಬೌಟ್ $3.92. ಬಟ್ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಸಿಸ್ಟಮ್ ಶುರುವಾಗಿದ್ದು ಬರೀ $2,80,000 ಇಂದ ಮಾತ್ರ ಜರ್ನಿ ಶುರುವಾಗಿದ್ದು. ಎಷ್ಟು ಟೋಕನ್ ಇತ್ತು? 70,000 ಟೋಕನ್ ಇತ್ತು. ಓಕೆ, ಸೊ ತುಂಬಾ ಖುಷಿ ಆಗುತ್ತೆ. ಸಾಕಷ್ಟು ಜನ ನಮ್ಮ ಟೀಮಲ್ಲೂ ಕೂಡ ಟೆಕ್ನಿಕಲಿ ವಿಚಾರಗಳನ್ನ ಡೇ ಬೈ ಡೇ ಇನ್ವಾಲ್ವ್ ಆಗ್ತಾ ಇರ್ತಕ್ಕಂಥದ್ದು ವೆರಿ ಪ್ರೌಡ್. ನಮ್ಮ ಟೀಮಲ್ಲಿ ಸಾಕಷ್ಟು ಜನ ನೋಡಿ, 2ನೇ ತಾರೀಕು 5ನೇ ತಿಂಗಳು 2025ರಿಂದ ಟೋಕನ್ ಅನ್ನ ಒಂದು ಪ್ರೈಸ್ ಅನ್ನ ಲೈಕ್ ಡೈಲಿ ಕ್ಯಾಲ್ಕುಲೇಟ್ ಮಾಡ್ತಾ ಬಂದಿದ್ದಾರೆ ನಮ್ಮ ಟೀಮ್ ಅಲ್ಲಿ ಒಬ್ಬ ವ್ಯಕ್ತಿ. ಟೆಕ್ನಿಕಲಿ ಈಸ್ ವೆರಿ ಗುಡ್ ಪರ್ಸನಾಲಿಟಿ. ಓಕೆ, ಸೊ ಅವಾಗ $15 ಇತ್ತು. ಅವಾಗ ಟೋಕನ್ ಅನ್ನ ಮಾರ್ಕೆಟ್ ಕ್ಯಾಪ್ 921 ಮಿಲಿಯನ್. ಅವಾಗ ಲಿಕ್ವಿಡಿಟಿ ಇದ್ದಿದ್ದೆಷ್ಟು? 107 ಮಿಲಿಯನ್ ಮಾತ್ರ. 107 ಮಿಲಿಯನ್ ಅಂದ್ರೆ 107 ಮಿಲಿಯನ್ ಅರ್ಧ ಎಷ್ಟು? 50 ಮಿಲಿಯನ್ ಡೈ ಮಾತ್ರ. ಇವತ್ತೆಷ್ಟಿದೆ? ಹತ್ತತ್ರ 200 ಮಿಲಿಯನ್ ಅಷ್ಟು ಏನಿದೆ ಡೈ ಹೊಂದಿದೆ. ಸೊ ಅವಾಗ ಹೋಲ್ಡರ್ ಎಷ್ಟಿದ್ರು ನೋಡ್ತಾ ಇದ್ರ? 2ನೇ ತಾರೀಕು 5ನೇ ತಿಂಗಳು 2025ರಲ್ಲಿ. ಸೊ LGNS ನಲ್ಲಿ ಹೋಲ್ಡರ್ಸ್ ಎಷ್ಟಿದ್ರು ಅಂದ್ರೆ 6,83,000 ಜನ. ಅವಾಗ ಪ್ರತಿ 24 ಗಂಟೆಯಲ್ಲಿ ವ್ಯವಹಾರ ಎಷ್ಟಾಗ್ತಾ ಇತ್ತು ಬೈಸೆಲ್ ಅಂತಂದ್ರೆ 11.47 ಮಿಲಿಯನ್, ಹತ್ತತ್ರ 12 ಕೋಟಿ ಅಷ್ಟೇ ಬೈಸೆಲ್ ಆಗ್ತಾ ಇತ್ತು. ಓಕೆ, ಸೊ ಅಂದ್ರೆ ಡೈ ರೂಪದಲ್ಲಿ 50 ಮಿಲಿಯನ್ ಇತ್ತು, LGNS ರೂಪದಲ್ಲಿ 3 ಮಿಲಿಯನ್. ಸೊ ಈ ತರ ಶುರುವಾಗಿರ್ತಕ್ಕಂಥ ಜರ್ನಿ. ಓಕೆ, ನಾವೇನ್ ನೋಡ್ತಾ ಇದೀವಿ, ಈವನ್ ಪ್ರೈಸ್ 15, 16 ಏನ್ ನೋಡ್ತಾ ಇದ್ದೀರಾ, ಅದ್ರ ಜೊತೆ ನೀವು ಮಾರ್ಕೆಟ್ ಕ್ಯಾಪ್ ನೋಡ್ತಾ ಹೋಗಿ. ಮಾರ್ಕೆಟ್ ಕ್ಯಾಪ್ 900 ಇತ್ತು, ಲಿಕ್ವಿಡಿಟಿ. ಸೊ ಈ ತರ ಯಾವ ತರ ರೈಸ್ ಆಗ್ತಾ ಹೋಯ್ತು. ಇಲ್ಲಿ ಹೋಲ್ಡರ್ಸ್ ನೋಡ್ತಾ ಇದ್ದೀರಾ, 6,83,000 ಜನ ಇದ್ದಾರೆ. ಇಲ್ಲಿ ಹೋಗ್ತಾ 8 ಲಕ್ಷ, 9 ಲಕ್ಷ, 10 ಲಕ್ಷ, 1 ಮಿಲಿಯನ್ ಅಂದ್ರೆ 10 ಲಕ್ಷ. ಸೊ ಪ್ರತಿದಿನ ಎಷ್ಟಿತ್ತಲ್ಲಿ? 12 ಕೋಟಿ ಇತ್ತು. ಹೋಗ್ತಾ 40 ಕೋಟಿ ಪ್ರತಿದಿನ ಟ್ರಾನ್ಸಾಕ್ಷನ್, ಬೈಯಿಂಗ್ ಸೆಲ್ಲಿಂಗ್ ಎರಡೂ ಸೇರಿ. ಬರೀ ಅಲ್ಲಿ ಎಷ್ಟಿತ್ತು? ಪೂಲ್ ಡೈ ರೂಪದಲ್ಲಿ ದುಡ್ಡು ಎಷ್ಟಿತ್ತು? 50 ಕೋಟಿ ಇತ್ತು. ಅಂದ್ರೆ ಸಾರಿ 50 ಮಿಲಿಯನ್ ಇತ್ತು. ಇಲ್ಲಿ ಎಷ್ಟಾಯ್ತು? 141 ಆಯ್ತು, ಅಂದ್ರೆ 3 ಟೈಮ್ಸ್. ಸೊ ಯಾವ ಟೈಮಲ್ಲಿ ಇದು? ಹತ್ತತ್ರ 1/7/2025. ಸೊ ಇದೇ ತರ ನೀವು ಜರ್ನಿ ನೋಡೋದಾದ್ರೆ, ಸೊ ಇವತ್ತು ನಾವು ಆಲ್ರೆಡಿ 24/5/26 ಆಲ್ಮೋಸ್ಟ್ 27 ಆಗಿದೆ. ಫೈನ್. ಸೊ ಇವತ್ತು ಪ್ರೈಸ್ 3.95. ಸೊ ಮಾರ್ಕೆಟ್ ಕ್ಯಾಪ್ 9.6 ಬಿಲಿಯನ್. ಸೊ ಇವತ್ತಿನ ಟೋಟಲ್ ಹೋಲ್ಡರ್ಸ್ ನೋಡೋದಾದ್ರೆ 2.44 ಅಂತಂದ್ರೆ ಹತ್ತತ್ರ 25 ಲಕ್ಷ ಕಮ್ಯುನಿಟಿ. ಪ್ರತಿದಿನದ ವ್ಯಾಲ್ಯೂಮ್ 500 ಕೋಟಿ ಬೈಸೆಲ್ ಆಗ್ತಾ ಇದೆ. ಪೂಲ್ ಡೈಯಲ್ಲಿ ಬರೀ ಡೈ ಮುಖಾಂತರ 188 ಮಿಲಿಯನ್ ಅಷ್ಟು ಡೈ ಹೊಂದಿರತಕ್ಕಂಥದ್ರು. ಅಂದ್ರೆ ದ ಪ್ರೋಗ್ರೆಸಿವ್ ಆಫ್ ಅ ಗ್ರೋತ್ ಪಬ್ಲಿಕ್ ಇನ್ವಾಲ್ವ್ಮೆಂಟ್.
ಸೊ ಕಮ್ಯುನಿಟಿ ಯಾವ ಮಟ್ಟದಲ್ಲಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದೆ, ಇದು ಯಾರು ಕೂಡ ಸಿಸ್ಟಮ್ ಅಲ್ಲಿ ಕಂಪಲ್ಸರಿ ಮಾಡ್ಲೇಬೇಕು, ಇರ್ಲೇಬೇಕು, ಇನ್ವಾಲ್ವ್ ಆಗ್ಬೇಕು ಅಂತಕ್ಕಂಥದ್ದಲ್ಲ. ನೀವು 1 ವರ್ಷದ ಚಾರ್ಟ್ ನಾನು ಗ್ರೂಪ್ ಅಲ್ಲಿ ಕಳ್ಸ್ಕೊಡ್ತೀನಿ, ನೋಡಿ. ಪ್ರತಿ ದಿನ ಇನ್ ಟರ್ಮ್ಸ್ ಆಫ್ ಬರೀ ಪ್ರೈಸ್ ಫ್ಯಾಕ್ಟರ್ ನ ಬರೀ ಪ್ರೈಸ್ ಇವತ್ತು ಹೇಳ್ತಾರೆ ಯಾರೋ ನಂಗೆ, ಸರ್ $6 ಆಗ್ಬಿಟ್ರೆ ನಮ್ ದುಡ್ಡು ಡಬಲ್ ಆಗ್ಬಿಡುತ್ತೆ. ಅರೆ ಯಾರ್ ಅದು ಯಾವ ತರ ಆಗುತ್ತೆ? ಈವನ್ ಪಾಯಿಂಟ್ ಸೆಂಟ್ ಅಲ್ಲೂ ಈವನ್ ನಾವು ಅಷ್ಟು ಈಸಿ ಅಲ್ಲ. ಎವ್ರಿಥಿಂಗ್ ಇಡೀ ವರ್ಲ್ಡ್ ವೈಡ್ ಅಲ್ಲಿ ಕಮ್ಯುನಿಟಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಸೊ ಟ್ರಾನ್ಸಾಕ್ಷನ್ಸ್, ಸೊ ಹ್ಯೂಜ್ ಮೂವ್ಮೆಂಟ್ ಅಲ್ಲಿ ಅದೇನಾಗ್ತಾ ಇರುತ್ತೆ, ಬೈಯಿಂಗ್ ಸೆಲ್ಲಿಂಗ್ ಆಗ್ತಾ ಇರುತ್ತೆ. ಓಕೆ, ಸೊ ಯಾವುದೇ ತರ ಇರ್ಲಿ ನೋಡಿ, ಸಿಸ್ಟಮ್ ಬಿಗಿನಿಂಗ್ ಯಾರಿಗೂ ಗೊತ್ತಿಲ್ಲ ಅಂತಂದಾಗ ನೋಡಿ, ಇವತ್ತು ಕೂಡ ಖರೀದಿ ನೋಡ್ತಾ ಇದ್ರ 3 ನಿಮಿಷದ ಕೆಳಗೆ 10,000, 5 ನಿಮಿಷದ ಕೆಳಗೆ 10,000, 25 ನಿಮಿಷದ ಕೆಳಗೆ 10,000, 17,000, ಸೊ 36,000. ಸೊ ಇಲ್ಲಿ ನೋಡ್ತಾ ಇದ್ರ 46 ನಿಮಿಷದ ಕೆಳಗೆ 3,69,000. ಸೊ ಬೈಯಿಂಗ್. ಸೊ ವೈ? ಬಿಕಾಸ್ ನೋಡಿ, ನೋಡ್ತಾ ಇದ್ರ ಬೈಯಿಂಗ್ ಟ್ರೆಂಡ್. ಓಕೆ, ಸೊ ನೀವು ಅರ್ಥ ಮಾಡ್ಕೋಬೇಕು. ನಾ ಪ್ರತಿ ಮೀಟಿಂಗ್ ಅಲ್ಲೂ ಹೇಳ್ತಾ ಇದ್ದೀನಿ, ಇಲ್ಲಿ ಯಾರೋ $38,000 ಖರೀದಿ ಮಾಡಿದ್ದಾರೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಈ ಟೋಕನ್ ಅನ್ನ ಖರೀದಿ ಮಾಡಿ ಇಮಿಡಿಯೇಟ್ಲಿ ಸೇಲ್ ಮಾಡ್ಲಿಕ್ಕೆ ಬರಲ್ಲ, 5% ಕಟ್ ಆಗುತ್ತೆ. ಯಾರು ಕೂಡ 5% ನ ಕಟ್ ಹಾಕೋ ಲೈಕ್ ಲೈಕ್ ಇದು 5% ನ ಪ್ರಾಫಿಟ್ ಆಗ್ಬೇಕು ಅಂದ್ರೆ ಮಿನಿಮಮ್ ಒಂದು 10 ದಿನ ವೇಟ್ ಮಾಡ್ಬೇಕು. ಅದು ಸೇಮ್ ಪ್ರೈಸ್ ಅಲ್ಲಿ ಇದ್ರೆ, ಪ್ರೈಸ್ ಡ್ರಾಪ್ ಆದ್ರೆ 15 ದಿನ ವೇಟ್ ಮಾಡ್ಬೇಕು. ಅರ್ಥ ಮಾಡ್ಕೊಳ್ಳಿ, ಇವತ್ತಿಗೂ ಕೂಡ ಸಿಸ್ಟಮ್ ಪ್ರೈಸ್ ಏನೇ ಇದ್ರು ಕೂಡ ಇವತ್ತು ಖರೀದಿ ಆಗ್ತಾ ಇದೆ ವರ್ಲ್ಡ್ ವೈಡ್ ಜಗತ್ತಿನಾದ್ಯಂತ. ಅಂದ್ರೆ ಇವರೆಲ್ಲ ಇವತ್ತು ಖರೀದಿ ಮಾಡ್ತಾ ಇರ್ತಕ್ಕಂಥವ್ರು ಇವರು ಯಾರು 10 ದಿನ, 20 ದಿನ, 30 ದಿನ, 2 ತಿಂಗಳು ಬಂದಿರ್ತಕ್ಕಂಥವ್ರು ಅಲ್ಲ. ಲಾಂಗ್ ಟರ್ಮ್ LGNS ಯಾವುದೇ ತರದ್ರ ಟ್ರೇಡಿಂಗ್ ಟೋಕನ್ ಅಲ್ಲ. ಇದು ಇಮಿಡಿಯೇಟ್ಲಿ ಬೈ ಸೆಲ್ ಮಾಡ್ಲಿಕ್ಕಲ್ಲ. ಪ್ರತಿಯೊಂದು LGNS ನ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥದ್ದು ಕಮ್ಯುನಿಟಿಯಿಂದ. ಇಲ್ಲಿ ಯಾರು ಕೂಡ MD ಪರ್ಸನ್ ಈ ಟೋಕನ್ ಅನ್ನ ಖರೀದಿ ಮಾಡ್ತಾ ಇಲ್ಲ. ಓಕೆ, ನಾ ಆಲ್ರೆಡಿ ಹೇಳಿದೀನಿ, ಪ್ರತಿ $100, ಫಾರ್ ಎಕ್ಸಾಂಪಲ್ ಇವತ್ತು ನೀವು $100 ಸಿಸ್ಟಮ್ ಅನ್ನ ಯಾರೆಲ್ಲ ಈಸಿಯಾಗಿ ಎಕ್ಸಿಟ್ ಆಗ್ತಾರೆ ಅನ್ಕೊಳ್ಳಿ. ಇವತ್ತು ನೀವು $100 ಇಂದ ಬಂದ್ರಿ ಎಕ್ಸಾಂಪಲ್ ಅಂತ ಅನ್ಕೋಣ. ಪ್ರತಿ $1 ಕೂಡ ಒಂದ್ LGNS ಉತ್ಪತ್ತಿ ಆಗುತ್ತೆ. ಆ $1 ಟ್ರೆಜರಿ ಫಂಡಿಗೆ ಹೋಗುತ್ತೆ. ಇವತ್ತು ನೀವು $100 ಇಂದ ನೀವು LGNS ನ ಖರೀದಿ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಇವತ್ತು ಒಂದು LGNS ಬೆಲೆ ಎಷ್ಟಿದೆ? ಇಪ್ ಲೈಕ್ 4 ಇದೆ. ನೀವು ಕೊಟ್ಟಿರ್ತಕ್ಕಂಥ $100 ಎಷ್ಟು LGNS ಸಿಗುತ್ತೆ? 25 LGNS ಸಿಗುತ್ತೆ. ಓಕೆ, ಬಟ್ ನಾವು ಕೊಟ್ಟಿದ್ದು ಡಾಲರ್ ಎಷ್ಟು? $100. ಎಷ್ಟು ಉತ್ಪತ್ತಿ ಆಗುತ್ತೆ LGNS? 100 LGNS ಉತ್ಪತ್ತಿ ಆಗುತ್ತೆ. ನಿಮಗ್ ಸಿಗ್ತಕ್ಕಂಥ LGNS ಎಷ್ಟು? 25 ಸಿಕ್ತು. ಈ ಉಳಿದಿದ್ದೆಷ್ಟು? 75 LGNS ಉಳಿತು. ಈ 75 LGNS ಎಲ್ಲಿ ಹೋಗುತ್ತೆ? ಟ್ರೆಜರಿ ಬ್ಯಾಲೆನ್ಸ್ ಅಲ್ಲಿ ಹೋಗುತ್ತೆ. ಇಲ್ಲಿ ಪ್ರತಿದಿನ ಏನೆಲ್ಲ LGNS ನ ಡಾಲರ್ ಮುಖಾಂತರಲ್ಲಿ ಜನ ಖರೀದಿ ಮಾಡ್ತಾರೆ, ಅಲ್ಲಿಂದ ಏನ್ LGNS ಉತ್ಪತ್ತಿ ಆಗುತ್ತೆ, ಆ ಉತ್ಪತ್ತಿ ಆದಂತ LGNS ನೇ ಪ್ರತಿದಿನ ನಮಗೆ APY ಸ್ಟೇಕಿಂಗ್ ಮುಖಾಂತರ LGNS ಟೋಕನ್ ಸಿಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಾನ್ ಸಿಸ್ಟಮಿಗೆ $100 ಕೊಟ್ಟೆ, ಆ $100 25 ಟೋಕನ್ ಸಿಕ್ತು. ಬಟ್ ನಾನ್ ಸಿಸ್ಟಮ್ಗೆ 75 ಟೋಕನ್ ಅನ್ನ ಎಕ್ಸ್ಟ್ರಾ ಸಿಸ್ಟಮ್ಗೆ ನಾನೇ ಉತ್ಪತ್ತಿ ಮಾಡಿ ಸಿಸ್ಟಮ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಅಂದ್ರೆ ಸಿಸ್ಟಮ್ ಅಲ್ಲಿ ಯಾರೇ ಎಂಟ್ರಿ ಆದ್ರೂ ಕೂಡ ಈಸ್ ದ ಅವನು ಸಿಸ್ಟಮ್ಗೆ ಸಪೋರ್ಟರ್. ಓಕೆ, ಫಾರ್ ಎಕ್ಸಾಂಪಲ್ ನೀವು 25 ಟೋಕನ್ ಖರೀದಿ ಸ್ಟೇಕ್ ಮಾಡಿದ್ರಿ. ಓಕೆ, ನಿಮ್ಮ ಟೋಕನ್ ನಿಮಗೆ ಅಂದ್ರೆ ನೀವು 25 ಟೋಕನ್ ಸ್ಟೇಕ್ ಮಾಡಿದ್ರಿ, ನಿಮಗೆ 75 ಟೋಕನ್ ಬರ್ಬೇಕು ಅಂದ್ರೆ ಹತ್ತತ್ರ 1.5-2 ವರ್ಷ ಬೇಕು. ಹೌದಾ? ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನೀವ್ 25 ಟೋಕನ್ ಹಾಕಿದ್ರಿ, 3 ತಿಂಗಳು 6 ತಿಂಗಳು ಏನೋ ಒಂದ್ 25ಕ್ಕೆ ಒಂದು 50 ಟೋಕನ್ ಅನ್ನ ನಿಮಗ್ ಬಂತು. 50 ಟೋಕನ್ ಅನ್ನ ಎಕ್ಸಿಟ್ ಆದ್ರಿ, ಬೇಡಪ್ಪ ಈ ಸಿಸ್ಟಮ್ ನಮಗೆ ಬೇಡ, ಇಷ್ಟ ಇಲ್ಲ ಅಂತ ಎಕ್ಸಿಟ್ ಆದ್ರಿ. ಆದ್ರೂ ಕೂಡ ನಿಮ್ಮಿಂದನೇ ಕ್ರಿಯೇಟ್ ಆಗಿರ್ತಕ್ಕಂಥ ಇನ್ನೂ 25 ಟೋಕನ್ ಸಿಸ್ಟಮ್ ಅಲ್ಲೇ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಹಂಗಂತ ಸಿಸ್ಟಮ್ ಅಲ್ಲಿ ಯಾರೆಲ್ಲ ಮಧ್ಯೆ ಎಕ್ಸಿಟ್ ಆಗ್ತಾರೆ, ಹೋಗ್ತಾರೆ, ಅವರು ಸಿಸ್ಟಮ್ ಒಂದೊಂದ್ ಟೈಮ್ ಏನಾಗುತ್ತೆ ಅಂದ್ರೆ ಸಿಸ್ಟಮ್ಗೆ ಲಾಸ್ ಅಲ್ಲ, ಸಿಸ್ಟಮ್ಗೆ ಅವರು ವೆರಿ ಬೆನಿಫಿಟ್. ಯಾಕೆ ಅಂದ್ರೆ ಅವರು ಕ್ರಿಯೇಟ್ ಮಾಡಿ ಕೊಟ್ಟಿರ್ತಕ್ಕಂಥ LGNS ಸಿಸ್ಟಮ್ ಟ್ರೆಜರಿ ಬಾಂಡ್ ಅಲ್ಲಿ ಎಲ್ಲರಿಗೂ ಕೂಡ ಕಮ್ಯುನಿಟಿಗೆ ಹೆಲ್ಪ್ ಆಗುತ್ತೆ. ಯಾಕೆ ಕಮ್ಯುನಿಟಿ ಅಷ್ಟು ಸ್ಟ್ರಾಂಗ್ ಆಗಿ ಟೋಕನ್ ಬರುತ್ತೆ, ಎಲ್ಲರಿಗೂ ಸಿಸ್ಟಮ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತಂದ್ರೆ ಕ್ರಿಯೇಟ್ ಆದಂತ ಟೋಕನ್ಸ್ ಇಂದ ಮಾತ್ರ ಡಿಸ್ಟ್ರಿಬ್ಯೂಟ್ ಆಗ್ಲಿಕ್ಕೆ ಸಾಧ್ಯ. ಓಕೆ, ಸೊ ಅಂಡ್ ದೆನ್ ಸಾಕಷ್ಟು ವಿಚಾರಗಳು ನಾನು ಇವತ್ತು ಒಂದು 2 ಮಿನಿಟ್ಸ್ ಅಲ್ಲಿ ನೆಕ್ಸ್ಟ್ ಕ್ಲಿಯರ್ ಮಾಡ್ತೀನಿ. LGNS ನ ಸಪ್ಲೈ ಏನಾಗ್ತಿದೆ, ಪ್ರತಿ ದಿನಾನು ಕೂಡ ಜಾಸ್ತಿ ಆಗ್ತಾ ಇದೆ. ಅಂದ್ರೆ LGNS ನ ಉತ್ಪತ್ತಿ ಏನಾಗ್ತಿದೆ, ಪ್ರತಿದಿನ ಜಾಸ್ತಿ ಆಗ್ತಾ ಇದೆ. ಯಾವ ವ್ಯಾಲ್ಯೂಗೆ ಒಂದು ಬೆಲೆ ಬರ್ಬೇಕು ಅಂದ್ರೆ ಅದರದ್ದು ಮೊತ್ತ, ಅದರದ್ದು ವ್ಯಾಲ್ಯೂ ಕಮ್ಮಿ ಇರಬೇಕು. ಅದರದ್ದು ಅಂದ್ರೆ ಆ ವಸ್ತು ಸಿಗ್ತಕ್ಕಂಥ ಸಂಖ್ಯೆ ಕಮ್ಮಿ ಇರಬೇಕು. ಲಿಮಿಟೆಡ್ ಇದ್ದಾಗ ಮಾತ್ರ, ಜಗತ್ತಿನಲ್ಲಿ ಲಿಮಿಟೆಡ್ ಇರ್ತಕ್ಕಂಥ ವಸ್ತುಗಳಿಗೆ ಬೆಲೆ ಜಾಸ್ತಿ. ಬಂಗಾರ ಆಗಿರ್ಬೋದು, ಅಥವಾ ಲ್ಯಾಂಡ್ ಆಗಿರ್ಬೋದು, ಅಥವಾ ಯಾವುದೇ ಅದಕ್ಕೆ ಲಿಮಿಟೆಡ್ ಇದೆ. ಅಥವಾ ಈಗ ಯಾವ್ದೋ ಒಂದು ನಾವು ಡೈಮಂಡ್ ಅಂತೀವಿ, ಆ ಡೈಮಂಡ್ ಎಲ್ಲೋ ಒಂದು ಬರೀ ಒಂದು ಲಿಮಿಟೆಡ್ ಸಪ್ಲೈ ಇದೆ ಅನ್ಕೋಣ, ಅದಕ್ಕೆ ಪ್ರೈಸ್ ಜಾಸ್ತಿ ಇರುತ್ತೆ.
ಬಟ್ ಇವತ್ತು ಎಲ್ ಜಿ ಎನ್ ಎಸ್ ಎಲ್ಲರೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಸರ್ ಎಲ್ ಜಿ ಎನ್ ಎಸ್ ಡೈಲಿ ಇಷ್ಟ ಸಾವಿರಾರು ಜನಗಳ ಹತ್ರ ಎಲ್ ಜಿ ಎನ್ ಎಸ್ ಇದೆ, ಸಾವಿರಾರು ಜನಗಳಿಂದ ಡೈಲಿ ಉತ್ಪತ್ತಿ ಆಗ್ತಾ ಇದೆ, ನಾಳೆ ದಿನ ಎಲ್ಲಾರ ಹತ್ರ ಲಕ್ಷಾಂತರ ಟೋಕನ್ಗಳು ಬಂದ್ರು ಅಂದ್ರೆ ಇದಕ್ಕೆಲ್ಲಿ ಬೆಲೆ ಇರುತ್ತೆ ಸರ್? ಆಯ್ತು, ಇವತ್ತೇನೋ ಒಂದು ಬೈಸಲ್ಲಿ ನಡೀತಾ ಇದೆ, ಜನಗಳು ಖರೀದಿ ಮಾಡ್ತಾ ಇದಾರೆ, ಡಿಮ್ಯಾಂಡ್ ಇದೆ ಅಂತ. ಆ ಸಪ್ಲೈ, ಆ ನಂಬರ್ ಕಮ್ಮಿ ಆಗ್ಲಿ, ಸಪ್ರೆಸ್ ಆಗ್ಲಿ ಅಂತಕ್ಕಂಥ ಉದ್ದೇಶದಿಂದ ಟ್ರಿಪಲ್ ಟೋಕನ್ ಮಾಡೆಲ್ ಸಿಸ್ಟಮ್ ಇಲ್ಲಿ ತಂದಿರತಕ್ಕಂಥದ್ದು. ಓಕೆ, ಅಂದ್ರೆ ಎ ಸ್ಟೇಬಲ್ ಕಾಯಿನ್ ಅಂತಕ್ಕಂಥದ್ದು ಸಿಸ್ಟಮ್ ಅಲ್ಲಿ ಏನಾಗ್ತಿದೆ, ಸಿಸ್ಟಮ್ ಅಲ್ಲಿ ಎ ಸ್ಟೇಬಲ್ ಕಾಯಿನ್ USDT ಮಾರ್ಕೆಟ್ ಅಲ್ಲಿ ಇಡೀ ಕ್ರಿಪ್ಟೋ ವರ್ಲ್ಡ್ ಅನ್ನ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥದ್ದು ಸ್ಟೇಬಲ್ ಕಾಯಿನ್ ಅಂದ್ರೆ USDT ಅಂತ ಹೇಳ್ಬೋದು. ಸಾಕಷ್ಟು ಜನ ಅವ್ರವ್ರ ಅಸೆಟ್ ನ ಕನ್ವರ್ಟ್ ಮಾಡಿ, ಸ್ವಾಪ್ ಮಾಡಿ, ಹೋಲ್ಡ್ ಮಾಡ್ತಾ ಇರ್ತಕ್ಕಂಥದ್ನ ಯಾವ ರೂಪದಲ್ಲಿ ಅಂದ್ರೆ USDT. ನಾವು ನೋಡ್ತಾ ಇದೀವಿ USDT ಅಂತಕ್ಕಂಥದ್ದು ಯಾವ ರೂಪದಲ್ಲಿ, ಯಾವ ಮಟ್ಟದಲ್ಲಿ ಒಂದು ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಅಂತಕ್ಕಂಥದ್ನ ನಾವು ನೋಡ್ತಾ ಇದೀವಿ. ಓಕೆ, ಸೊ LGNS ಡೇ ಬೈ ಡೇ ಇದ್ರದ್ದು ಉತ್ಪತ್ತಿ ಜಾಸ್ತಿ ಆಗ್ತಾ ಇದೆ, ಸಪ್ಲೈ ಅನ್ಲಿಮಿಟೆಡ್ ಇದೆ. ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಟೋಕನ್ಗಳನ್ನ ನಾವು ನೋಡಿದೀವಿ ಸರ್, ಬಟ್ ಅದ್ರದ್ದು ಉತ್ಪತ್ತಿ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ರಿಂದ ಅದ್ರದ್ದು ಬೆಲೆ ಜಾಸ್ತಿ. LGNS ಯಾವ ರೂಪದಲ್ಲಿ, ಯಾವ ಇದರಲ್ಲಿ, ಸೊ ಅದನ್ನ ಬೀಟ್ ಮಾಡುತ್ತೆ. ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥ ಒಂದು ವಿಚಾರದಲ್ಲಿ, ಸನ್ನಿವೇಶದಲ್ಲಿ ಪ್ರೈಸ್ ಯಾವ ತರ LGNS ನ ಸಪ್ಲೈ ಕಮ್ಮಿ ಆಗ್ತಾ ಹೋಗುತ್ತೆ. ನೋಡ್ತಾ ಇದೀವಿ LGNS ಕ್ರಿಯೇಟ್ ಆಗಿ 2 ವರ್ಷ, ಎರಡು ತಿಂಗಳಾಯ್ತು, 3 ತಿಂಗಳ ಹತ್ರ ಆಯ್ತು, ನೋಡ್ತಾ ಇದೀವಿ. ಸೊ ಇಲ್ಲಿ ತನಕ LGNS ಟೋಟಲ್ ಉತ್ಪತ್ತಿ ಆದಂತು, ಫಾರ್ ಎಕ್ಸಾಂಪಲ್ ನೀವು $1000 ಇಂದ ಖರೀದಿ ಮಾಡಿದ್ರಿ, ಎಷ್ಟು ಉತ್ಪತ್ತಿ ಆಗುತ್ತೆ? 1000 LGNS ಉತ್ಪತ್ತಿ ಆಗುತ್ತೆ. ಯಾರು $10,000 LGNS ನ ಖರೀದಿ ಮಾಡಿದ್ರು, 10,000 LGNS ಏನಾಯ್ತು, ಟ್ರೆಜರಿ ಉತ್ಪತ್ತಿ ಆಗುತ್ತೆ. ಈ ತರ ಎಲ್ಲರೂ ಲೈಕ್ ಬೈ ಮಾಡಿ ಕ್ರಿಯೇಟ್ ಮಾಡಿರ್ತಕ್ಕಂಥ LGNS ಇವತ್ತು ಎಷ್ಟಿದೆ ಅಂತಂದ್ರೆ ಹತ್ತತ್ರ 2 ಬಿಲಿಯನ್ ಇದೆ. ಸೊ ನೋಡ್ತಾ ಇದ್ರ 2,490 ಕೋಟಿಯಷ್ಟು LGNS ಸಪ್ಲೈ ಇದೆ. ಅರ್ಥ ಮಾಡ್ಕೊಳ್ಳಿ, ಒಂದೊಂದು LGNSಗೂ $1 ಬ್ಯಾಕಪ್ ಆಗಿದೆ ಅಂತಂದ್ರೆ ಸಿಸ್ಟಮ್ ಹತ್ರ $2,500 ಕೋಟಿ ಅಷ್ಟು ಫಂಡ್ ಬ್ಯಾಕಪ್ ಆಗಿದೆ. ಓಕೆ, ಇಲ್ಲೇನು LGNS ನಾವು ನಾಳೆ ಬರ್ನ್ ಮಾಡ್ತಾ ಇದೀವಿ, ಪ್ರತಿ LGNSಗೂ ಕೂಡ $1 ಕೊಲ್ಯಾಟ್ರಲ್, ಒಂದು ಬಾಂಡ್, ಒಂದು ಟ್ರೆಜರಿಯಲ್ಲಿ ಫಂಡ್ ಬ್ಯಾಕಪ್ ಆಗಿ ಇರ್ತಕ್ಕಂಥದ್ದು. ನಾವು ಅನ್ಕೊಂಡಿದ್ವಿ ಯಾವ್ದೋ ಬೇರೆ ಟೋಕನ್ಗೆ ಕಂಪ್ಯಾರಿಸನ್ ಇಷ್ಟ ದಿನ ಏನೇ ಯಾವುದೇ ರೀತಿಯ ಒಂದು ಟೆಕ್ನಿಕಲಿ ಥಿಂಗ್ಸ್ ಇಲ್ಲದೆ ಇರ್ತಕ್ಕಂಥ ಟೋಕನ್ ಅಲ್ಲಿ ಇನ್ವಾಲ್ವ್ ಆಗಿದ್ವಿ, ಬಟ್ ಇದು LGNS ಆತರ ಅಲ್ಲ. ಸೊ ನಾವು ಟ್ರೆಜರಿ ಬಾಂಡ್ ಅಲ್ಲೂ ಕೂಡ ತೋರಿಸ್ತಾ ಇರ್ತಕ್ಕಂಥದ್ದು ಒಂದು LGNS ಗೆ $1 ಬ್ಯಾಕಪ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಎ ಸ್ಟೇಬಲ್ ಕಾಯಿನ್ ಅಂತಕ್ಕಂಥದ್ದು ಅದರದ್ದು ವ್ಯಾಲ್ಯೂ ಎಷ್ಟು? $1. ಓಕೆ, ಒಂದು LGNS ನ ಬರ್ನ್ ಮಾಡ್ತಾ ಇದೀವಿ ಅಂತಂದ್ರೆ ಅರ್ಥ ಏನು ಅಂದ್ರೆ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಸಪ್ಲೈ, ಈ 2,490 ಕೋಟಿಯಷ್ಟು LGNS ಏನು ಮಾರ್ಕೆಟ್ ಅಲ್ಲಿ ವಹಿವಾಟು ಆಗ್ತಾ ಇದೆ, ಇದ್ರದ್ದು ಸಂಖ್ಯೆ ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗುತ್ತೆ ಕಾಂಪೌಂಡಿಂಗ್ ಅಲ್ಲಿ. ಕ್ಲಿಯರ್? ಬಟ್ ಇದ್ರ ಸಂಖ್ಯೆ ಕಮ್ಮಿ ಆಗ್ತಾ ಹೋಯ್ತು ಅಂತ ಅನ್ಕೋಣ. ಈಗ ಎಲ್ಲ ಹತ್ರ ಫಾರ್ ಎಕ್ಸಾಂಪಲ್ ನೀವು 1000 ಟೋಕನ್ ಹಾಕಿದ್ರಿ, ಇವತ್ತು 2,000 ಟೋಕನ್ ಆಗಿದೆ, ನಾಳೆ ಅದು 2-3,000 ಟೋಕನ್ ಆಗುತ್ತೆ. ನಿಮ್ಮ ಹತ್ರ ಇರ್ತಕ್ಕಂಥ ಟೋಕನ್ ನ ಸಂಖ್ಯೆ ಇಡೀ ಜಗತ್ತಲ್ಲಿ ಏನೆಲ್ಲ ವಹಿವಾಟು ಆಗ್ತಾ ಇದೆ ಅದ್ರ ಸಂಖ್ಯೆ ಆಟೋಮೆಟಿಕ್ಲಿ ಕಮ್ಮಿ ಮಾಡ್ತಾ ಹೋದ್ರೆ ಅದರದ್ದು ಡಿಮ್ಯಾಂಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಂದ್ರೆ ಈ LGNS ಇವತ್ತು ಅನ್ಲಿಮಿಟೆಡ್ ಸಪ್ಲೈ ಇದೆ, ಇದಕ್ಕೆ ಅಂದ್ರೆ ಇದ್ರದ್ದು ಮಾರ್ಕೆಟ್ ಅಲ್ಲಿ ಇದ್ರದ್ದು ವಹಿವಾಟು ಉತ್ಪತ್ತಿ ಆಗ್ತಕ್ಕಂಥದ್ದಕ್ಕೆ ಇಂತಿಷ್ಟು ಲಿಮಿಟ್ ಇಲ್ಲ, ಅದಕ್ಕೆ ಅನ್ಲಿಮಿಟೆಡ್. ಜನ ಇದನ್ನ ಯಾವ ತರ ಬೇಡಿಕೆಯಿಂದ ಖರೀದಿ ಮಾಡ್ತಾರೆ ಅದ್ರ ಪ್ರಕಾರ ಇದೇನಾಗುತ್ತೆ, ಉತ್ಪತ್ತಿ ಆಗ್ತಾ ಹೋಗುತ್ತೆ. ಇದೇ ತರ ಉತ್ಪತ್ತಿ ಆಗ್ತಾ ಹೋದ್ರೆ ಅದಕ್ಕೆ ಆದಂತ ವ್ಯಾಲ್ಯೂ ಇರೋದಿಲ್ಲ. ಬಟ್ ಉತ್ಪತ್ತಿ ಆದಂತ ಟೋಕನ್ ಅದ್ರದ್ದು ಸಪ್ಲೈ, ಅದ್ರದ್ದು ಹಿಡಿತ ಅದನ್ನ ಕಮ್ಮಿ ಮಾಡ್ತಾ ಹೋದ್ರೆ ಅದೇನಾಗುತ್ತೆ, ಅದಕ್ಕೆ ಬೆಲೆ ಆದಂತದ್ದು ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಈಗ ಅರ್ಥ ಮಾಡ್ಕೋಬೇಕಾಗಿರೋದು, 1,490 ಕೋಟಿ LGNS ಏನು ವಹಿವಾಟ್ ಆಗ್ತಾ ಇದೆ ಅದ್ರದ್ದು $1 ಅಷ್ಟು ಏನಾಗಿದೆ ಬ್ಯಾಕಪ್ ಆಗಿ ಟ್ರೆಜರಿಲ್ ಇದೆ. ಓಕೆ, ಬಟ್ ಈ LGNS ಕೂಡ ಏನ್ ಮಾಡಿದೆ, ಸಿಸ್ಟಮ್ ಒಂದೊಂದು ಎ ಸ್ಟೇಬಲ್ ಕಾಯಿನ್ ಇದ್ರದ್ದು 10% ಅಷ್ಟು, ಅಂದ್ರೆ ಇದು 2,490 ಕೋಟಿ LGNS ಇದೆ ಇವತ್ತಿನ ಬೆಲೆ, ಇವತ್ತಿನ ಟೋಟಲ್ LGNS ನ ಸಪ್ಲೈ. ಬಟ್ ಸಿಸ್ಟಮ್ ನೆಕ್ಸ್ಟ್ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು 24,000 ಅಷ್ಟು ಎ ಸ್ಟೇಬಲ್ ಕಾಯಿನ್ ಕ್ರಿಯೇಟ್ ಮಾಡ್ಲಿಕ್ಕೆ ವಿಷನ್ ಇಟ್ಕೊಂಡಿದೆ. ನಾವಿನ್ನು 10% LGNS ಇದೆ, ಇನ್ನು ಎ ಕಾಯಿನ್ ನ ಖರೀದಿ, ಎ ಸ್ಟೇಬಲ್ ಕಾಯಿನ್ ಟಾರ್ಗೆಟ್ ಎಷ್ಟಿದೆ, 24,000 ಕೋಟಿ. ಎ ಸ್ಟೇಬಲ್ ಕಾಯಿನ್ ಉತ್ಪತ್ತಿ ಯಾವ ತರ ಆಗುತ್ತೆ, ಒಂದು LGNS ನ ನಾವು ಸಿಸ್ಟಮ್ ಮಾರ್ಕೆಟ್ ಇಂದ ಬರ್ನ್ ಮಾಡಿದ್ರೆ, ಒಂದು LGNS ನ ಇದ್ರದ್ದು ಸಪ್ಲೈ ಕಮ್ಮಿ ಮಾಡಿದ್ರೆ, ಒಂದು LGNS ನ ಬರ್ನ್ ಮಾಡಿದಾಗ ಮಾತ್ರ ಒಂದು ಎ ಸ್ಟೇಬಲ್ ಕಾಯಿನ್ ಸಿಗುತ್ತೆ.
ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇನ್ನು ಎಷ್ಟು LGNS ಉತ್ಪತ್ತಿ ಆದ್ರೂ ಕೂಡ ಸ್ಟೇಬಲ್ ಕಾಯಿನ್ ನ ಮ್ಯಾಚ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ. ಇವತ್ತು 24,000 ಕೋಟಿ LGNS ಎಲ್ಲರ ಹತ್ರ ಇದೆ. ನಿಮ್ಮ ಹತ್ರ 50 ಇದೆ, ಅವ್ರ ಹತ್ರ 80 ಇದೆ, ಅವ್ರ ಹತ್ರ 1,000 ಇದೆ, 2,000 ಇದೆ. ನೀವು ಅಷ್ಟು ಇರ್ತಕ್ಕಂಥ LGNS ನ ಹೇಗೆ ಕನ್ವರ್ಟ್ ಮಾಡ್ತೀರಾ? ಇಲ್ಲ. ಬರ್ತಕ್ಕಂಥ LGNS ಅಲ್ಲಿ ಲಾಭಾಂಶದ LGNS ನ ಮಾತ್ರ ನಾವೇನ್ ಮಾಡ್ತೀವಿ, ಸ್ಟೇಬಲ್ ಕಾಯಿನ್ ಕನ್ವರ್ಟ್ ಮಾಡ್ತೀವಿ. ಅದು ಯಾವಾಗ ಅನುಬಿ ಕಾಯಿನ್ ಲಾಂಚ್ ಆದ್ಮೇಲೆ ಜನ ಅದ್ರ ಬಗ್ಗೆ ಇಂಪಾರ್ಟೆನ್ಸ್, ಅದ್ರದ್ದು ಪ್ರಾಫಿಟಬಲ್ ಅಂತ ಗೊತ್ತಾದ್ಮೇಲೆ ಶುರು ಮಾಡ್ತಾರೆ. ಈಗ ಮಾಡಲ್ಲ. ಈಗ ಯಾಕೆಂದ್ರೆ ಅದರಿಂದ ಯಾವುದೇ ತರದ ಪ್ರಾಫಿಟಬಲ್ ಇಲ್ಲ ಅಂತ ಏನ್ ಮಾಡ್ತಾರೆ, ಅವ್ರ ಹತ್ರ ಇರ್ತಕ್ಕಂಥ LGNS ನ ಯಾರು ಕೂಡ ಬರ್ನ್ ಮಾಡಲ್ಲ. ಓಕೆ, ಅದ್ರ ಅರ್ಥ ಏನು ಅಂದ್ರೆ ಅಷ್ಟು ಇನ್ನು LGNS ಯಾವುದು ಕೂಡ ಬರ್ನ್ ಆಗಲ್ಲ. ಬರ್ನ್ ಆಗ್ಬೇಕು ಅಂದ್ರೆ ನಾವು ಎವ್ರಿ ಮಂತ್ ಬರೀ 20% to 30% ಹಿಡಿದ್ರು ಕೂಡ ಸ್ಟೇಬಲ್ ಕಾಯಿನ್ ಟಾರ್ಗೆಟ್ ರೀಚ್ ಆಗ್ಲಿಕ್ಕೆ ಇನ್ನು ಎಷ್ಟು ವರ್ಷಗಳ ಕಾಲ ಟೈಮ್ ಬೇಕು ಅಂತಕ್ಕಂಥದ್ದು ವಿಚಾರ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ, ಅಂದ್ರೆ LGNS ಇವತ್ತು ಅನ್ಲಿಮಿಟೆಡ್ ಸಪ್ಲೈ ಇರ್ಬೋದು, ಬರ್ತಕ್ಕಂಥ ದಿನಗಳಲ್ಲಿ ಇದು ಅನ್ಲಿಮಿಟೆಡ್ ಸಪ್ಲೈ ಇರ್ಬೋದು, ಬರ್ತಕ್ಕಂಥ ದಿನಗಳಲ್ಲಿ ಇದ್ರ ಸಪ್ಲೈ ಏನಾಗುತ್ತೆ, ಲಿಮಿಟೆಡ್ ಸಪ್ಲೈ ಆಗುತ್ತೆ. ಓಕೆ, ಒಂದು LGNS ಇಂದ ಒಂದು ಉತ್ಪತ್ತಿ ಆಗುತ್ತೆ. ಅನುಬಿ ಕಾಯಿನ್ ಸಪ್ಲೈ ಬಂದು 2,10,00,000 ಮಾತ್ರ. ಓಕೆ, ಏನೆಲ್ಲ ನಾವು ಅನುಬಿ ಕಾಯಿನ್ ನೋಡ್ತಾ ಇದೀವಿ, ಅನುಬಿ ಕಾಯಿನ್ ಲೈಕ್ ಸಪ್ಲೈ ಬಂದು 2,10,00,000 ಮಾತ್ರ. ಈ ಅನುಬಿ ಇದೆ, ಇದ್ರದ್ದು ಸಪ್ಲೈ, ಇದ್ರದ್ದು ಟೋಟಲ್ ವಹಿವಾಟು 2,10,00,000ಕ್ಕಿಂತ ಜಾಸ್ತಿ ಇದ್ರದ್ದು ಜಾಸ್ತಿ ಉತ್ಪತ್ತಿ ಆಗೋದಿಲ್ಲ. ಅದ್ರದ್ದು ಬೆಲೆ ಏನಾಗುತ್ತೆ ಅಂದ್ರೆ, ನಾಳೆ ಬರ್ತಕ್ಕ ದಿನದಲ್ಲಿ LGNS ನ ಖರೀದಿ ಮಾಡಿ, LGNS ನ ಯಾರೆಲ್ಲ LGNS ಅಲ್ಲಿ ಸ್ಟೇಕ್ ಮಾಡಿರ್ತಾರೆ, ಸ್ಟೇಕ್ ಮಾಡಿ ಬರ್ತಕ್ಕಂಥ ಪ್ರಾಫಿಟ್ಟಿನ ಟೋಕನ್ ಅನ್ನ ಅವ್ರೇನ್ ಮಾಡ್ತಾರೆ, ಬರ್ನ್ ಮಾಡ್ತಾರೆ. ಬರ್ನ್ ಮಾಡದಂತ ಟೋಕನ್ ಪ್ರತಿಯೊಂದು LGNS ಬರ್ನ್ ಆಗೋದ್ರಿಂದ ಆ $1 ಕೊಲ್ಯಾಟ್ರಲ್ ಫಂಡ್ ಎಲ್ಲೋಗುತ್ತೆ, ಸ್ಟೇಬಲ್ ಕಾಯಿನ್ಗೆ ಬ್ಯಾಕಪ್ ಆಗಿ ಹೋಗುತ್ತೆ. ಯಾವುದೇ ಒಂದು ಸ್ಟೇಬಲ್ ಕಾಯಿನ್ಗೆ ಬ್ಯಾಕಪ್ ಏನಿರ್ಬೇಕು, $1 ಬ್ಯಾಕಪ್ ಇರಬೇಕು. ಓಕೆ, ಅದು ಬ್ಯಾಕಪ್ ಆಗಿ ಹೋಯ್ತು. ಒಂದು LGNS ಗೆ $1 ಟ್ರೆಜರಿ ಬಾಂಡ್ ಅಲ್ಲಿ ಇದೆ. ನೀವು ಒಂದು LGNS ನ ಬರ್ನ್ ಮಾಡ್ತೀರಾ, ಬರ್ನ್ ಆದಂತ LGNS ಇಂದ ನಿಮಗೇನ್ ಸಿಕ್ತು, ಕಾಯಿನ್ ಸಿಕ್ತು, ಸ್ಟೇಬಲ್. ಅದ್ರದ್ದು ಮೊತ್ತ $1. ಅದಕ್ಕೆ $1 ಟ್ರೆಜರಿ ಇದೆ. ಇದರಿಂದ ಮಾತ್ರ ಅನುಬಿ ಕಾಯಿನ್ ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ. ಈ ಅನುಬಿ ಕಾಯಿನಿನ ಸಪ್ಲೈ ಎಷ್ಟಿದೆ, ಅದ್ರದ್ದು ಓವರ್ ಆಲ್ ಮಾರ್ಕೆಟಿಂಗ್ ಮಾತ್ರ. LGNS ಅನ್ಲಿಮಿಟೆಡ್ ಇದೆ, ಇದೇನಾಗ್ತಾ ಹೋಗುತ್ತೆ, ಬರ್ನ್ ಆಗ್ತಾ ಹೋಗುತ್ತೆ. ಬಟ್ ಅನುಬಿ ಕಾಯಿನ್ ಸಪ್ಲೈ ಲಿಮಿಟೆಡ್ ಇದೆ. ಅರ್ಥ ಮಾಡ್ಕೊಳ್ಳಿ, ಅನ್ಲಿಮಿಟೆಡ್ ಅಂತ LGNS ಯಾವ ತರ ಡಿಜಿಟಲ್ ಗೋಲ್ಡ್ ಗೆ ಕನ್ವರ್ಟ್ ಆಗುತ್ತೆ, ಅಥವಾ ಅನ್ಲಿಮಿಟೆಡ್ ಇರ್ತಕ್ಕಂಥ LGNS ಯಾವ ರೂಪದಲ್ಲಿ ಸಪ್ಲೈ ಕಮ್ಮಿ ಆಗುತ್ತೆ, ಅದರಿಂದ ಖರೀದಿ ಆಗುತ್ತೆ, ಯಾವ ತರ ಕಾಯಿನ್ ಯಾವ ರೂಪದಲ್ಲಿ ಜಾಸ್ತಿ ಆಗುತ್ತೆ. ನಾವು ಆಲ್ರೆಡಿ ಹೇಳ್ತಾ ಇದೀವಿ, ಅರ್ನಿಂಗ್ ಶುರು ಆದ್ಮೇಲೆ LGNS ನ ಪ್ರೈಸ್ ಮತ್ತೆ ಗ್ರೋತ್ ಆಗ್ತಕ್ಕಂಥ ವಿಚಾರ ಅಂತ. ಅನುಬಿ ಕಾಯಿನ್ ಬಂದ ಮೇಲೆ ಯಾವ ರೂಪದಲ್ಲಿ ಅನುಬಿ ಕಾಯಿನ್ ನ ಗ್ರೋತ್ ಬರೀ 2,10,00,000 ಇದೆ. ಖರೀದಿ ಮಾಡ್ತಕ್ಕಂಥ ಆಲ್ರೆಡಿ 25 ಲಕ್ಷ ಜನ ರೆಡಿ ಇದ್ದಾರೆ. ಓಕೆ, ನಾಳೆ ಅನುಬಿ ಕಾಯಿನ್ ಗೆ ಇದ್ರ ಗ್ರೋತ್ ಶುರು ಆಯ್ತು. ಇವತ್ತು ಮೇ ಬಿ ಇದು ಒಂದು $5,000 $10,000 ಒಂದು ಕಾಯಿನ್ ನ ಬೆಲೆ ಹೋಯ್ತು. ಇದನ್ನ ನೀವು ಅನುಬಿ ಕಾಯಿನ್ ನ ಖರೀದಿ ಮಾಡಬೇಕು. ನೀವು LGNS ಅಲ್ಲಿ ಇನ್ವಾಲ್ವ್ ಇಲ್ಲ, ಏನೂ ಇಲ್ಲ, ಬಟ್ ಈ ಕಾಯಿನ್ ನ ಖರೀದಿ ಮಾಡ್ಬೇಕು. ನೀವೇನ್ ಮಾಡ್ಬೇಕು, ಮತ್ತೆ LGNS ಅಲ್ಲಿ ಬರ್ಬೇಕು. ಒಂದು LGNS ನ ಬೆಲೆ ಎಷ್ಟಿದೆ, $4 ಇದೆ. ನೀವು $4 ನ ಕೊಟ್ರೆ ನಿಮಗೆ ಎಷ್ಟು ಮಾಲ್ ಸಿಗ್ತಾ ಇದೆ, ₹4 ₹1 ಮಾಲ್ ಸಿಗ್ತಾ ಇದೆ. $4 ಕೊಟ್ರೆ ಒಂದು ಸ್ಟೇಬಲ್ ಕಾಯಿನ್ ಅಂದ್ರೆ $1 ಸಿಗ್ತಾ ಇದೆ. $1 ಏನಾದ್ರೂ ನೀವು ಅನುಬಿ ಕಾಯಿನ್ ನ ಖರೀದಿ ಮಾಡ್ತೀರಾ? ಇಲ್ಲ. ಅಂದ್ರೆ ಯಾರು ಕೂಡ ಅನುಬಿ ಬ್ಲಾಕ್ ಚೈನ್ ಅನುಬಿ ಕಾಯಿನ್ ಯಾರು ಕೂಡ ಮ್ಯಾನುಪುಲೇಟ್ ಮಾಡ್ಲಿಕ್ಕೆ ಆಗಲ್ಲ. ಇಡೀ ವರ್ಲ್ಡ್ ಅಲ್ಲಿ ಬಿಟ್ ಕಾಯಿನ್ ಬೇರೆ ಬೇರೆ ಟಾಪ್ ಕ್ರಿಪ್ಟೋನ ಇಲಾನ್ ಮಸ್ಕ್ ಟಾಪ್ ಬಿಲಿಯನರ್ಸ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಇರ್ತಕ್ಕಂಥ 1,000 ಕೋಟಿನ ಅದರಲ್ಲಿ ಹೂಡಿಕೆ ಮಾಡ್ತಾರೆ. ಪ್ರೈಸ್ 10, 15%, 20% ಆದ ತಕ್ಷಣ ಅವ್ರು ಎನ್ಕ್ಯಾಶ್ ಮಾಡ್ತಾರೆ. ಪಬ್ಲಿಕ್ ಎಮೋಷನ್ ಜೊತೆ ಮಾರ್ಕೆಟಿಂಗ್ ಜೊತೆ ಆಟ ಆಡ್ತಾ ಇದ್ದಾರೆ. ಬಟ್ ಅನುಬಿ ಕಾಯಿನ್ ನಾಳೆ ಆತರ ಯಾರು ಕೂಡ ಮೋನೋಪೋಲಿಯಲ್ಲಿ ಆಟ ಆಡ್ಲಿಕ್ಕೆ ಆಗಲ್ಲ. ಯಾರೇ ಕೂಡ ನನ್ನ ಹತ್ರ 1 ಕೋಟಿ ಇದೆ, 10 ಕೋಟಿ ಇದೆ, ಅನುಬಿ ಕಾಯಿನ್ ಖರೀದಿ ಮಾಡ್ಬೇಕು ಅಂದ್ರೆ ಅವ್ರು LGNS ಗೆ ಬರಬೇಕು. LGNS ಅಲ್ಲಿ ಬರ್ತಕ್ಕಂಥ LGNS ನ ಸ್ಟೇಕ್ ಮಾಡಬೇಕು. LGNS ನ ಖರೀದಿ ಮಾಡಿ ಸ್ಟೇಕ್ ಮಾಡಬೇಕು. LGNS ಅಲ್ಲಿ ಕ್ರಿಯೇಟ್ ಆದಂತ ಪ್ರಾಫಿಟಬಲ್ LGNS ನ ಮಾತ್ರ ಅವ್ರು ಏನ್ ಮಾಡ್ತಾರೆ, ಹೇಗೆ ಕನ್ವರ್ಟ್ ಮಾಡ್ತಾರೆ. $4 ಕೊಟ್ಟು $1 ನಾನು ಮಾಲ್ ಯಾಕೆ ತಗೊಳಲ್ಲ. ಬಂದಿರ್ತಕ್ಕಂಥ ಲಾಭದಲ್ಲಿ ಬೇಕಿದ್ರೆ ತಗೊಳ್ಳೋಣ, ಬಟ್ $4 ಕೊಟ್ಟು ಇವತ್ತೇ ನಾವು $1 ತಗೊಳಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಾನು ಯಾವ ತರ ಸಿಸ್ಟಮೆಟಿಕಲಿ ನಾವು ಇನ್ವಾಲ್ವ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 1,000 ಟೋಕನ್ ಇದೆ ಅಂತ ಅನ್ಕೋಣ. ಓಕೆ, ಸೊ ಪ್ರತಿ ತಿಂಗಳು ಆವರೇಜ್ ಒಂದು 20% ಅಷ್ಟು ಟೋಕನ್ ಬರ್ತಾ ಇದೆ ಅಂತಂದ್ರೆ
ಓಕೆ. ಸೊ ಆ ಟೋಕನ್ ಅನ್ನ ಏನ್ ಮಾಡಿ, ಸೊ ಆಸ್ ಪರ್ ಲೈಕ್ ನಾವು ಕೂಡ ಆ, ಈ ನಾನು ಆಲ್ರೆಡಿ ಪದೇ ಪದೇ ಹೇಳ್ತಾ ಇದ್ದೀನಿ, 3 ರೀತಿಯಲ್ಲಿ ನಾವು LGNS ಅಲ್ಲಿ ಇನ್ವಾಲ್ವ್ ಆಗ್ಬೇಕು. ಒಂದು, ನಾವು ನಮ್ಮ ಅಸಲನ್ನ ಯಾವ ತರ ಹೊರ ತೆಗಿಬೇಕು ಅಂತಕ್ಕಂಥ ವಿಚಾರ ಇಟ್ಕೋಬೇಕು. ಒಂದು. ಸೆಕೆಂಡ್, ಉಳಿದಿರ್ತಕ್ಕಂಥ LGNS ನ ನಮ್ಮ ಭವಿಷ್ಯಕ್ಕೆ ಯಾವ ತರ ನಾವು ಇಡ್ಕೋಬೇಕು ಅಂತಕ್ಕಂಥದ್ದು ವಿಚಾರ ಇಡ್ಕೋಬೇಕು. ಓಕೆ. ಇನ್ನೊಂದು ಮೂರನೇದು, ನಮ್ಮ LGNS ನ ಬರ್ತಕ್ಕಂಥ ದಿನಗಳಲ್ಲಿ ಈ ಕಾಯಿನ್ಗೆ ಕನ್ವರ್ಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಎಷ್ಟು ಟೋಕನ್ ಅನ್ನ ನಾವು ಸೇವ್ ಮಾಡಬೇಕು ಅಂತಕ್ಕಂಥದ್ದು, ಈ 3 ವಿಚಾರ ನಮ್ಮ ಆಲ್ರೆಡಿ ಪ್ರಿಪೇರ್ ಆಗಿರ್ಬೇಕು. ಇದಕ್ಕೆ ಆಲ್ರೆಡಿ ಚೈನಾ ಮಾರ್ಕೆಟ್ ನಮ್ಕಿನ ಆಲ್ರೆಡಿ ಒಂದು 2 to 3 months ನಾವು ಆದ್ಮೇಲೆ ಏನು ವಿಚಾರ ಮಾಡ್ತೀವಿ, ಆಲ್ರೆಡಿ ಇವತ್ತಿಂದಾನೇ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಾವು ಆತರ ಇವತ್ತಿಂದಾನೇ ಪ್ರಿಪೇರ್ ಆಗ್ಬೇಕು. ಇವತ್ತು ನಾವು LGNS ಅಲ್ಲಿ ಪ್ರಾಫಿಟಬಲ್ ಆಗಿರ್ಬೇಕು ಅಂತಂದ್ರೆ, ಒಂದು, ನಮ್ಮ ಪ್ರಿನ್ಸಿಪಲ್ ನ ಯಾವ ತರ ರಿಕವರಿ ಮಾಡ್ಬೇಕು ಅಂತಕ್ಕಂಥ ಇಂಟೆನ್ಷನ್ ಇರಬೇಕು. ಸೆಕೆಂಡ್, ನಮ್ಮ ಫ್ಯೂಚರಿಗೆ LGNS ನ ಎಷ್ಟು ಹೋಲ್ಡ್ ಮಾಡಬೇಕು ಅಂತಕ್ಕಂಥ ವಿಚಾರ ಇರಬೇಕು. ಮೂರನೇ ವಿಚಾರ, ನಮ್ಮ LGNS ನ ಎಷ್ಟು ಪ್ರಮಾಣದಲ್ಲಿ ನಾವು ಹೇಗೆ ಕನ್ವರ್ಟ್ ಮಾಡಿ ಅನುಬಿ ಕಾಯಿನ್ ಖರೀದಿ ಮಾಡ್ಲಿಕ್ಕೆ ಹೋಲ್ಡ್ ಆನ್ ಮಾಡಬೇಕು ಅಂತಕ್ಕಂಥದ್ದು. ಈ 3 ವಿಚಾರ ಯಾರು ಕ್ಯಾಲ್ಕುಲೇಟರ್ ಆಗಿರ್ತಾರೆ, 100% ನಮ್ಮ ಪೋರ್ಟ್ಫೋಲಿಯೋನ ಒಂದು ಒಳ್ಳೆ ವಿಚಾರದಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಟೈಮಿಂಗ್ ಅಲ್ಲಿ ನಾವು ಒಳ್ಳೆ ರೀತಿ ಪ್ರಾಫಿಟ್ ಮಾಡ್ಬೋದು. ಒಂದು ಫಸ್ಟ್ ಪಾರ್ಟ್, ನಮ್ಮ ಹತ್ರ 1,000 LGNS ಬರ್ತಾ ಇದೆ. 1,000 LGNS ನ ನಾವು ಸ್ಟೇಕ್ ಮಾಡಿದೀವಿ ಅನ್ಕೊಳ್ಳಿ. 1,000 ಇರ್ಲಿ, 500 ಇರ್ಲಿ, ಅಥವಾ 100 ಇರ್ಲಿ, 50 ಇರ್ಲಿ, ಈ ಕ್ಯಾಲ್ಕುಲೇಷನ್ ಸೇಮ್ ಇರುತ್ತೆ ಎಲ್ಲದಕ್ಕೂ ಪರ್ಸೆಂಟೇಜ್. ಫಾರ್ ಎಕ್ಸಾಂಪಲ್, ನಮಗೆ ಮಂತ್ಲಿ ಒಂದು 20% ಬರ್ತಾ ಇದೆ ಟೋಕನ್ ಅಂದ್ರೆ ಒಂದು 200 ಟೋಕನ್ಸ್ ಬರ್ತಾ ಇದೆ ಅಂತ ಅನ್ಕೋಣ. ಓಕೆ. ಸೊ ಈ 200 ಟೋಕನ್ಸ್ ಅಲ್ಲಿ, ಸೊ ಮಂತ್ಲಿ ಬೇಸ್ಡ್ ಅಲ್ಲಿ ನೀವೇನ್ ಮಾಡಿ, ಓಕೆ, ಸೊ ನೀವೇನ್ ಮಾಡಿ ವಿಡ್ರಾ ಮಾಡ್ತಾ ಹೋಗಿ. ಪ್ರೈಸ್ ಏನಾದ್ರೂ ಆಗಿರ್ಲಿ, ನಾ ಆಲ್ರೆಡಿ ಹೇಳಿದೆ, ನಿಮ್ಮ 1,000 ಟೋಕನ್ ಖರೀದಿ ಮಾಡುವಾಗ $5 ಇತ್ತು. $5,000 ಇಂಟು ಒಂದು ₹100, 5 ಲಕ್ಷ. ಓಕೆ. ಸೊ ಈ 5,000 ಟೋಕನ್ ಒಂದು ತಿಂಗಳಾದ್ಮೇಲೆ 5,500 ಟೋಕನ್ ಆಗಿರುತ್ತೆ ಅಂತ ಅನ್ಕೋಣ. ಫಾರ್ ಎಕ್ಸಾಂಪಲ್ 6,000 ಟೋಕನ್ ಆಗಿರುತ್ತೆ ಅನ್ಕೋಣ. ಅವ $4 ಆಗಿರುತ್ತೆ. 6,000 ಟೋಕನ್ $4 ಆಗಿರುತ್ತೆ. ಅಂದ್ರೆ ಈವನ್ ಪ್ರೈಸ್ ಡ್ರಾಪ್ ಆದ್ರೂ ಕೂಡ ನಿಮ್ಮ ಹತ್ರ 5,000 ಟೋಕನ್ ಇತ್ತು. ಸೊ ಒಂದು ಟೋಕನ್ಗೆ $6 ಇತ್ತು, 30,000 ಟೋಕನ್ ಆಯ್ತು. ಓಕೆ. ಬಟ್ ಇದೇ 5,000 ಟೋಕನ್ ಒಂದು ತಿಂಗಳಿಗೆ ಎಷ್ಟಾಯ್ತು, 6,000 ಟೋಕನ್ ಆಗಿರುತ್ತೆ. ಪ್ರೈಸ್ $5 ಇರುತ್ತೆ. ಓಕೆ. ಸೊ ಬರೀ ಈ ಪ್ರೈಸ್ ಮೇಲೆ, ಈ ಸೇಮ್ ಪ್ರೈಸ್ ಇದೆ, ಓಕೆ, ಕಮ್ಮಿ ಹಿಡಿಯೋಣ. ಫಾರ್ ಎಕ್ಸಾಂಪಲ್ $4.5 ಆಯ್ತು ಅಂತ ಅನ್ಕೋಣ. ನೀವ್ ಹಾಕಿದ್ದು $30,000 ಮತ್ತು ಒಂದು ತಿಂಗಳಾದ್ಮೇಲೆ $27,000 ತೋರಿಸ್ತಾ ಇದೆ. ಇದನ್ನ ಮ್ಯಾಟರ್ ಮಾಡಿ, ಈ ತರ ನಿಮ್ಮ ವ್ಯಾಲೆಟ್ ಅಲ್ಲಿ ಶೋ ಆಗ್ತಕ್ಕಂಥ ನಂಬರ್ ಇಂದ ಇಲ್ಲಿ ಇನ್ವಾಲ್ವ್ ಆಗಬೇಡಿ. ನಾವು ಆಲ್ರೆಡಿ ಇದನ್ನ ನಂಬರ್ ಇಂದ ಯಾರೆಲ್ಲ ಇನ್ವಾಲ್ವ್ ಆಗಿಲ್ಲ ಅವ್ರು ಆಲ್ರೆಡಿ 2x 3x ಪ್ರಾಫಿಟ್ ಅಲ್ಲಿ LGNS ಅಲ್ಲಿ ಇದ್ದಾರೆ. ನಾವಿಲ್ಲಿ ನೋಡ್ಬೇಕಾಗಿರೋದು ಟೋಕನ್ ಮಾತ್ರ. ನಿಮ್ಮ 5,000 ಟೋಕನ್ಗೆ ಸೊ ನಿಮಗೇನ್ ಬಂತು, ಎಕ್ಸ್ಟ್ರಾ 1,000 ಟೋಕನ್ ಬಂತು. ಅದನ್ನ ವಿಡ್ರಾ ಮಾಡ್ತಾ ಹೋಗಿ. ಅದು 4.5 ಇದ್ದನಾದ್ರೂ ಮಾಡಿ, $4 ಇದ್ರಾದ್ರೂ ಮಾಡಿ, 3.92 ಇದ್ರಾದ್ರೂ ಮಾಡಿ, 3.3 ಇದ್ರಾದ್ರೂ ಮಾಡಿ, ಏನಾದ್ರೂ ಮಾಡಿ. ಮಂತ್ಲಿ ಏನ್ ಮಾಡಿ, ನಿಮ್ಮ 100 ಟೋಕನ್ ನ ಬರ್ತಕ್ಕಂಥ 20% ಆಫ್ ಟೋಕನ್ ಅಲ್ಲಿ ಏನ್ ಮಾಡಿ, 18% ಆಫ್ ಟೋಕನ್ ಅಷ್ಟು, 18% ಅಷ್ಟು ಟೋಕನ್ ಏನ್ ಮಾಡಿ ವಿಡ್ರಾ ಮಾಡಿ, ಅಥವಾ 20% ಆದ್ರೂ ಮಾಡಿ, ತೊಂದ್ರೆ ಇಲ್ಲ. ಕರಿತೀನಿ ಒಂದೇ ನಿಮಿಷ. ಸೊ ಸಾರಿ, ಆಲ್ರೆಡಿ ನಮ್ಮ ಮಧ್ಯ ದೀಪಕ್ ಸರ್ ಕೂಡ ಕನೆಕ್ಟ್ ಆಗಿದ್ದಾರೆ. ಓಕೆ. ಸೊ ದೀಪಕ್ ಸರ್ನ ನಾನು ನೆಕ್ಸ್ಟ್ 2 to 3 minutes ಅಲ್ಲಿ ಇನ್ವಾಲ್ವ್ ಮಾಡ್ತೀನಿ. ಅಂಡ್ ದ ವೆರಿ ಒಂದು ಗ್ರೇಟ್ ಪರ್ಸನಾಲಿಟಿ, ಒಂದು ಇಂಡಿಯಾದಲ್ಲಿ ಆಲ್ರೆಡಿ ಇಂಡಿಯಾದಲ್ಲಿ ಒಂದು ಟಾಪ್ ಎಜುಕೇಶನ್ ಮಾಡೆಲ್ ಅಲ್ಲಿ ಒಂದು ಸಿಸ್ಟಮ್ ನ ರನ್ ಮಾಡ್ತಾ ಇರ್ತಕ್ಕಂಥ ರಾಜ್ ನಿತೀಶ್ ಸರ್ ಕೂಡ ಇನ್ವಾಲ್ವ್ ಆಗಿದ್ದಾರೆ. ನೆಕ್ಸ್ಟ್ 5 minutes ಅಲ್ಲಿ ಐ ಆಮ್ ಇನ್ವೈಟಿಂಗ್ ದೆಮ್. ಪ್ಲೀಸ್ ಒಂದು ವಿಷನ್, ಒಂದು ಸಿಸ್ಟಮ್ಯಾಟಿಕ್ ಥಿಂಗ್ಸ್ ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತಾ ಹೋಗಿ. ಸೊ ಸೊ ಅಂಡ್ ದೆನ್ ಏನ್ ಮಾಡಿ, ಪ್ರತಿದಿನ ನಿಮ್ಗೆ ಎಷ್ಟು ಟೋಕನ್ಸ್ ರಿಲೀಸ್ ಆಗ್ತಾ ಇದಾರಲ್ಲ ಅದ್ರದ್ದು 5% ಅಷ್ಟು, ಅಥವಾ 2 to 5% ಅಷ್ಟು, ಈವನ್ ನಿಮಗೆ ಒರಿಜಿನ್ LGNS ಅಲ್ಲಿ ಮುಂದಿನ ಭವಿಷ್ಯಕ್ಕೋಸ್ಕರ ನೀವು ಇದೀರಾ ಅನ್ನೋದಾದ್ರೆ, ಸ್ಟೇಬಲ್ ಕಾಯಿನ್ ನ ಇವತ್ತಿಂದಾನೆ ಪ್ರತಿ ವಾರ, ನಾನು ಹೇಳ್ತಾ ಇರೋದು ಅಷ್ಟು ಅಲ್ಲ, ನಿಮಗೆ ಪ್ರತಿ ವಾರ 10 ಟೋಕನ್ ಬರ್ತಾ ಇದೆ ಅಂದ್ರೆ ಅಟ್ಲೀಸ್ಟ್ 1 ರಿಂದ 2 ಟೋಕನ್ ನ ಬರ್ನ್ ಮಾಡಿ ತಗೊಂಡು ಇಟ್ಕೊಳ್ಳಿ. ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾಳೆ ಅನುಬಿ ಕಾಯಿನ್ ಲಾಂಚ್ ಆಯ್ತು ಅನ್ಕೊಳ್ಳಿ, ನಿಮ್ಮ ಹತ್ರ 1,000 LGNS ಇದೆ, ನಿಮ್ಮ ಹತ್ರ 1,000 LGNS ಇದೆ. ಓಕೆ. ನಾಳೆ ನೀವು ಅನುಬಿ ಕಾಯಿನ್ ಖರೀದಿ ಮಾಡಬೇಕು. ನೀವು 1,000 LGNS ನ ಒಂದೇ ಸಲ ನೀವು ಬರ್ನ್ ಮಾಡೋದಕ್ಕೆ ನಿಮಗೆ ಮನ್ಸು ಬರುತ್ತಾ? ಬರಲ್ಲ, ಯಾರಿಗೂ ಬರಲ್ಲ. ನಾವು ಅದನ್ನೇ ಹನಿಯಾಗಿ ಇವತ್ತಿಂದಾನೇ ಪ್ರಿಪೇರ್ ಮಾಡ್ಕೊಂಡ್ರೆ, ನಾವು ಒಂದೇ ಸಲ 1,000 LGNS ನ ಬರ್ನ್ ಮಾಡೋದು ಬಹಳ ತುಂಬಾ ವಜ್ಜಿ ಆಗುತ್ತೆ. ಅದೇ ನಾವು ಇವತ್ತಿಂದಾನೇ 5 ಅಂದ್ರೆ
ಪ್ರತಿದಿನ ಅಲ್ಲ, ಪ್ರತಿ ವಾರ ನಮಗೆ ಎಷ್ಟಾಗುತ್ತೋ ಅಷ್ಟು, ಪ್ರತಿ ವಾರ 5 ಅಥವಾ ಎರಡೆರಡು LGNS ನ ಬರ್ನ್ ಮಾಡಿ ಖರೀದಿ ಮಾಡೋದ್ರಿಂದ ಒಂದು 2 ತಿಂಗಳಲ್ಲೋ 3 ತಿಂಗಳಲ್ಲೋ ಒಂದು 10 ಸ್ಟೇಬಲ್ ಕಾಯಿನ್ ಅಥವಾ 50 ಸ್ಟೇಬಲ್ ಕಾಯಿನ್ ನಿಮ್ಮ ಹತ್ರ ಅಕ್ಯುಮುಲೇಟ್ ಆಗಿತ್ತು ಅಂತಂದ್ರೆ, ನಾಳೆ ಆ ಅನುಬಿ ಕಾಯಿನ್ ನ ಖರೀದಿ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸ್ಟೇಬಲ್ ಕಾಯಿನ್ ರೆಡಿ ಆಗಿರುತ್ತೆ. ಆ ಬಂದಿರತಕ್ಕಂತ ಸ್ಟೇಬಲ್ ಕಾಯಿನ್ ಏನಿದೆ, ಒಂದೇ ಸಲ ಅನುಬಿ ಕಾಯಿನ್ ನ ಖರೀದಿ ಮಾಡ್ಬಿಡಿ. ಇವತ್ತೊಂದು ಪ್ರೈಸ್ ಖರೀದಿ ಮಾಡಿ, ಇವತ್ತೊಂದು ಎರಡ್ ಡಾಲರ್ ಇಂದ ಖರೀದಿ ಮಾಡಿ, ನಾಳೆ $2. ಯಾಕಂದ್ರೆ ಅನುಬಿ ಕಾಯಿನ್ ಫ್ಲಕ್ಚುಯೇಷನ್ ಇರುತ್ತೆ. ನಮ್ಮ ಅಸೆಟ್ ಅನ್ನ ನಾವು ಒಂದೇ ರೇಟಿಗೆ ಖರೀದಿ ಮಾಡಬಾರ್ದು. ಈಗ ಗೋಲ್ಡ್ ನಾವು 1,50,000ಗೂ ಖರೀದಿ ಮಾಡಬೇಕು, 1,40,000ಕ್ಕೂ ಮಾಡಬೇಕು, 1,60ಕ್ಕೂ ಮಾಡಬೇಕು. ಸೊ ಆ ರೀತಿ ಅಕ್ಯುಮುಲೇಷನ್ ಆಫ್ ಅ ಬಿಸ್ನೆಸ್ ವೆರಿ ಗ್ರೋತ್ ಆಗುತ್ತೆ. ಸೊ ಆ ವಿಚಾರದಲ್ಲಿ ಅದನ್ನು ಕೂಡ ನಾನು ಗೈಡ್ ಮಾಡ್ತೀನಿ. ಸೊ ಇವತ್ತು ಸ್ವಲ್ಪ ಗ್ಯಾಪ್, ತುಂಬಾ ಮೀಟಿಂಗ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಾನು ನೆಕ್ಸ್ಟ್ ನಾಳೆ ಕನೆಕ್ಟ್ ಮಾಡ್ತೀನಿ. ಇವತ್ತು ಐ ಆಮ್ ವೆಲ್ಕಮಿಂಗ್ ವೆರಿ ಮೋಸ್ಟ್ ಎಜುಕೇಶನ್ ಬೇಸ್ಡ್ ಅಲ್ಲಿ ಸಿಸ್ಟಮ್ ನ ರನ್ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಈಸ್ ಅವರ್ ಮೆಂಟರ್ ರಾಜ್ ನಿತೀಶ್ ಸರ್. ಫ್ರಮ್ ಡೇ ಫಸ್ಟ್ ಇಂದ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಇದ್ದಾರೆ. ಈಸ್ ಗೈಡಿಂಗ್ ದ ಇಂಡಿಯನ್ ಕಮ್ಯುನಿಟಿ, ಟೋಟಲ್ ಕೊರಿಯನ್ ಕಮ್ಯುನಿಟಿ ಜೊತೆ ಎಜುಕೇಶನ್ ನ ಬಿಲ್ಡ್ ಮಾಡಿ ಪ್ರತಿದಿನ ಕೂಡ ಇಂಡಿಯನ್ ಕಮ್ಯುನಿಟಿಗೆ ಸೊ ಅವರು ಎಜುಕೇಶನ್ ಕೊಡ್ತಾ ಇದ್ದಾರೆ. ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ರಾಜ್ ನಿತೀಶ್ ಸರ್. सर राज नीतीश सर, थैंक यू यस सर, यस थैंक यू, वेलकम वेलकम सर. थैंक यू वेरी मच पवन जी, आपने मुझे इनवाइट किया। सो जी वेलकम पेट्रोल बैंक। सारे लोगों को मैं वेलकम करना चाहूंगा आज के सेशन के लिए। और सॉरी सॉरी सर, अनम्यूट करो, सॉरी. ओके, सो गुड इवनिंग एवरीवन, दिस इज राज नीतीश। और मैं हिंदी में बात कर लूँ ना? आप जो भी है आप यस यस, चलेगा, लैंग्वेज में चलेगा सर, डन. यस यस, हिंदी हिंदी चलेगा. ओके, सो आप सब बहुत लकी है और हम सब बहुत लकी है कि हमें एक ऐसा प्रोजेक्ट मिला, एक डिसेंट्रलाइज प्रोजेक्ट मिला जहाँ पे हम सब अपने सपनों को पूरा कर पा रहे हैं। कहीं ना कहीं हमने अपनी लाइफ के अंदर कुछ चीज़ों को देखा था आज से कई साल पहले। मुझे भी एक ऐसी अपॉर्चुनिटी चाहिए थी जहाँ से मैं अपने सपनों को पूरे कर सकूं और हजारों लोगों का जरिया बन पाऊं कि मतलब हजारों लाखों लोगों के सपने पूरे हो पाए। तो कहीं ना कहीं ये सिस्टम के थ्रू, इस सिस्टम के माध्यम से मुझे भी ये मौका मिला। ऑलमोस्ट आज अगर मैं बात करूं तो लगभग मुझे 2 साल पहले ये प्रोजेक्ट मिला था। 2 साल पहले जब ये प्रोजेक्ट मिला तो प्रोजेक्ट मिलने के बाद में मैंने स्टडी करना स्टार्ट किया कि वाकई इस प्रोजेक्ट के जरिए मैं कुछ बड़ा कर सकता हूँ। क्या वाकई मैं इस प्रोजेक्ट के जरिए अपने पूरा कर सकता हूँ? क्या वाकई मैं इस प्रोजेक्ट के जरिए फाइनेंशियल फ्री हो सकता हूँ? तो ये तमाम क्वेश्चंस मेरे अंदर थे और उन सब क्वेश्चंस को ले करके मैंने इसको स्टडी करना स्टार्ट किया कि इस ये प्रोजेक्ट अगर बेहतर है तो क्यों है, अगर डिसेंट्रलाइज फाइनेंस है तो डिसेंट्रलाइज फाइनेंस कैसे है, बाकी जो सिस्टम्स मार्केट के अंदर जो मनी गेम्स प्रोजेक्ट होते हैं उससे डिफरेंट क्यों है, किस तरीके से, ये सारी तमाम जो क्वेश्चंस थे मेरे अंदर, उसको क्वेश्चंस का आंसर मैं यहाँ पे ढूंढना स्टार्ट किया। धीरे धीरे करके मुझे पता लगा कि नहीं, सच में ये जो प्रोजेक्ट है ना वाकई डिसेंट्रलाइज प्रोजेक्ट है और इस प्रोजेक्ट के जरिए मैं अपने तो सपनों को पूरा कर सकता हूँ, साथ में मेरे जो भी लोग हैं, जो मेरे कम्युनिटी के लोग हैं, जो लोग, या आज इंडिया कम्युनिटी की बात हो रही है तो इंडिया कम्युनिटी के लोग हैं, या फिर जो हमारे देश के जो लोग हैं जो अपनी जीवन में कुछ बड़ा करना चाहते हैं, वो पूरा हो सके। तो ऑलमोस्ट मुझे 26 डेज लगे इस प्रोजेक्ट को समझने में, इस प्रोजेक्ट के मैकेनिज्म को जानने में। इतनी सारी स्मार्ट कॉन्ट्रैक्ट इसके अंदर है और इन सब स्मार्ट कॉन्ट्रैक्ट के जरिए एक एक स्मार्ट कॉन्ट्रैक्ट कैसे वर्क करता है। अगर 0F01 जो आपने देखा होगा, हमारा जो मेन स्मार्ट कॉन्ट्रैक्ट है, तो मेन स्मार्ट कॉन्ट्रैक्ट के बाद में टरबाइन का जो मैकेनिज्म है वो कैसे होता है, फोमोपोर्ट का जो मैकेनिज्म है वो किस तरीके से काम करता है, स्टेकिंग अनस्टेकिंग का मैकेनिज्म है जो स्मार्ट कॉन्ट्रैक्ट है कैसे काम करता है। तो एक एक चीज मुझे लगा, टाइम लगा इसको समझने में, सीखने में। ऑलमोस्ट 26 डेज के अंदर मुझे सारी चीजें ऑलमोस्ट कंप्लीट समझ में आई। और धीरे धीरे, क्योंकि ये जो क्रिप्टो प्रोजेक्ट है यहाँ पर रेगुलर बेसिस पे एक इंसान सीखता है, मैं आज भी कोशिश कर रहा हूँ सीखने का। आज भी मैं इस प्रोजेक्ट के अंदर सीख रहा हूँ, क्योंकि पहले का जो टाइम था ना, पहले जब जब हम लोग सीखते थे या सिखाते थे, तो वहाँ सो सिंपल चीजें थी। क्योंकि मैं ये चीजें मैं आपको क्लियर करना चाहूंगा, जैसे ओरिजिन जो प्रोजेक्ट बना,
तो ये एक बहुत ही स्पिरिचुअल तरीके से, बहुत ही एक साफ नियत के साथ इस प्रोजेक्ट की स्टार्टअप हुई थी। और जब प्रोजेक्ट स्टार्ट हुआ ना, तो इसके कुछ मोटो थे, उद्देश्य था। कोई भी प्रोजेक्ट जब शुरू होती है तो कुछ ना कुछ उद्देश्य होता है। और इस प्रोजेक्ट भी जब स्टार्ट हो रही थी तो इस प्रोजेक्ट का भी एक उद्देश्य था। जैसे मैं कई बारी बता चुका हूँ, फिर भी आपको बताना चाहूंगा। जैसे पहला मोटो जो था इस प्रोजेक्ट का, वो था लोगों को फाइनेंशियल फ्री करना, मतलब फाइनेंशियल फ्रीडम, आर्थिक रूप से आजाद करना। और सच में जो मोटो इन्होंने पहले दिन जो हमें बताया था, इस सिस्टम को समझने के बाद जो मोटो मुझे पहले दिन समझ में आया था, वो आज मैं यहाँ पे फील कर पा रहा हूँ कि हजारों लोगों ने अपने लाइफ को 360 डिग्री चेंज किया और वो फाइनेंशियल फ्री हो पाए हैं आज के टाइम पे। दूसरा जो मोटो था इनका, वो था फियर ऑफ फ्रीडम, डर से आजादी। तो मैंने देखा कि डर से आजादी, ये पहले दिन से यहाँ पे डर वाली कोई सिस्टम या कोई चीज नहीं है। क्यों नहीं है? क्योंकि हम हमारे पास हमारा जो भी प्रोडक्ट है, या हमारे पास जो भी प्रोडक्ट कहने का मतलब हमारे पास में जो एलजीएनएस है या टोकन है, वो एलजीएनएस हमारे पास में है। वो हमने किसी थर्ड पार्टी को नहीं दिया, किसी सॉरी, किसी कंपनी के अंदर हमने उस पैसे को नहीं डाला। वो जब मर्जी हम स्टेकिंग कर सकते हैं, जब मर्जी हम स्टेकिंग और अनस्टेकिंग कर सकते हैं। मतलब हमारा जो एसेट है हमारे पास है, हमारे एसेट्स हम कभी भी अपने मर्जी के अकॉर्डिंग कर सकते हैं। तो पहले के जमाने कहने का मतलब ये है कि कई बारी हमने कई अलग अलग प्रोजेक्ट्स जो जो देखे आज तक, वहां पे होता क्या आया था कि हम अपनी गाढ़ी कमाई, जो मेहनत से कमाया हुआ पैसा हम उस प्रोजेक्ट के अंदर डालते थे, और हमारा पैसा हम लूज कर जाते थे। बट यहाँ पे क्या देखा मैंने, या जो इनका जो जो उद्देश्य था फियर ऑफ फ्रीडम का, तो पहले दिन से ही स्टेकिंग और अनस्टेकिंग आपके हाथ में था। आप चाहो तो स्टेकिंग करो, आप चाहो तो अनस्टेक करके अपने पैसे निकाल सकते हैं। ये दोनों चीजें थी। तो फियर ऑफ फ्रीडम, फियर वाली डर वाली चीज ही नहीं रही, क्योंकि आपके पास में आपका पैसा है, और जब आप अपनी मर्जी के अकॉर्डिंग आप पैसे निकाल सकते हैं और अपनी मर्जी के अकॉर्डिंग डाल सकते हैं। तो फियर ऑफ फ्रीडम वाली कोई भी चीज यहाँ पे नहीं है। तो ये भी सॉल्व किया। तीसरा जो मोटो था इनका, वो था सिक्योरिटी ऑफ फ्रीडम। सिक्योरिटी कहने का मतलब क्या है कि सिक्योरिटी हमारे हाथ में ही दे दिया। जैसे किसी अलग अलग कोई कोई अलग अलग प्रोजेक्ट होती है जहाँ पे हम इन्वेस्टमेंट करते हैं और केवाईसी करी जाती है, हमारे आधार कार्ड पैन कार्ड के साथ केवाईसी किया जाता है, फिर हम अपने अकॉर्डिंग नहीं निकाल पाते हैं, वो एक सेंट्रलाइज मोड पे चला जाता है। तो सिक्योरिटी का भी इश्यू होता है। दूसरा कि यहाँ पे सिक्योरिटी हमारे हाथ में डिसेंट्रलाइज एक वॉलेट में सिस्टम दे दिया। वॉलेट के जरिए 12 डिजिट के फ्रेज है हमारे पास, तो उस फ्रेज के जरिए हम कभी भी अपने एसेट अपने थ्रू हम एक्सेस कर सकते हैं। थर्ड पार्टी कोई एक्सेस यहाँ पे नहीं है। तो सिक्योरिटी और फ्रीडम भी दिया। अब ये जो तीन मोटो के साथ इन लोगों ने इसको 3 फेजेस में भी बनाया। जैसा कि आप पहला फेज देख रहे हैं, पहला फेज जो हम आज भी बात कर रहे हैं, ओरिजिन, ओरिजिन इनका पहला फेज था। ओरिजिन का मतलब उत्पत्ति। और जहाँ पे 0.2% से लेके 0.4% के बीच का रिटर्न ऑफ स्टेकिंग, हमने जो भी रिटर्न स्टेकिंग किया उसके बदले हमें रिटर्न ऑफ स्टेकिंग मिला, उसका जो भी परसेंटेज मिल रहा था वो मिला। ये पहले फेज में हुआ। दूसरा फेज जो आपने अभी देखा, सेकेंड फेज, अवेक। अवेक अवेक का मतलब क्या होता है? जागना या जगाना, इसको हम हिंदी में बोलते हैं जागना या जगाना। अब अवेक वाले फेज में आपने देखा, अवेक में इन्होंने पहले ही बताया था कि फेज वन, जहाँ पे हम एक बड़ी कम्युनिटी बनाएंगे, और पहला फेज होगा हमारा कम्युनिटी। तो 10 लाख प्लस जैसे कम्युनिटी हुई, दूसरा फेज उन्होंने स्टार्ट किया अवेक। अवेक में आपने देखा स्टेबल कॉइन, एनएफटी, नॉन फंजेबल टोकन, एनएफटी भी आपको यहाँ पे देखने को मिल रही है। साथ में आपको क्रिप्टो कार्ड, जैसे पवन जी ने भी आप शायद आप लोगों को दिखाया होगा क्रिप्टो कार्ड। तो हमारे पास में क्रिप्टो कार्ड भी आया, स्टेबल कॉइन ए, जो डॉलर को रिप्लेसमेंट करने का एक अच्छा साधन आप कह सकते हैं, अच्छा तरीका कह सकते हैं। वो आप यहाँ पे आप देख पा रहे हैं, स्टेबल कॉइन ए। इसके अलावा अभी लोन सर्विसेज वगैरह भी आपको देखने को मिलेगा। RWA, रियल वर्ल्ड एसेट भी आपको देखने को मिलेगा। और जो फेज थ्री जो इनका होगा, फेज थ्री, जिसका नाम इन लोगों ने दिया है इटर्निटी। इटर्निटी का मतलब क्या होता है? अनंत, फॉरएवर, शाश्वत, हमेशा हमेशा के लिए, फॉर लाइफ टाइम। तो अनंत जो इटर्निटी फेज जो है, वो इटर्निटी फेज भी अभी आपको कुछ दिनों के अंदर देखने को मिलेगा, जो फेज थ्री होगा, और वो हमेशा हमेशा के लिए प्रोजेक्ट रनिंग पे होगा। तो कई सारे लोग, अभी बहुत सारे लोग घबरा गए फेज टू में, क्योंकि फेज टू की चीजें पहले ही बताई गई है कि फेज टू में क्या क्या होगा। एनएफटी आएगा, और अलग अलग चीजें आने वाली है फेज टू के अंदर, ये पहले ही बताया गया था।
तो अभी टेंशन वाली कोई भी बात नहीं है, थोड़े से फेरबदल, थोड़े से बदलाव हो सकते हैं। इसके स्मार्ट कॉन्ट्रैक्ट में कोई छेड़छाड़ नहीं है, बिना छेड़छाड़ किए हुए सारी चीजें यहाँ पे दी गई है। और बिना छेड़छाड़ किए हुए आप सोचो कि आज के टाइम पे बिना कुछ चेंज किए हुए, जैसे हम एक ट्रेन में सफर कर रहे हैं, एक ट्रेन में सफर कर रहे थे, अब हम कह सकते हैं हम पॉलीगॉन के अंदर चल रहे थे, और हमने ट्रेन भी नहीं बदला और हम दूसरे ट्रेन में शिफ्ट हो गए, मतलब पटरी भी चेंज नहीं किया, या कह सकते हैं यार ट्रेन भी नहीं बदला और हम दूसरे ट्रेन में शिफ्ट हो गए, एक साथ चल रहे हैं। तो पॉलीगॉन के अंदर तो हम चल ही रहे हैं, साथ के साथ हम अनुबीस ब्लॉकचेन के अंदर भी रन करेंगे। तो अनुबीस के अंदर और पॉलीगॉन के अंदर तो दुनिया में ऐसा पहला ऐसा सिस्टम है जो एक साथ दोनों ब्लॉकचेन पे काम कर रहा है, बिना कोई छेड़छाड़ किए हुए, बिना अपडेशन के। पिछले 2 सालों से मैं इस प्रोजेक्ट के अंदर हूँ, आज तक मैंने एक दिन भी इस प्रोजेक्ट को अपडेट हुए होते हुए नहीं देखा। रेगुलर बेसिस पे ये चल रहा है, आज तक ऐसा नहीं हुआ कि अनस्टेक आप नहीं कर सकते। हाँ, थोड़ी सी लैंग्वेज इशू है, थोड़ा सा कम्युनिकेशन गैप हो जाता है, या थोड़ा कम्युनिकेशन एक दूसरे के साथ कम्युनिकेट करने में दिक्कत होती है। क्यों दिक्कत इसलिए होती है? क्योंकि उन वो चाइनीज में, जो भी हमारे एल्डर हैं वो चाइनीज में बात करते हैं, चाइनीज को इंग्लिश में ट्रांसलेट करना होता है, इंग्लिश में ट्रांसलेटेड के बाद में फिर हिंदी हो गया, कन्नड़ हो गया, पंजाबी हो गया, गुजराती, मराठी, जो भी लैंग्वेजेस में हम हमें करना पड़ता है। तो कई सारी चीजें एक छोटा सा बिंदु में, कुछ एक छोटे से वर्ड के कारण पूरा वर्ड ही चेंज हो जाता है। तो ये दिक्कतें होती है। जैसे इस सिस्टम के अंदर हमें पहले दिन से ही, जब ये स्टार्ट हुई थी उसी दिन से इस सिस्टम के अंदर ऐसा सिस्टम फिट था, ऐसा मैकेनिज्म फिट था, जिसकी वजह से अगर अ, हमारा जो यूआरएल काम करना बंद कर दे, हमारा यूआरएल काम करना बंद कर दे, हमारा डैब काम करना बंद कर दे, उसके बावजूद हम अपने एसेट्स को ब्लॉकचेन के थ्रू निकाल सकते हैं। ये बातें उस दिन से पता थी मार्केट के अंदर, या जिन लोगों ने, इन लोगों ने बनाया उस दिन से पता थी, लेकिन ये बात पता है हमें हम तक पहुंचने में, इससे पहले कई बारी हम उनसे मिले, कई बारी बात भी हुआ, लेकिन उसका सही आंसर हमें नहीं मिला, या हम जो पूछते थे शायद हम अच्छे से पूछ नहीं पाते थे। लेकिन ये चीजें 1 साल के बाद उनको समझ में आई, और पता लगा कि ये तो ऑलरेडी है हमारे सिस्टम के अंदर, कि ब्लॉकचेन से हम जब मर्जी निकाल सकते हैं, हमें बिना यूआरएल का, बिना डैप को छुए हम अपने पूरे एसेट्स निकाल सकते हैं। तो ये तमाम चीजें जो इस सिस्टम के अंदर, जो चीजें डिप्लॉय करी गई हैं, वो बहुत ही बेहतरीन चीजें डिप्लॉय करी गई है। और अभी पवन जी ने आपको बहुत सारी चीजें यहाँ पर दिखाया है। तो एक दो सवाल जो अभी आप लोगों के हैं, मैं वो आपसे बोलना चाहूंगा। सबसे पहला पहला सवाल ये है, लोगों का मार्केट के अंदर, जो मैं पिछले कई दिनों से लोगों से मिल रहा हूँ, लोगों से बातें कर रहा हूँ, लोगों की मीटिंग्स ले रहा हूँ, तो मुझे ये एक दो तीन सवाल मुझे मेरे सामने आए, जिसमें से पहला सवाल था सर कि पॉलीगॉन के अंदर तो स्टेकिंग है, लेकिन अनुबीस के अंदर स्टेकिंग कब आएगा? तो अनुबीस के अंदर स्टेकिंग कब आएगा, ये सबसे इम्पोर्टेंट क्वेश्चन है अभी के टाइम पे। तो अनुबी के अंदर स्टेकिंग जो आने वाला है, इसके लिए मैं आपसे यही कहना चाहूंगा, 15 to 20 डेज आपको और भी और वेट करना पड़ेगा, हम सभी लोगों को 15 से 20 दिन, 15 to 20 डेज के अंदर फ्लेक्सिबल स्टेकिंग आ जाएगी। और फ्लेक्सिबल स्टेकिंग आ जाएगी तो हमारे क्वेश्चन के का आंसर मिल जाए, मतलब हमारा जो ये क्वेश्चन है ना, ये क्वेश्चन कंप्लीटली खत्म हो जाएगा। पहला। दूसरा, कि जब हम अनुबीस ब्लॉकचेन के अंदर जाते हैं जब सेल करने के लिए, जैसे हमारी दाव रिवॉर्ड, हम सब लोगों की दाव रिवॉर्ड, हम सब लोगों की स्पाइडर वेव रिवॉर्ड कहाँ पे आ रही है अभी? हम सब लोगों की स्पाइडर वेव रिवॉर्ड अभी जो मिल रही है हमें, वो पॉलीगॉन के ब्लॉकचेन पे नहीं मिल रही है, वो अनुबिस के ब्लॉकचेन पे मिल रही है, अनुबिस पे मिल रहा है। ठीक है। तो अनुबिस को जब हम डाई में कन्वर्ट करते हैं तो हमें वहां पे कुछ स्लिपेज चार्जेस लगता है। तो कई सारे लोगों का ये सवाल था कि सर ये स्लिपेज चार्जेस जो 20% है, कब ये कम होगा? तो ये कब कम होगा? क्योंकि पॉलीगॉन के अंदर सिर्फ 5% का स्लिपेज चार्जेस लगता है, और पॉलीगॉन के अंदर ये 20% का चार्जेस लग रहा है। पहले 25 का था, अभी 20% का था। तो जैसे जैसे पॉलीगॉन का प्राइस में इंक्रीजमेंट आएगा, जैसा आज भी $4.06 तक मैंने देखा पॉलीगॉन को पहुंचते हुए, वापस ये नीचे आया है। तो जैसे जैसे पॉलीगॉन का ब्लॉकचेन पे हमारा एलजीएनएस का प्राइस धीरे धीरे करके स्टेप बाय स्टेप आगे बढ़ेगा, प्राइस इंक्रीज होगा, वहां पे जो स्लीपेज आपको दिख रहा है 2%, 0.2% के आसपास, वो स्लीपेज आपको धीरे धीरे कम होता हुआ दिखेगा। ठीक है। तो ये एक दूसरा सवाल है। तीसरा एक क्वेश्चन लोगों का है कि सर हम एनईएफटी कैसे ले सकते हैं? एनईएफटी
हम कैसे ले सकते हैं, एनएफटी का क्या प्रॉफिट है फ्यूचर के अंदर। सो एनएफटी का फ्यूचर मैं आपको बताना चाहूंगा। वोटिंग राइट्स के लिए गवर्नेंस एनईएफटी, वोटिंग राइट्स के लिए आपको ये लेना है। वोटिंग राइट्स क्या मतलब, इस सिस्टम के अंदर वोटिंग करने का वोटिंग करने का ऑथोराइजेशन आपको मिलेगा। क्योंकि देखिए यहाँ पे 24 लाख लोगों की कम्युनिटी है, 24 लाख से ज्यादा लोगों की कम्युनिटी है। कौन बंदा कहाँ से आया है, कई सारे इन्वेस्टर हैं, कई सारे लोग कुछ महीने, 3 महीने, 4 महीने, 5 महीने यहाँ पे प्रॉफिट बनाने के लिए आते हैं और वो वापस चले जाते हैं। फिर उनका कोई अता पता नहीं होता। लेकिन जब वोटिंग राइट्स अगर सभी लोगों को हो, तो उसमें कहीं ना कहीं दिक्कतें आ सकती है। लोग इसके अगेंस्ट, जो चीजें सच सही है उसके अगेंस्ट भी लोग यहाँ पे वोटिंग कर सकते हैं। तो वोटिंग का राइट्स किसको दिया जा रहा है, वोटिंग का राइट्स उन लोगों को दिया जा रहा है जो इस सिस्टम के प्रति ईमानदार हैं, जो इस सिस्टम के प्रति समर्पित हैं, या जो इस सिस्टम को समझते हैं। तो जो जो लोग जो इस सिस्टम को समझेंगे, वो कौन लोग होंगे जो इस सिस्टम को अच्छे से समझेंगे। तो ये सिस्टम को समझने वाले लोग वो लोग होंगे जिनके पास ये एनएफटी होगा। जिनके पास एनएफटी नहीं होगा, वो सिस्टम को कैसे समझ सकते हैं। तो इसीलिए एनएफटी लेने का अभी सिस्टम के अंदर एक अपॉर्चुनिटी भी मिला है। और वो क्या है, जैसे आप सब पवन जी, आप मुझे होस्ट बनाएंगे क्या, मैं एक बारी शेयर करके दिखा यस देता यस हूँ। सर, श्योर श्योर श्योर। मेरी स्क्रीन विजिबल है पवन जी? यस यस सर। ओके, ठीक है। तो आप जो भी वॉलेट आपके पास में है, जैसे टोकन पॉकेट है, बिटगेट वॉलेट है, जो भी वॉलेट है, आप कोई सा भी वॉलेट एक्सेस कर सकते हैं। जैसे मैंने टोकन पॉकेट में अभी इसको किया है। ठीक है, मैं एक वॉलेट में जाता हूँ। जैसे ये वॉलेट है, इस वॉलेट को ओपन करने के लिए क्या करना है, दो तरीके से हम ओपन करते हैं। पहला, जो हमारा ओरिजिन रॉकेट ओरिजिन डेफी डॉट आईओ, और एक अनुबीस का जो है अभी आया है, उसके जरिए भी कर सकते हैं। अदरवाइज मैं तो यहीं से जाता हूँ। आप जैसे इसको यूआरएल जैसे क्लिक करेंगे, आपका ये वॉलेट ओपन हो जाएगा। वॉलेट ओपन होने के बाद में क्या करना है आपको, अनुबिस के अंदर जाना है। अनुबिस के अंदर जाना है, तो ये अनुबिस अवेकन आपको दिख रहा होगा, अनुबिस अवेकन, ठीक है। बाकी यहाँ पे इंटरफेस भी जो पहले से चेंज किया गया है, ये पॉलीगॉन का अलग था, अभी बिल्कुल इसको अनुबिस के जैसा ही बनाया गया है। तो अनुबिस अवेकन पे जाना है आपको। जैसे ही अनुबिस अवेकन पे जाएंगे, ऐसे रॉन्ग नेटवर्क आएगा। रॉन्ग नेटवर्क पे क्लिक करेंगे आप, तो अनुबिस आएगा। जैसे आप देख पा रहे हैं, अनुबिस पे क्लिक करना है और क्लिक करके कंफर्म करेंगे। अगर आपने पहली बार किया है, तो ऐड करने का ऑप्शन आएगा, बस आपको ऐड करके ये कर लेना है। अब देखिए, आपको क्या मिल रहा है यहाँ पे, आपका वॉलेट एड्रेस है, जो वॉलेट एड्रेस वहां पे था। पहले मेन्यू बार हमारा लेफ्ट साइड में था, अब यहाँ पे राइट साइड में। जैसे राइट साइड में है पॉलीगॉन अवेकन, अगर आप पॉलीगॉन के अंदर जाना चाहते हैं, बस इस बटन को दबाना है, आप पॉलीगॉन के अंदर चले जाएंगे। अब ये जैसे स्वैप है, ये स्वैप जिसके बारे में मैं अभी डिस्कस कर रहा था, कि हमारा यहाँ पे 20% का स्लिपेज चार्जेस है। ये जैसे ही पॉलीगॉन के अंदर, अभी इसका प्राइस कितना है, 4.64 है। पॉलीगॉन के अंदर जैसे जैसे पॉलीगॉन के अंदर इसका प्राइस ऊपर आएगा, प्राइस ऊपर आ जाएगा। ये 20% है ना, कम होके 15% हो जाएगा, फिर 10% हो जाएगा, फिर वापस 5% पे आ जाएगा। तो पॉलीगॉन के अंदर भी 5% होगा, और अनुबिस के अंदर भी 5% होगा। ये फ्यूचर में इस तरीके से होगा। अब कई सारे लोगों का और एक भी क्वेश्चन है, कि सर हमें हमारा जो इनकम है, स्पाइडर वेव रिवॉर्ड और दाव रिवॉर्ड, वो पॉलीगॉन के अंदर नहीं आ रहा है, अब कहाँ पे आ रहा है, हमारे कम्युनिटी और इनवाइट्स के अंदर आ रहा है, इन दोनों जगहों पे आ रहा है। सो ऐसा क्यों है, तो पॉलीगॉन का जो ब्लॉकचेन है ना हमारा, ये पॉलीगॉन का जो ब्लॉकचेन है ना, ये फेमस, इसको एलजीएनएस के थ्रू बहुत फेमस ये हुआ, ये ब्लॉकचेन। लेकिन इस ब्लॉकचेन के अंदर बहुत सारी कमियां थी, बहुत सारी कमियां थी। उन सब कमियों को दूर करने के लिए ये लोग अनुबिस लेकर आए। जैसे आपने कई बारी देखा होगा, कि एक बार ऐसा हुआ कि जो दा रिवॉर्ड था, वो दा रिवॉर्ड जो 8 घंटे में मिलना चाहिए, वो 2 आवर्स में मिलने लगा था। ठीक है, 2 घंटे में मिलने लगा था। या फिर किसी को स्पाइडर स्पाइडर वेब रिवॉर्ड जो है
फोर टाइम्स आया ही नहीं। फिर वो थोड़े दिन के बाद में वो दिखने लगता था। तो कई सारे प्रॉब्लम्स थे पॉलीगॉन ब्लॉकचेन के अंदर, उन प्रॉब्लम्स को यहाँ पे दूर किया गया है। अब जो भी हमारा इनकम आएगा वो कम्युनिटी और इसके अंदर आएगा। तो साइन बाय वॉलेट आप जैसे करेंगे, साइन बाय वॉलेट करने के बाद में कम्युनिटी, जो आपकी जो दाव रिवॉर्ड वहां पे आती थी ना, वो कम्युनिटी रिवॉर्ड्स में भी आने लगी है। इसके अलावा इनवाइट वाले सेक्शन पे, जैसे यहाँ पे एक इनविटेशन है और टोटल रिवॉर्ड्स कितना है 15.36। पॉलीगॉन के अंदर स्टेक कितने हैं 38.96। तो ये दोनों चीजें आपको दिख रही है। बाकी आप एनर्जी बनाने का ऑप्शन आपके पास में है, एनर्जी आप कर सकते हैं इसको। एनर्जी जैसे वहां पे एनर्जी बनती थी सेम एनर्जी है। अब एनर्जी कैसे बनेगी, जैसे गेट एनर्जी पे क्लिक करेंगे ना, स्टेक फॉर एनर्जी, स्टेक फॉर एनर्जी ये बनेगा आपका किसके अंदर, अनुबिस के अंदर। और ये बर्न टू पॉलीगॉन, जैसे पॉलीगॉन पे आप क्लिक करेंगे वापिस आप कहाँ पे चले जाते हैं, ये पॉलीगॉन के ब्लॉकचेन के अंदर चले जाते हैं। बस आपको इसको कनेक्ट करना होता है। और यहाँ पे एक चीज है, अनुबिस एनर्जी कितनी बन रही है, 380, 380, ठीक है। एक एलजीएनएस पे 380 का मतलब हुआ 3.8 एलजीएनएस, ठीक है, एक एक को जलाने पे। किस पे, अनुबीज एनर्जी रेशियो आप चेक करिए, अनुबीज एनर्जी रेशियो अनुबीज के अंदर। अगर आपको पॉलीगॉन के अंदर बनाना है तो पॉलीगॉन में आपको कितना बन रहा है, 4.3, 4.3 एलजीएनएस, इतनी बन रही है, ठीक है। तो आपको ये ध्यान रखना है, अगर आप पॉलीगॉन के अंदर नहीं बनाना चाहते, क्योंकि पॉलीगॉन के अंदर आपको बनाने का कोई फायदा नहीं है। पॉलीगॉन से बना आप जैसे आप बनाते हैं, मैं इसको बैक कर रहा हूँ। अच्छा बाहर आ गया। अब पॉलीगॉन के अंदर नहीं बनाना है, क्यों नहीं बनाना है, क्योंकि पॉलीगॉन के अंदर हमें इनवाइट सेक्शन पे नहीं आ रहा है। जैसे आप देखिए ये वॉलेट में कनेक्ट कर रहा हूँ। अच्छा, एक मिनट, ये दूसरा वॉलेट कनेक्ट हो गया आई थिंक सो। हाँ, जैसे मैंने ये कनेक्ट किया है यहाँ पे, आप देखेंगे कि इसके इनवाइट सेक्शन पे आपको कुछ भी नजर नहीं आएगा। अब कहाँ पे आ रहा है वो, पॉलीगॉन के अंदर आ रहा है। जैसे स्पाइडर वेव रिवॉर्ड है ना, स्पाइडर वेव रिवॉर्ड में टरबाइन आप देख रहे हैं, गेट एनर्जी बोल रहा है क्योंकि ये पहले पहले आया था, इसके अंदर था। तभी मैंने किसी को दिखाने के लिए इसको टरबाइन भी वापस किया था, क्योंकि इस वॉलेट के अंदर कितने बन गए थे, 59.64 एलजीएनएस बन गया था टरबाइन। अब इसको मैं इसके अंदर इतना डाई डालूंगा और फिर इसको 24 आवर में कन्वर्ट कर लूंगा। तो आपके पास में देखिए पहले से स्टेकिंग्स पड़े हैं। आप किसी ने 600 डेज के अंदर स्टेकिंग किया होगा, तो उसको उसका जो प्रॉफिट है यहीं पे आएगा, पॉलीगॉन के अंदर ही आएगा। तो आपको पॉलीगॉन के अंदर ही जा करके आपको करना है। जैसे अभी 360 डेज वाला ऑप्शन जो था वो भी मैं आपको दिखा देता हूँ। जैसे मिंट वाले ऑप्शन पे जाएंगे, ये कुछ दिन पहले ये आया था 360 डेज लॉन्ग टर्म स्टेकिंग। तो इसके अंदर मैंने किया था, क्योंकि इस वॉलेट में नहीं है ये। तो रिकॉर्ड्स यहाँ पे नजर आता है, और इस रिकॉर्ड्स में तीन चीजें नजर आती है। एक तो है आपका प्रिंसिपल, एक है प्रिंसिपल, प्रिंसिपल जो आपने जैसे 1000 एलजीएनएस आपने स्टेक किया तो प्रिंसिपल, एक है इंटरेस्ट, और एक है एक्स्ट्रा इंटरेस्ट। ये तीन चीजें आ रही है इसके ऊपर। मान लीजिए इस इंटरेस्ट इस पे 100 है, तो एक्स्ट्रा इंटरेस्ट कितना है, 60 होगा। इस तरीके का आपको देखने को मिलेगा। तो एक्स्ट्रा एक्स्ट्रा जो मिल रहा है, अगर आपने पॉलीगॉन के ऊपर लिया होगा और आपको एक्स्ट्रा मिल रहा है, तो एक्स्ट्रा को इसको टरबाइन करना पड़ेगा, ये टरबाइन करना पड़ेगा। और इंटरेस्ट जो मिल रहा है इसको टरबाइन करना नहीं पड़ेगा। जैसे इसको क्लेम करेंगे, ये वापिस आपके वॉलेट्स के अंदर आ जाएगा, ठीक है। तो ये एक चीज है। दूसरा, इसी में आप मिंट वाले ऑप्शन पे जा करके देखेंगे तो एक नया ऑप्शन आया है, जैसे 600 डेज का, 600 डेज का पॉलीगॉन चेन के अंदर एलजीएनएस आप
करते हैं तो आपको रिवॉर्ड रेशियो जो 5% आपको मिलता है। तो गो टू अनुबिस, आप अनुबिस के अंदर जा सकते हैं। तो अनुबिस के अंदर पार्टिसिपेट करिएगा तो आपको अनुबिस के अंदर ये मिलेगा। ठीक है, GLGNS। लेकिन मुझे उतना ज्यादा वर्थ इट नहीं लगा, ये मेरा ओपिनियन है, आपका ओपिनियन कुछ और हो सकता है। तो मैंने क्या किया अभी, जो मैं यहाँ पे LGNS के लिए $1000 का मैं LGNS खरीदने के लिए लगा था, वो मैंने क्या किया, $1000 का GLGNS ही खरीद लिया। $1000 जो मैं LGNS खरीदता, इसके ऊपर तो मुझे मिलना था 600 डेज के लिए। 600 डेज में 5% मुझे मिलता, कब मिलता कैसे मिलता नहीं पता। मैंने क्या किया, ये आपका हर किसी का अलग अलग ओपिनियन हो सकता है, मेरे ओपिनियन के साथ मैं बता रहा हूँ कि मैंने क्या किया, सीधा सीधा GLGNS खरीद लिया। ठीक है, तो GLGNS मुझे $1000 के मिल गए। अगर इसका प्राइस बढ़ेगा, फ्यूचर में बढ़ेगा, तो प्राइस मिलेगा, क्योंकि पहले जब हम बाय करते थे तो बाय करने के ऊपर भी, बाय करने इसको जब हम बाय करते थे ना, तो बाय करने के ऊपर भी 65% का सेल टैक्स लग रहा था। बाय करने के ऊपर 65% का, मतलब टैक्स है, सेल टैक्स नहीं, टैक्स स्लीपेज चार्जेस को बोलते हैं। तो 35% का ही हमको GLGNS मिलता था। लेकिन अभी कोई भी चार्जेस नहीं है, चार्जेस सारे जीरो हो गए। आप सीधा सीधा स्वैप कर सकते हैं, सीधा सीधा खरीद सकते हैं। ठीक है, तो ये एक ऑप्शन हो गया। अब हम बात कर रहे थे, जो सबसे इंपॉर्टेंट चीज है वो है ILO। ILO पे आप, अगर ILO के अंदर पार्टिसिपेट करते हैं तो आपको क्या क्या मिलता है, इसको बताता हूँ पहले। यहाँ पे आप $10,000 से पार्टिसिपेट कर सकते हैं। पहला, इसमें पहला क्या मिलेगा आपको, 15 लेबल। ये 15 लेबल के लिए आप एलिजिबल हो जाते हैं, 15 लेबल के लिए, पहला। दूसरा, आपको 10,000 का खरीदते हैं तो ऑलमोस्ट 3,000 to 4,000 डॉलर का एक्स्ट्रा आपको माल मिल जाता है। कहने का मतलब $10,000 के ऊपर आपको यहाँ पे लगभग $14,000 का LGNS मिलता है। तो 3,000 से 4,000 मोटा मोटा पकड़ के चलिए, आपको क्या मिल रहा है, प्रॉफिट मिलता है। तीसरा, थर्ड बेनिफिट क्या है इसके अंदर, कि आपको APY मिलती है। APY जो लगभग लगभग 1% के आसपास में डेली बेसिस का अभी दिख रहा है। डेली 1% कैसे हो रहा है, जैसे मैंने आपको बताया, प्रिंसिपल है आपका, प्रिंसिपल के बाद फिर इंटरेस्ट है, फिर एक्स्ट्रा इंटरेस्ट है। ये तीनों मिला करके देखा जाए, मतलब ये दोनों मिला करके देखा जाए, तो आपको यहाँ पे कितना मिल रहा है, 1% के करीब करीब मिल रहा है। ठीक है, और सबसे इंपॉर्टेंट चीज क्या है, फोर्थ, वो है NFT। ये चार चीजें मिल रही हैं। $10,000 पे पहला 15 लेबल का स्पॉन्सर, आपका 15 लेबल का लेबल लेने के लिए आप एलिजिबल हो जाते हैं। 3,000 to 4,000 का एक्स्ट्रा आपको मटेरियल यहाँ पे मिल रहा है। 3,000 to 4,000 का APY आपको 1% डेली बेसिस पे मिल रही है, और एक NFT मिल रही है। तो मुझे सबसे बेटर लग रहा है ये वाला। लेकिन इसमें भी मैं आपको एक चीज बताना चाहूंगा, अभी एक ट्रिप आने वाला है, मोस्ट ऑलमोस्ट मंथ एंड तक। मंथ एंड, ये मंथ एंड के बाद में नेक्स्ट 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 मंथ फर्स्ट वीक में आपको एक वियतनाम का ट्रिप मिलेगा। इस ट्रिप के अंदर क्या होगा, कि हमने एक प्रपोजल दिया है 12,000 डाई का। डॉलर से अगर आप बाय करते हैं, आप NFT बाय कर लीजिए, या कुछ भी 360 डेज के लिए बाय कर लीजिए, या 600 डेज के लिए बाय कर लीजिए, जो भी आपको करना है करें आप। तो आपको एक ट्रिप भी यहाँ पे, एक ट्रिप भी आपको मिलेगा। साथ में जो बेनिफिट मैंने बताया ना आपको, ये अगर आपने ये कर लिया तो ये बेनिफिट, ये बेनिफिट, ये बेनिफिट, ये बेनिफिट सारा मिलेगा। इसके अलावा आपको एक वियतनाम का ट्रिप भी मिलेगा। लेकिन इसके लिए हो सकता है कि आपको वेट करना पड़े। ठीक है, तो ये चीज अभी आपको मिलने वाला है। तो सबसे इंपॉर्टेंट चीज अभी यही है, जहाँ पे अभी प्राइस 70% है। हो सकते हैं बाद में ये 80% हो जाएगा, मतलब 20% का ही प्रॉफिट मिले। तो ये आने वाले वक्त में पता लगेगा, और ये कब तक है ये कह नहीं सकता। हाँ, इसके आगे ये वाला भी ऑप्शन है हमारा, ये ऑप्शन भी है। ये ऑप्शन पे ये अभी स्टार्ट नहीं है। ठीक है, ये इस कॉन्ट्रैक्ट पे आप नहीं ले सकते। हमारे पास NFT लेने का जो तरीका है
वो सिर्फ एक तरीका है, और वो है डाई। कितने से? 10,000 डाई से आप ले सकते हैं। ठीक है। तो ये अभी जो सबसे इंपॉर्टेंट चीज है इस सिस्टम के अंदर, वो मैंने आपसे डिस्कस किया है। इसके अलावा बहुत सारी चीजें हैं, इन सब के ऊपर हम डिस्कस करेंगे। हाँ, यहाँ पे अगर एनर्जी बनाना चाहते हैं तो मिनट में भी जाके आप एनर्जी बना सकते हैं। इसका एक ऑप्शन दिया हुआ है इधर, आपको जितना भी बनाना है, जैसे 1000 एलजीएनएस का आपको एनर्जी बनाना है तो कितना मिलेगा? 2050, क्योंकि रेशियो कितना है? 205% है। तो ये सारी चीजें टेक्निकल चीजें होंगी, हम टेक्निकल चीजों के ऊपर डिस्कस करेंगे। लेकिन मोटा मोटा जो था वो मैंने आपसे क्लियर किया कि मार्केट के अंदर कुछ क्वेश्चंस ऐसे होते हैं, और वो क्वेश्चंस का आंसर हमें कैसे करना है, ये हम सभी लोगों को देखना है। ठीक है। बाकी कोई क्वेश्चन है तो पूछ सकते हैं पवन जी, अदरवाइज आप आगे का सेशन आप स्टार्ट कर सकते हैं। सो ओवर टू यू। थैंक यू सो मच नीतीश सर, आपको बहुत सारा इंफॉर्मेशन मिला है आपसे। ಥ್ಯಾಂಕ್ ಯು ಸೋ ಮಚ್. ಸೊ ಫ್ರೆಂಡ್ಸ್, ಇದಕ್ಕೆಲ್ಲ ಎಲ್ಲ ಕೂಡ ಕ್ಲಾರಿಟಿ 100% ಸಿಗುತ್ತೆ. ಆಲ್ರೆಡಿ ನಾನು ಒನ್ ಬೈ ಒನ್ ವಿಡಿಯೋ ಮಾಡ್ತಾ ಇದ್ದೀನಿ, ಯಾರು ಕೂಡ ಸೊ ಇದು ಲೈಕ್ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಓಕೆ. ಸೊ ಅಂಡ್ ದೆನ್ ಈಗ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ 2 to 3 minutes और डिस्कशन फ्रॉम डे फर्स्ट. पहले दिन से हम हमारा बहुत सपोर्ट सजेशन से, सर के सजेशन से हम कर्नाटक से स्टार्ट किया काम. उस समय कोई सपोर्ट नहीं था. दीपक सर हमारा बीच में थे. अभी 1-2 मिनट के लिए इनका बात भी सुना है. मैं वेलकम करना चाहता हूँ दीपक सर. वेलकम सर. हेलो, नमस्कार सर, मेरी आवाज आ रही है? यस सर, क्लियर है सर, क्लियर. सभी को नमस्कार। कैसे हैं सभी लोग? ओके। सर, राजनीति सर ने बहुत सारी चीजें जो मैं बताने वाला था ऑलरेडी वो बता चुके हैं। ठीक है सर, मेरा कहना है कि अब तक जितने भी कॉन्सेप्ट आए, 20-25 सालों से मैं इस इंडस्ट्री में हूं, और 12 साल इस इंडस्ट्री से बाहर रहने के बाद ये कॉन्सेप्ट, ये प्लान ऐसा आया कि मुझे दोबारा से इस इंडस्ट्री में काम करने के लिए विवश कर दिया। और मैंने, मेरी जर्नी शुरू हुई सर 21 नवंबर 2024 को मैंने ये शुरू किया सर। आज 16 महीने हो गए सर। 16 महीने में कोई भी एक व्यक्ति ऐसा नहीं मिला जिसने कहा सर मेरी विड्रॉल में दिक्कत हुई हो, सर मेरा पे आउट नहीं आ रहा। क्योंकि सारा पे आउट, सारा खजाना आपके हाथ में, मतलब आपके पैसे की तिजोरी की चाबी आपके हाथ में सिस्टम ने दे दी है। और पूरे वर्ल्ड में सर इससे एथेंटिक, इससे लीगल, इससे बेहतर कोई सिस्टम अभी तक तो नहीं है सर। मैं लगभग 16 महीने में करीब मैंने 200 कॉपी इसकी देखी सर। कोई भी कॉपी प्लान आज तक 6 महीने से ज्यादा सरवाइव नहीं किया। तो मैं जितने भी लोग यहाँ पे मौजूद हैं उनसे यही कहना चाहता हूँ कि आप एक बहुत अच्छे प्लेटफॉर्म पे हैं। आपने जो ड्रीम देखे हैं लाइफ में वो सारे सच कर सकते हैं। और नीतीश सर का मैं बहुत बहुत थैंक यू, धन्यवाद करना चाहूंगा कि इनकी, जब मैं शुरू किया तो फर्स्ट मीटिंग मैंने राजनीति सर की ही देखी। इन्होंने एक वर्ड बोला था, V1 मतलब मिशनरी फाइनेंशियली फ्री। ये बात मेरे दिमाग को लग गई। यार क्या फाइनेंशियली फ्री का मतलब? तो मैंने अपने अपलाइन से पूछा कि सर फाइनेंशियली फ्री B1 की इनकम कितनी आती है, तो उन्होंने बताया कि इतना आती है। इनका नो डाउट ये तो आईएएस की इनकम से भी ज्यादा है। तो मैं बहुत ही सीरियसली काम किया सर। आज की जर्नी ये रही सर कि आज कभी भी किसी चीज को खरीदने के लिए सर टैग देखने की जरूरत नहीं पड़ती है। ये प्लेटफॉर्म इतना मजबूत है सर कि आप यहाँ से जो ड्रीम देखा है आपने ना, सब फुलफिल कर सकते हैं। और इस सिस्टम में, इस इंडस्ट्री में सर वही पैसे कमाएगा, वही पैसा बनेगा जहां सर आप टिकेंगे और सिस्टम भी टिकेगा। तो ये सिस्टम भी टिकने वाला है, आप टिक जाइए। साल 2 साल 3 साल जाते जाते इतना पैसा हो जाएगा सर ना कि आप सोच नहीं पाएंगे कि मैं इसको खर्च कर कैसे करूं। बाकी पवन सर रेगुलर मीटिंग्स लेते रहते हैं, इनको टेक्निकल नॉलेज बहुत अच्छी है। बाकी चीजें जो है सिस्टम में जो भी अपडेट आते हैं उसको रेगुलर आप लोग फॉलो करते रहिए। सिस्टम बहुत मजबूत है, नो डाउट्स। अभी सिस्टम की सर शुरुआत है। लोग, बहुत से लोग मार्केट में कह रहे हैं अब 2 साल पूरे हो गए, अब ये सिस्टम आगे नहीं जाएगा। उनका सर ये सिस्टम अभी तो शुरू ही नहीं हुआ है ढंग से, आप लोग कह रहे हैं कि इसका अंत होने वाला है। ऐसा कुछ नहीं है सर। सिस्टम बहुत मजबूत है, जितना चाहे उतना आप, ये समुंदर दे दिया गया है सर आपके हाथ में। जितनी आपकी
प्यास हो उतना पानी निकाल लीजिए। सर इन 16 महीने में सर 6 महीने मैंने रगड़ के मेहनत किया। मुझे हालांकि 5-6 महीने लग गए VIP 1 बनने में। आज VIP 3 की रैंक में हूँ सर। रेट डाउन नहीं होता तो 5 हो जाते, लेकिन फिर भी मैं रेगुलर सर प्लान करता हूँ, रेगुलर मेहनत करता हूँ सर। लाखों रुपए का सर डीजल फूक दिया हुआ, क्योंकि मुझे पता है कि करोड़ों वाला प्लान है मेरे पास। और मैं जब से इस इंडस्ट्री में आया तब से मेरी एक सोच थी कि कोई ऐसा प्लान मिले जिसमें कोई कैपिंग ना हो। तो सर इस प्लान में कोई कैपिंग नहीं है। आपकी जितनी क्षमता उतनी टीम बना सकते हैं, जितनी क्षमता हो उतना पैसा यहाँ से गेन कर सकते हैं। थैंक यू सर। ओके। थैंक यू सो मच दीपक सर। और मेरा टीम के लिए अच्छा न्यूज़ है, मैं दीपक सर के वजह से, सपोर्ट के वजह से, नीतीश सर के वजह से, और वहाँ गुरु जी है लाइन पे, हो सकता है फ्री है तो आप भी सर कनेक्ट हो जाओ 2 मिनट के लिए। राजेश कपूर सर, इनके 3 लोगों के वजह से अभी आने वाले 10 दिन में मैं V4 बनने वाला हूँ। थैंक यू सो मच फॉर ऑल योर बहुत बहुत बधाई, सपोर्ट। एडवांस कांग्रेचुलेशन। थैंक यू सो मच सर। लाइन पे राजेश कपूर सर भी है, शायद ಫ್ರೀ ಆಯ್ತು, 2 ಮಿನಿಟ್ ಬಾತ್ ಕರೋ ಸರ್. ಅವ್ರ ನೆಕ್ಸ್ಟ್ ನಮ್ಮ ಕರ್ನಾಟಕದಿಂದ ಸಾಕಷ್ಟು ಒಂದು ಒಳ್ಳೆ ರೀತಿ, ಒಂದು ದೊಡ್ಡ ರೀತಿಯಲ್ಲಿ ಒಂದು ಅನುಭವ, ಎಕ್ಸ್ಪೀರಿಯನ್ಸ್ ಇರ್ತಕ್ಕಂತ ವ್ಯಕ್ತಿ, ಅವರು ಕನೆಕ್ಟ್ ಆಗ್ತಾರೆ ನೋಡಿ. ಅನುಭವ ಅಂತಕ್ಕಂಥದ್ದು ದೊಡ್ಡ ವಿಚಾರ. ಸೊ ನಾವು ಅನುಭವದ ವಿಚಾರಗಳನ್ನ ತಿಳ್ಕೊಳ್ಳದೆ ತುಂಬಾ ವಿಚಾರಗಳನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. सो मे बी लाइन अली कपूर सर इधर है, 2 मिनट सर आप कपूर सर लाइन में आए तो 2 मिनट के लिए आप बात करो सर। फ्री है तो शायद सर बाहर ही रहते। ठीक है, वो वी आर लकी सर कनेक्ट हुआ। थैंक यू सो मच सर, वेलकम सर, वेलकम राजेश सर। पवन सर, मॉर्निंग। मॉर्निंग मॉर्निंग सर। आप बाहर रहे थे, घूमते हैं, मॉर्निंग ही होता है सर। एंजॉय कर रहे हैं लाइफ में बड़े भाई। सर राजेश दीपक, कपूर के सर के बारे में बोलना चाहता हूँ। इंडिया में टॉप लीडर है सर, मोर देन 3 लाख कम्युनिटी है सर के नीचे। बहुत अच्छा तरीके से टीम इनके नीचे, बहुत बहुत बड़ा टीम बना है सर, सर का सपोर्ट की वजह से। ಸರ್ ವಿತ್ $1 million ಜಸ್ಟ್ ಲಿಕ್ವಿಡಿಟಿ $1 million ಇದ್ದಾಗ ಜರ್ನಿ ಶುರುವಾಗಿತ್ತು, ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲ $200 million ಇದ್ದಾಗ ಕೂಡ ವಿಚಾರ ಮಾಡ್ತಾ ಇದ್ದೀವಿ. ಸೊ 2 to 3 minutes सर का बात सुनना है, सुनेंगे. थैंक यू सर, वेलकम सर। जी 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 जी। पवन सर नमस्कार। दीपक सर, बहुत बहुत धन्यवाद। दीपक जी, आज आप भी मीटिंग में हो, बहुत ये खुशकिस्मत की बात है। और मेरे पास रियली आप लोगों के लिए कोई शब्द नहीं है। जैसे राज भाई ने मतलब सारी चीजें टेक्निकल बताई हैं, उससे पहले मैं पूरी मीटिंग मतलब पवन सर की सुन रहा था। मेरे को बहुत अच्छा लगा। मतलब पवन सर ने आज पूरी जूम ली है, और दीपक जी भी रहे हैं, और राजनीति ने भी बहुत समय दिया, और बहुत अच्छा उन्होंने आपको नॉलेज दिया है। तो मैं तो सिर्फ पवन सर, मेरे पास तो आज कुछ शायद बताने के लिए ज़्यादा है नहीं कुछ, क्योंकि सारे भाइयों ने इतना सारी बातें बताई हैं। और मैं तो सिर्फ छोटी सी बात आपको बोल सकता हूँ। मेरा नाम राजेश है, और मैं दिल्ली से हूँ। और इस बिजनेस को मैंने 18 अगस्त 2024 को शुरू किया था। और उस दिन मैंने शुरू किया था, उस दिन अपने मतलब अपन बहुत क्राइसिस में थे। और इसको, इस काम को जैसे ही मैंने इस प्लान को देखा, देखने के बाद अच्छा लगा और इसको शुरू कर दिया। और मैं इंडिया में पहला V1 बना था इंडिया का। जो मैं 15 दिन में V1 बना, और अगले 15 दिन में V2 बना था, और 1 महीने में मैं V3 बना था। इंडिया का फास्टेस्ट V1 V2 V3 था मैं। और आज जैसा पवन सर ने बताया, करीब करीब मेरी जो कम्युनिटी है, आप जैसे भाइयों के आशीर्वाद से, आप लोगों की मेहनत से, आज करीब 3 लाख लोगों की मेरी कम्युनिटी है। और मेरा मतलब जो बिजनेस है, अब तक जो मेरा टोटल टीम का जो बिजनेस है, इस रेट में भी आज करीब करीब 1200 CR का बिजनेस है मेरा। और आज मेरी टीम में करीब V1 V2 V3 V4 V5 V6 जो है, वो करीब करीब 600 लोग हैं, जो क्या V1 से बात है लेकर सर, V6 है। क्या बात है। और मैं तो भगवान से ये दुआ करूंगा कि आप लोग भी V1 V2 V3 बने, V4 बने। और मैं एडवांस में, दीपक सर ने बधाई दी है पवन जी को, मैं भी एडवांस में बधाई देता हूँ मेरे पवन भाई को। मतलब रियली अपने पास कोई खुशी, मतलब इससे ज़्यादा खुशी नहीं हो सकती कोई भी, जिससे मतलब मैं आप लोगों का धन्यवाद दे सकूं। और मतलब रियली मैं, मतलब मेरा दिल करता है कि मैं आप लोगों के दर्शन करने जरूर आऊं, और ये मेरा कमिटमेंट है, मैं बहुत जल्दी आप लोगों के पास एक बार जरूर आऊंगा। तो आज मैं शायद इतना ही मतलब बोलने में सक्षम हूँ। आज बस इतना ही थैंक आप यू सो लोगों को मच, मैं बोलना ऐसा ही चाहता हूँ। सपोर्ट,
थैंक यू पवन सो जी, मच आज मैं राजेश इतना सर। ही बोलना चाहता हूँ कि जिस दिन हमने इस बिजनेस को शुरू किया था उस दिन हमारे पास कुछ नहीं था, और आज मैं एक ही बात में सारी बात खत्म कर सकता हूँ। आज मेरे पास इतना है कि आज मेरे पास किसी चीज की उस परमात्मा के आशीर्वाद से, आप लोगों की मेहनत की वजह से आज मेरे पास किसी भी चीज की कोई कमी नहीं है। ये चार्टर्ड प्लेन ओरिजिनल खरीदिए सर, हम लोग को घुमाइए। नहीं 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 नहीं, ये नहीं खरीदेंगे, क्योंकि आपने पता है, देखो वैसे आज सक्षम बना दिए हैं सर ओरिजिन ने, हम अगर चाहें तो ये चीज भी बाय कर सकते हैं, मगर इंडिया रेंट में पे आपको घुमा पता है दीजिए सर। सर। हाँ, मतलब इंडिया में आपने मालूम ही है सर क्या होगा, है ना सर, जी क्योंकि जी ज्यादा जी जी। हाईलाइट होना वो ठीक नहीं है। इस वजह से मैं माफी चाहूंगा, और आज मजबूरी है सर, आप लोगों को मैं आईडी खोल कर अब नहीं दिखा सकता आप लोगों को, नहीं तो मैं आईडी खोल कर सारी चीज आपको दिखाता, इनकम क्या है, एक आईडी पेन क्या है। आज मैं मतलब मेरी एक आईडी भी 6 है, आज मेरी एक आईडी भी 5 है। आज मैं 2 आईडियों पे मतलब इनकम ले रहा हूँ, और छोटी मोटी आईडी V1 V2 वाली तो बात ही नहीं करता मैं। और आज मेरी जो खुद की जो इन्वेस्टमेंट है, आज करीब करीब मान के चलो $1.5 लाख है सर। वाह 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 जी। वाह, सुपर सुपर सर। नहीं सर, सॉरी सॉरी सॉरी, $1.5 लाख नहीं है सर, 1.5 लाख टोकन है सर। वाह वाह वाह। So friends, calculate वही तो कहा, 1.5 लाख ಎಷ್ಟು टोकन तो ಎಷ್ಟು आपके साल भर ಲಕ್ಷ पहले ಟೋಕನ್ ಸರ್ थे। ಹತ್ರ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಸರ್ ಫಾರ್ ಯುವರ್ ಕೈಂಡ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ರಾಜ್ನಿಶಿ ಸರ್. नहीं सर। ಸೊ ಲಾಸ್ಟ್ ಕೈಂಡಿಂಗ್ ವರ್ಡ್, ಓಕೆ ವಿ ಆರ್ ಆಲ್ರೆಡಿ ಸೋ ಮಚ್ ಲಕ್ಕಿ. ಓಕೆ, ಎಕ್ಸ್ಪೀರಿಯನ್ಸ್ ಆಲ್ವೇಸ್ ಮ್ಯಾಟರ್, ನಾವು ಆಲ್ರೆಡಿ ಹೇಳ್ದಾಗೆ. ಸೊ ಟೆಕ್ನಿಕಲ್ ಥಿಂಗ್ಸ್ ಜೊತೆ ಆಲ್ರೆಡಿ ಹೋಗ್ತಾ ಇದೀವಿ. ನಮ್ಮ ಈಗ ಲೈನ್ ಅಲ್ಲಿ ಡೇ ಒನ್ ಇಂದ ಆಲ್ರೆಡಿ ಸಾಕಷ್ಟು ವಿಚಾರಗಳೊಂದಿಗೆ ಟೆಕ್ನಿಕಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಜೊತೆಗೆ ನಮ್ಮ ಜೊತೆ ಹೆಜ್ಜೆ ಇಟ್ಟಿರ್ತಕ್ಕಂಥ ಲೈನ್ ಅಲ್ಲಿ FC ಹಿರೇಮಠ್ ಸರ್ ಇದ್ದಾರೆ. ಅವ್ರದ್ದು ಲಾಸ್ಟ್ ಒಂದು 2 to 3 minutes ಮಾತು ಕೇಳೋಣ. ಸೊ ಇವತ್ತಿನ ಸೆಷನ್ ಎಂಡ್ ಮಾಡೋಣ. ಸೊ ನೆಕ್ಸ್ಟ್ ಫರ್ದರ್ ಏನೇ ಟೆಕ್ನಿಕಲ್ ಸೆಷನ್ಗೂ ಕೂಡ ನಾನು ಕನೆಕ್ಟಿವಿಟಿ ಇರ್ತೀನಿ. ಸೊ ಇವತ್ತು ಜನರಲ್ ಟಾಕ್ಸ್ ಡಿಸ್ಕಷನ್ ಇರುತ್ತೆ. ಸೊ ನಮ್ಮಲ್ಲಿ ನಮ್ಮ ಟೀಮ್ಗೂ ಸ್ಟ್ರೆಂತ್ ಕೊಡ್ತಕ್ಕಂಥ ಲೀಡರ್ಸ್ ನಮ್ ಜೊತೆ ಇರ್ತಾರೆ ಅಂತಕ್ಕಂಥದ್ದು ಇವತ್ತು ಎಲ್ಲರಿಗೂ ಕೂಡ ಆಲ್ರೆಡಿ ಅರ್ಥ ಆಗಿದೆ. ಸೊ ವಿ ಆರ್ ಗೋಯಿಂಗ್ ಫಾರ್ವರ್ಡ್, ಮೂವಿಂಗ್ ಫಾರ್ವರ್ಡ್ ವಿತ್ ಎಜುಕೇಶನ್. ಐ ಆಮ್ ವೆಲ್ಕಮಿಂಗ್ ಮಿಸ್ಟರ್ FC ಹಿರೇಮಠ್ ಸರ್ ಆನ್ ದ ಲೈನ್. ಥ್ಯಾಂಕ್ ಯು सर। आज का मीटिंग में दीपक सर, राजू ಮತ್ತು ರಾಜೇಶ್ ಸರ್ को धन्यवाद बोलता हूँ. ಸ್ನೇಹಿತರೆ, ಇವತ್ತಿನ ವಿಚಾರ ಸಿಸ್ಟಮ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ, ಬಹಳ ಅದ್ಭುತವಾದಂಥ ವಿಚಾರಗಳನ್ನ ನಮಗ ಸೀನಿಯರ್ಸ್ ಹೇಳಿಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮತ್ತೆ ಸಿಸ್ಟಮ್ ಬಗ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಮೊದಲನೇ ದಿನದಲ್ಲೇ ಒಂದು ಈ ಸಿಸ್ಟಮ್ಗೆ ನಮ್ಗೆ ಲೈಕ್ ಆಗಿದ್ದು, ಯಾವುದೇ ಒಂದು ಪ್ಯಾಕೇಜ್ ಇಲ್ಲ ಅಥವಾ ಒಂದು ಸ್ಟೇಕಿಂಗ್ ಪ್ರೋಗ್ರಾಮು, ಎನಿ ಟೈಮ್ ವಿಡ್ರಾವಲ್, ಈ ಮೂರು ಅಂಶಗಳಿಂದ ನಾವು ಕೆಲಸ ಪ್ರಾರಂಭ ಮಾಡಿದಾಗ ಇವತ್ತು ಸಾಕಷ್ಟು ಜನ ಬಹಳ ಸ್ಯಾಟಿಸ್ಫೈಡ್ ಆಗಿ ಇವತ್ತು ಬಹಳಷ್ಟು ಇನ್ಕಮ್ ಅನ್ನ ತೊಳ್ತಾ ಇದ್ದಾರೆ. ಬಟ್ ನಮ್ಮ ಒಂದು ಉದ್ದೇಶ ಏನಂದ್ರೆ, ಇದು ಹೆಚ್ಚು ಪ್ರಮಾಣದಲ್ಲಿ ಸಿಸ್ಟಮೆಟಿಕ್ ಆಗಿ ಹೊಸ ಟೆಕ್ನಾಲಜಿಗೆ ಹೋಗ್ಬೇಕಂದ್ರೆ ನಾವು ಸಾಕಷ್ಟು ಜನರು ನಾವು ಮೀಟಿಂಗ್ಗಳಿಗೆ ಪ್ರಮೋಟ್ ಮಾಡಬೇಕು. ಮೀಟಿಂಗ್ಗಳನ್ನು ಪ್ರಮೋಟ್ ಮಾಡಿ ಸಾಕಷ್ಟು ವಿಷಯಗಳನ್ನ ನಾವು ಜಾಯ್ನಿಂಗ್ ಪ್ರೊಸೀಜರ್ ಆಗಲಿ ಅಥವಾ ಬೇರೆ ಟೆಕ್ನಿಕಲ್ ಆಗಲಿ ಇವನ್ನ ಕಳ್ಕೊಳ್ಳಿಕ್ಕೆ ನಾವೆಲ್ಲ ಈಗ ಅದಕ್ಕಾಗಿ ಒಂದು ಸರಿಯಾದಂಥ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಏರಿಯಾ ವೈಸ್ ಇಲ್ಲಿ ಮುಖ್ಯವಾಗಿರ್ತಕ್ಕಂಥವ್ರು ಪ್ರಾರಂಭದಲ್ಲಿ ನಮಗೆ 0 ಇಂದ ನಮ್ಮ ಕೆಲಸಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ನಮ್ಮ ಅಲ್ಲಾ ಬಕ್ಷಿ ಸರ್ ಇದ್ದಾರೆ, ಶಂಕರಯ್ಯ ಸರ್ ಇದ್ದಾರೆ, ನಮ್ಮ ತೀರ್ಥಹಳ್ಳಿ ರಾಘವೇಂದ್ರ ಸರ್ ಇದ್ದಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಇವರು ಪ್ರಾರಂಭದಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ವಿಚಾರ ಬರಲಿಲ್ಲ. ಪ್ರಾರಂಭದಲ್ಲಿ ಕಡಿಮೆ ಇದರಲ್ಲಿ ಹೆಚ್ಚು ಕಸ್ಟಮರ್ನ ಕ್ರಿಯೇಟ್ ಮಾಡ್ತಾ ಅಂತ ಹೋದ್ರೆ ಟೀಮ್ ಬಿಸ್ನೆಸ್ಗೆ V1 ಆಗಲಿಕ್ಕೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಅಲ್ಲಾ ಬಕ್ಷಿ ಅವರು ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನು ಕೆಲವೇ ದಿನದಲ್ಲಿ ನಮ್ಮ ಶಂಕರಯ್ಯ ಸರ್ ಕೂಡ V1 ಆಗಲಿಕ್ಕೆ ಅವರು ಕೂಡ ಟೀಮ್ ಮೀಟಿಂಗ್ ಅನ್ನ ಮಾಡಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರಾಘವೇಂದ್ರ ಸರ್ ಕೂಡ ಸ್ವ ಇಚ್ಛೆಯಿಂದ ಅವರು ಬಹಳಷ್ಟು ಪ್ರಮಾಣದಲ್ಲಿ ಅಗಾಧವಾದಂಥ ಒಂದು ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಇದು ಒಂದೇ ಒಂದು ವಿಚಾರ ಅಂದ್ರೆ, ಈಗಾಗಲೇ ಪವನ್ ಸರ್ ಆಗಲಿ ಮೇಲಿನ ಬಹಳ ಅದ್ಭುತವಾದಂಥ ವಿಚಾರವನ್ನ, ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದ್ರು. ಅದು ಬಹಳ ಖುಷಿ ಕಟ್ಟಂತ ವಿಚಾರ. ಇಲ್ಲಿ ಎನಿ ಟೈಮ್ ವಿಡ್ರಾವಲ್ ಇರೋದ್ರಿಂದ ಬಹಳಷ್ಟು ಖುಷಿ ಅಂತ ವಾತಾವರಣವಿದೆ. ಆದಷ್ಟು ನೀವು ಜನ ಪ್ರತಿ ತಿಂಗಳ ಎಷ್ಟು ಸಾಧ್ಯತೆಯೋ ಡಾಲರ್ ವಿಚಾರ ಮಾಡಬೇಡ್ರಿ, ಪ್ರತಿ ತಿಂಗಳ ವಿಡ್ರಾವಲ್ ಮಾಡಿ ನಿಮಗೆ ಬೇಕಾಗಿರ್ತಕ್ಕಂಥ ಕಷ್ಟ ಸುಖಕ್ಕೆ, ನಿಮ್ಮ ಜೀವನದ ಅನೇಕ ಬೇರೆ ಡೆವಲಪ್ಮೆಂಟ್ಗೆ ಹಣವನ್ನು ಅದನ್ನು ನೀವು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ. ಎಷ್ಟೋ ಜನ LGNSಗಳಲ್ಲಿ ಹಣವನ್ನು ವಿಡ್ರಾವಲ್ ಮಾಡೋದಕ್ಕೆ ಅವಕಾಶ ಇದೆ ಅಂದ ತಕ್ಷಣ ಬೇರೆ ಬೇರೆಗಳಲ್ಲಿ ತೊಡಗಿಸಿ ಸಾಕಷ್ಟು ನಷ್ಟವನ್ನು ಅನುಭವಿಸ್ತಕ್ಕಂಥ ಉದಾಹರಣೆಗಳನ್ನ ನಾವೆಲ್ಲ ನೋಡಿದ್ದೇವೆ. ಇನ್ನು ಅದೇ ರೀತಿ ಯಾವ ರೀತಿ ಆಗದಂತೆ ವಿಡ್ರಾವಲ್ ಬಂದಂಥ ಹಣವನ್ನು ಸರಿಯಾದಂಥ ಉಪಯೋಗ ಮಾಡಿ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ. ಇವತ್ತು ಎಷ್ಟೋ ಜನ, ಒಬ್ರು ಯಾರೋ ಮದುವೆಗೆ ಹಣ ಬೇಕಾಗಿತ್ತು,
ಒಂದು 3 ಲಕ್ಷ ರೂಪಾಯಿ ವಿಡ್ರಾವಲ್ ಮಾಡಿದ್ರು. ಎಷ್ಟು ಖುಷಿ ಅನ್ಸುತ್ತೆ. ಎಷ್ಟೋ ಜನ ಸ್ಕೂಲ್ ಅಡ್ಮಿಷನ್ಗೆ ಬೇಕು ರೀ ಅಂತ ತಿಳ್ಕೊಂಡು 2 ಲಕ್ಷ, 1 ಲಕ್ಷ, 50,000, 10,000 ವಿಡ್ರಾವಲ್ ಮಾಡಿದಾಗ ನಮ್ಗೆ ಅದರಂಥ ಖುಷಿ ಯಾವುದೂ ಇಲ್ಲ. ಸುಮಾರು ದಿನ ನಮ್ಮ ಈಗ ಜರ್ನಿಯಲ್ಲಿ ಏನು 1 ವರ್ಷ ಜರ್ನಿಯಲ್ಲಿ ಸುಮಾರು 70-80% ಜನ ಸ್ಯಾಟಿಸ್ಫೈಡ್ ಆಲ್ರೆಡಿ ರಿಟರ್ನ್ಸ್ ತಗೊಳ್ತಕ್ಕಂಥ ಜನ ನಾವು ನೋಡಿದ್ದೀವಿ. ಪ್ರತಿಯೊಬ್ಬರು ನಾವು ಹೇಳೋದಿಷ್ಟೇ, ಪ್ರಾರಂಭದಲ್ಲಿ ನಿಮ್ಮ ಮೂಲ ಬಂಡವಾಳವನ್ನು ಇದು ಯಾವುದೇ ಸಿಸ್ಟಮ್ ಹೇಳ್ಕೊಟ್ಟಿಲ್ಲ, ಇದು ಯಾವುದೇ ಸಿಸ್ಟಮ್ನಲ್ಲಿ ಇಲ್ಲ, ನಿಮ್ಮ ಮೂಲ ಬಂಡವಾಳವನ್ನು ತೆಗೆದುಕೊಳ್ಳ್ರಿ ಅಂತೇಳಿ. ನಾವೇ 1ನೇ ದಿವಸ ಪ್ಲಾನ್ ಕೊಡುವಾಗ ನಾವು ಹೇಳ್ತೇವೆ, ಫಸ್ಟ್ ನಿಮ್ಮ ಮೂಲ ಬಂಡವಾಳವನ್ನು 100% ನೀವು ಕ್ಲಿಯರಿಟಿ ಮಾಡ್ಕೊಳ್ಳಿ, ಆಮ್ಯಾಗ ನೀವು ಮುಂದೆ ಹೆಜ್ಜೆ ಇಡಿ ಅಂತಕ್ಕಂಥ ಮಾತು ಹೇಳಿದಾಗ ಬಹಳ ಜನ ಲೈಕ್ ಆಗಿ ಇದನ್ನು ಒಪ್ಕೊಂಡು ಬರ್ತಾ ಇದ್ದಾರೆ. ಸ್ನೇಹಿತರೆ, ಇನ್ನು 2-3 ತಿಂಗಳಲ್ಲೇ ಇದು ಯಾವ ಪ್ರಮಾಣದಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು ನಿಮಗೆ ಇದ್ರ ಬಗ್ಗೆ ಆಶ್ಚರ್ಯ ಪಡ್ತೀರಿ. ಆಲ್ರೆಡಿ ನಮಗೆ ಇದ್ರ ವಿಷನ್ ಇದೆ, ಅದಕ್ಕೋಸ್ಕರ ಇನ್ನೂ ನಾವು ಸ್ಪೀಡಾಗಿ ಇದನ್ನು ಇನ್ಮ್ಯಾಗ ಸ್ಪೀಡಾಗಿ ತೊಗೊಂಡಿಲ್ಲ. ಸ್ಪೀಡಾಗಿ ತೊಗೊಂತೇವೆ ಅಂದ್ರೆ ನಮ್ಮ ಕೆಳಗಿರ್ತಕ್ಕಂಥ ಪ್ರತಿಯೊಬ್ಬರು